ಚಿದಂಬರ ಸ್ವರೂಪಿ ಸಕಲ ಸತ್ಭಕ್ತರ ಚರಣಾರವಿಂದಗಳಲ್ಲಿ ಸದ್ಗುರುವಿನ ಶ್ರೀಚರಣಗಳ ಸ್ಮರಣಪೂರ್ವಕ ದೀರ್ಘದಂಡ ಪ್ರಣಾಮ ಮಾಡ್ತಾ ವಿಶೇಷವಾಗಿರುವಂತಹ ಸಾಧನೆಗೆ ಸಹಕಾರಿಯಾಗಿರುವಂತಹ ಮಾಸದೊಳಗೆ ಕಾರ್ತಿಕ್ ಮಾಸದೊಳಗೆ ನಾವೆಲ್ಲ ಇಲ್ಲಿ ಸತ್ಸಂಗಗಳಲ್ಲಿ ಭಾಗಿಯಾಗಿದ್ದೀವಿ. ಭಾಳ ಸಂತೋಷದ ವಿಷಯ ಅಂತಂದ್ರೆ ಚತುರ್ವೇದಗಳ ಸಾರವನ್ನ ವೇದಗಳ ಸಂಗ್ರಹ ಮಾಡಿಬಿಟ್ಟದ ಸಮಗ್ರವಾಗಿ ಅಧ್ಯಯನ ಮಾಡೋದು ಕಷ್ಟ ಆಗ್ತದೆ. ಬರೀ ಶಾಸ್ತ್ರ ಅಧ್ಯಯನ ಮಾಡಿ ಶಾಸ್ತ್ರಿಕ ತಿಳುವಳಿಕೆ ನಾವು ಸಂಪಾದನೆ ಮಾಡಿರುವಂತೆ ವಿಶೇಷವಾಗಿರುವಂತಹ ಲಾಭ ಅದರಿಂದ ಇಲ್ಲ. ಆ ಶಾಸ್ತ್ರಿಕ ತಿಳುವಳಿಕೆ ಮನನಾಗಿ ನಮಗೆ ಬದುಕಾಗಬೇಕಂದ್ರೆ ಜೀವನ ಆಗ್ಬೇಕಂತಂದ್ರೆ ಬಹಳ ಸುಲಭ ಹಾಗೆ ಕ್ರಮಣ ಮಾಡಬೇಕಾಗ್ತದೆ ಅನ್ನೋ ಕಾರಣದಿಂದಾಗಿ ಇದರ ಜೊತೆಗೆ ಇನ್ನೊಂದು ವೇದದೊಳಗೆ ಕೆಲವೊಂದಿಷ್ಟು ಅಧಿಕಾರಗಳನ್ನ ಸೀಮಾಗೊಳಿಸ್ಯಾರ. ಈ ಹೆಂಗಂತಂದ್ರೆ ಒಬ್ಬೊಂದು ಕಾರಣ ವಿಶೇಷವಾದ ಕಾರಣ ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳು ವೇದ ಮಂತ್ರಗಳನ್ನ ಉಚ್ಚಾರ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ಯಾರ. ಬ್ರಾಹ್ಮಣ ಅಲ್ಲದೆ ಇರುವವನ್ನ ಬ್ರಾಹ್ಮಣ ಅಂದ್ಕೊಳ್ಳೆ ದಯವಿಟ್ಟು ಜನ ಬ್ರಾಹ್ಮಣ ಲಕ್ಷಣ ಮಾತಾಡೋದಿಲ್ಲ. ಯಾವಾಗ ಬ್ರಹ್ಮನನ್ನ ತಿಳ್ಕೊಂಡು ನಾವು ಬ್ರಾಹ್ಮಣ ಸ್ವಾಭಾವಿಕವಾಗಿ ಅವನು ಒಂದು ಶ್ರೇಷ್ಠತೆ ಇದೆ. ವಾಚಾ ಶುದ್ಧಿ, ವಾಚಾ ಶುದ್ಧಿ. ಮಂತ್ರಗಳನ್ನ ಉಚ್ಚಾರ ಮಾಡುವಾಗ ಅಸ್ಪಷ್ಟತೆ ಇರಲಿಲ್ಲ ಅಂತಂದ್ರೆ ಅಸ್ಪಷ್ಟವಾಗಿರೋ ಮಂತ್ರಗಳನ್ನು ಅಥವಾ ಮಂತ್ರಗಳನ್ನ ತಪ್ಪಾಗಿ ಉಚ್ಚಾರ ಮಾಡಿದ್ರೆ ಪ್ರತಿ ಕ್ಷಣವೇನಂತಕ್ಕಂದ್ರೆ ಆ ಮಂತ್ರದ ಅಧಿಕ ಗೊತ್ತಿರ್ತಾರೆ. ರಾಮಾಯಣದೊಳಗೆ ಅನುಭವ ಬರ್ತದೆ. ಇದು ಕುಂಭಕರ್ಣ ತಪಸ್ಸು ಮಾಡಿದ ಬ್ರಾಹ್ಮಣನ ಕುರಿತು. ಶಾಸ್ತ್ರ ಸಂಪನ್ನ ಅವನೇನು ಸಾಧಾರಣ ಮನುಷ್ಯನಲ್ಲ. ಮುಂದೆ ಹಿಂದಾಗಡೆ ಏನದ ಅಂತ ಕೇಳಿದ್ರೆ ಅದಕ್ಕೆ ಬ್ರಹ್ಮನ ಕುರಿತು ತಪಸ್ಸು ಮಾಡಿದ ಕೂಡಲೇ ಅಮ್ಮ ಏನು ಅಂತ ಕೇಳಿದ್ರೆ ಚಿರಂಜೀವತ್ವವನ್ನು ಸಂಪಾದನೆ ಮಾಡ್ಬೇಕಂತ ತಿಳ್ಕೊಂಡು ತಪಸ್ಸು ಮಾಡಿದವ. ದೇವತೆಗಳ ವಿಚಾರ ಮಾಡಿದ್ರು. ಸರಸ್ವತಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾಲ್ಗೆ ಮೇಲೆ ಅಂತ ಕೇಳಿದ್ರು. ಮಂತ್ರವನ್ನು ತಪ್ಪಾಗಿ ಉಚ್ಚಾರ ಮಾಡಿದ್ರು ಪರಿಣಾಮ ಆರು ತಿಂಗಳ ವರ್ಷದಾಗ 6 ತಿಂಗಳ ನೀತಿ ಒಳಗ 6 ತಿಂಗಳ ಎತ್ತಲಾಗ್ಬಿಟ್ಟೊಳಗ ಈಗ ಯಾರ ಪರಿಣಾಮ ಇದು ಮಂತ್ರವನ್ನು ತಪ್ಪಾಗಿ ಉಚ್ಚರಿಸುವ ಪರಿಣಾಮ. ಅವನಿಗೆ ಉದ್ದೇಶಪೂರ್ವಕ ಉಚ್ಚರಿಸಿರಲಿಲ್ಲ ಖರೆ. ಅದು ಉಚ್ಚಾರ ಬ್ರಾಹ್ಮಣನಿಗೆ ಅಧಿಕಾರ ಯಾಕೆ ಕೊಟ್ಟಾರಂದ್ರೆ ಈ ಕಾರಣಕ್ಕೆ ಕೊಟ್ಟಾರ. ವಾಚಾ ಶುದ್ಧದ ಅನ್ನೋ ಕಾರಣಕ್ಕಾಗಿ. ವಾಚಾ ಶುದ್ಧದ ಬ್ರಾಹ್ಮಣನ ಒಂದು ಲಕ್ಷಣ ಅಷ್ಟೇ. ಅಷ್ಟು ಮಾತ್ರ ಬ್ರಾಹ್ಮಣ್ಯ ಅಲ್ಲ. ಹೆಣ್ಮಕ್ಕಳಿಗೆ ಪ್ರತಿಯೊಂದು ಮಂತ್ರವು ಓಂಕಾರದಿಂದ ಬರ್ತದೆ. ಓಂಕಾರದ ಉತ್ಪತ್ತಿ ನಾಭಿ ಸ್ಥಿತಿ ಒಳಗೆ, ನಾಭಿ ಸ್ಥಾನದೊಳಗೆ ಅದ್ರ ಉತ್ಪತ್ತಿ. ನೀವು ಓಂಕಾರವನ್ನು ಬಹಳಷ್ಟು ಉಚ್ಚಾರಿಸುವುದರ ಕಾರಣದಿಂದಾಗಿ ಆ ನಾಭಿ ಸ್ಥಾನದ ಮೇಲೆ ಅದಕ್ಕೆ ಒತ್ತಡ ಕೊಡುವುದರಿಂದ ಹೆಣ್ಮಕ್ಕಳಿಗೆ ಮಕ್ಕಳ ಆಗೋ ಸಾಧ್ಯತೆ ಕಡಿಮೆ ಅನ್ನೋ ಕಾರಣದಿಂದಾಗಿ ಅದನ್ನು ಅವಾಯ್ಡ್ ಮಾಡೋದ್ರ ಸಲುವಾಗಿ ಏನ್ ಮಾಡ್ಯಾರ, ಹೆಣ್ಮಕ್ಕಳಿಗೆ ವೇದ ಮಂತ್ರಗಳನ್ನು ಉಚ್ಚಾರಿಸುವುದಕ್ಕೆ ಅಧಿಕಾರ ಕೊಟ್ಟಿಲ್ಲ. ಅಧಿಕಾರ ಕೊಡದೇ ಇರುವುದರಿಂದ ಇರೋದಕ್ಕೆ ಋಷಿಮುನಿಗಳು ದುಷ್ಟತನ ಅಲ್ಲ ಅಥವಾ ಸಂಕುಚಿತ ಬುದ್ಧಿ ಅಂತ ಅಲ್ಲ. ಅಂತಿಮವಾಗಿ ಜಗತ್ತಿನ ಕಲ್ಯಾಣವನ್ನೇ ಅಪೇಕ್ಷೆ ಪಡ್ತಿರ್ಬೇಕಿದ್ರೆ ಸಮೃದ್ಧವಾಗಿರುವಂತಹ ಜನರೇಷನ್ ಈ ಭೂಮಿಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಿರೋರು ಸ್ವಾಭಾವಿಕವಾಗಿ ಅದರ ಭಾಗ ಬರುವಂತಹ ಯಾವ ಚಟುವಟಿಕೆಗಳನ್ನು ನಿಷಿದ್ಧ ಮಾಡ್ಯಾರ. ಇರಲಿ, ಇಂತಹ ವೇದ ಮಂತ್ರಗಳನ್ನ ಅಧ್ಯಯನ ಮಾಡೋದು, ಮನನ ಮಾಡ್ಕೊಳ್ಳೋದು, ಅದನ್ನ ಜೀವನ ಮಾಡ್ಕೊಳ್ಳೋದು ಬಹಳ ಕಷ್ಟಕರ ಅನ್ನೋ ಕಾರಣದಿಂದಾಗಿ. ಅಂದ್ರೆ ಕಷ್ಟಕರ ಅಂತಂದ್ರೆ ಅವಧಿಯ ದೃಷ್ಟಿಯಿಂದ, ಆಯುರ್ ದೃಷ್ಟಿಯಿಂದ ಕಷ್ಟಕರ. ಯಾಕಂದ್ರೆ 100 ವರ್ಷದ ಮನುಷ್ಯ ಪೂರ್ಣ ಸಮಗ್ರವಾಗಿ ಅದರೊಳಗೆ ಕಳೆದ ಅದು ಅದನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಆ ಕಾರಣದಿಂದಾಗಿ ಏನ್ ಮಾಡಿದ್ರು ಅಂತಂದ್ರೆ ವೇದದ ಅಂತ್ಯದೊಳಗೆ
ವೇದದ ಅಂತ್ಯದೊಳಗೆ ವೇದಾಂತ ಅಂತ ಅಂತೀವಿ. ಅವು ನೇರವಾದ ವಿಷಯಗಳು. ನೀನು ಯಾರಂತ ತಿಳಿದು, ಎಲ್ಲಿಂದ ಬಂದಿ ಅಂತ ತಿಳಿದು ಈ ಚಿಂತನೆ ಮಾಡೋಕೆ ಕಷ್ಟ ಆಗ್ತದೆ. ಯಾಕಂತ ಕೇಳಿದ್ರೆ ಅದಕ್ಕೆ ಆಳವಾಗಿರುವಂತಹ ತಪಸ್ಸು ಬೇಕು, ಶ್ರದ್ಧಾ ಬೇಕು. ಇದರೊಳಗೆ ಹೇಳ್ತಾರೆ ಒಂದು ಕಡೆ ಭಗವದ್ಗೀತೆಲ್ಲ, ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರತಪ. ಅವನೇನಪ್ಪ ಅಂತ ಕೇಳಿದ್ರೆ ಮೃತ್ಯು ಸಂಸಾರ ಅಲ್ಲೇ ಸುತ್ತಾಡೋ. ಆದ್ರೆ ನಮ್ಮ ಹಿರಿಯರ ಅಪೇಕ್ಷೆ ಪ್ರತಿಯೊಂದು ಜೀವಿಯು ಮೋಕ್ಷಕ್ಕೆ ಅಧಿಕಾರಿ ಆಗಬೇಕು. ಅದಕ್ಕೆ ಏನನ್ನು ಬೇಕು ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಪ್ರಸ್ಥಾನತ್ರಯಗಳು ಅಂತ ಮಾಡಿದ್ರು. ಪ್ರಮಾಣದ ದೃಷ್ಟಿಯಿಂದ ವೇದ ಸಂಪತ್ತಿಗೆ ಸ್ವಲ್ಪ ಕಡಿಮೆ ಪ್ರಮಾಣದ ದೃಷ್ಟಿಯಿಂದ. ಆದ್ರೆ ಸಾರದ ದೃಷ್ಟಿಯಿಂದ ಏನೂ ಕೊರತೆ ಇಲ್ಲ. ಸಾರದ ದೃಷ್ಟಿಯಿಂದ ಏನೂ ಕೊರತೆ ಇಲ್ಲ. ಅದಕ್ಕೆ ಪ್ರಸ್ಥಾನತ್ರಯಗಳ ಮಾಡಿದ್ರು. ಬ್ರಹ್ಮಸೂತ್ರ, ಉಪನಿಷತ್ತು, ಇನ್ನೊಂದೇನು ಅಂತ ಹೇಳಿದ್ರೆ ಭಗವದ್ಗೀತೆ. ಅಂದ್ರೆ ವೇದದ ಸಾರವನ್ನ ಮಥನ ಮಾಡಿ ಈ ಭಗವದ್ಗೀತೆ ಒಳಗಿಟ್ಟಾರ, ಬ್ರಹ್ಮಸೂತ್ರದೊಳಗಿಟ್ಟಾರ, ಉಪನಿಷತ್ತು ವಾಕ್ಯದೊಳಗಿಟ್ಟಾರ. ಅಂತಹ ಒಂದೇನು ಅಂತ ಕೇಳಿದ್ರೆ ಭಗವದ್ಗೀತೆಯ ಚಿಂತನ ನಿರಂತರ ಇಲ್ಲಿ ನಡೆದುತ್ತದೆ. ಡಿಸೆಂಬರ್ 11ನೇ ತಾರೀಕಿಂದ 11ನೇ ತಾರೀಕಿಂದ ಗೀತಾ ಜಯಂತಿ ಸಿಗ್ತದೆ. ಆ ಒಂದು ಅಂತ ಕೇಳಿದ್ರೆ ಸರ್ಕಾರದೊಳಗೆ ನಾವು ಎಲ್ಲರೂ ಭಾಗ್ಯವಂತರು ಅಂತ ಅದರೊಳಗೂ ಭಗವದ್ಗೀತೆಯ 9ನೇ ಅಧ್ಯಾಯ ನಡೆದ ಚಿಂತನ. ಅದು ಮೊದಲೇ ಶ್ಲೋಕ ಚಿದಂಬರನ ಬದುಕಿನ ನೀತಿ, ಬದುಕಿನ ಕ್ರಮ ನೇರವಾಗಿ ಭಗವದ್ಗೀತೆ ರಾಜವಿದ್ಯಾ ರಾಜಪ್ರಿಯ ಯೋಗ ಅಂತ ಇದಕ್ಕೊಂದು ಹೆಸರು ಕೊಟ್ಟ. ಯೋಗ ರಾಜಯೋಗ, ಭಕ್ತಿ ಯೋಗ ಆಗ್ಯದ, ಕರ್ಮಯೋಗ ಆಗ್ಯದ, ಜ್ಞಾನ ಯೋಗ ಆಗ್ಯದ, ರಾಜಯೋಗ ಅಂತ. ಅವುಗಳೊಂದು ದೋಷದನ್ನು ನಾನು ಹೇಳಲಿಕ್ಕಿಲ್ಲ. ನಾವು ಸಾಮಾನ್ಯವಾಗಿ ಏನಂತ ಕೇಳಿದ್ರೆ ಭಜನೆ ಒಳಗೆ ಶಬ್ದ ಉಪಯೋಗ ಮಾಡ್ತೀವಿ. ಮುಕ್ತಿವರಿದ ಭಕ್ತಿ, ಚೇಚಿ ಚರ್ಮ ಸೇವಾ. ಏನ್ ಮುಕ್ತಿವರಿಲ್ಲ ಭಕ್ತಿಯನ್ನು? ಮುಕ್ತಿಯ ಪ್ರಾಪ್ತಿ ಮಾಡಿಕೊಂಡ ನಂತರ ಯಾವ ಪರಮಾತ್ಮನ ಜ್ಞಾನ ಪ್ರಾಪ್ತಿಯಿಂದಾಗಿ ಮುಕ್ತ ಆಗ್ತಾನೆ ಮನುಷ್ಯ, ಆ ಪ್ರಾಪ್ತಿಯ ನಂತರ ಮಾಡ್ಕೊಳ್ಳುವಂತಹ ಭಕ್ತಿ ಮುಕ್ತಿವರಿದ ಭಕ್ತಿ ಅಂತ. ಇದು ರಾಜಯುಗದ ಗುಡ್ಡ. ಆ ಗುಡ್ಡನ್ನು ಹೇಳ್ತಾರೆ, ಅರ್ಜುನ ಉಪದೇಶ ಮಾಡಿ ಹೇಳ್ತಾರೆ, ಇದಂತೇ ವಿಹತಮ ಪ್ರೋಕ್ಷಾಮಿ ಅನಸೂಯವೇ ಜ್ಞಾನ ವಿಜ್ಞಾನ ಸಹಿತ ಯತ್ ಜ್ಞಾತ್ವ ಮೋಕ್ಷಸೆ ಶುಭ. ಒಂದು ಶ್ಲೋಕ ಸಾಕು. ಅದರೊಳಗೆ ಒಂದು ಎರಡು ಶಬ್ದಗಳು ನಾನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಆ ಚಿಂತನೆಗಳು ಹಾಗೆ ಅವತಾರ ದೃಷ್ಟಿಯಾಗಿ ಬದುಕೋದ್ರು ಅಂತಂದ್ರೆ ಇದು ಏನ್ ಹೇಳ್ಬೇಕಂತಾರಲ್ಲ ಹಿಂಗೆ ಬದುಕಿದ್ರು. ಮನುಷ್ಯ ಜನ್ಮದ ಗುರಿಯಾದ ಸದ್ಯಕ್ಕೆ ಇದನ್ನ ನನಗೆ ಇಷ್ಟೆಲ್ಲ ಯಾಕೆ ಹೇಳಬೇಕಂತಾರ ಅರ್ಜುನನ ನಿಮಿತ್ತ ಮಾಡಿಕೊಂಡು ನಿನ್ನ ಬದುಕಿನ ಕ್ರಮ ಹಿಂಗಿರ್ಬೇಕು ಅಂತ ತಿಳಿಸುವುದಕ್ಕಾಗಿ ಬರೀ ತಿಳಿಸ್ಕೊಡ್ತೇನೋದು ಅವತಾರ ಪುರುಷನಿಗೆ ಏನು ತಿಳಿಸ್ಕೊಡ್ಲಿಕ್ಕೆ ಬದುಕಿದ್ರು. ನಿಮ್ಗೆ ಯಾವ ಭಗವದ್ಗೀತೆ ಬೋಧ್ ಮಾಡ್ಲಿಕ್ಕಂತಾರಲ್ಲ, ಈ ಕೃಷ್ಣ ಪ್ರಶ್ನೆ ಬಂದಾಗ ಹಾಗೆ ಬದುಕಿದ್ರು. ಬರೇ ನನಗೆ ಅರ್ಜುನನಿಗೆ ಹೇಳಿಲ್ಲ, ಅಥವಾ ಅರ್ಜುನ ನಿಮಿತ್ತ ಮಾಡ್ಕೊಂಡು ನಮಗೆಲ್ಲ ಕೃಷ್ಣ ಅವತಾರ ಕಲಿಸ್ಬೋದು, ಅಂತ್ಯದ ಕಲಿಸ್ಬೋದು. ಅವ್ರು ಏನ್ ಮಾಡಿದ್ರು ಅಂದ್ರೆ ವಿಚಿತ್ರ ಅನ್ನಿಸ್ತದ. ಕೃಷ್ಣಗ ಯಾವ ಕೃಷ್ಣ ಪರಮಾತ್ಮ ರಾಜಸೂಯ ಯಾಗದೊಳಗ ಬ್ರಾಹ್ಮಣರು ಭೋಜನ ಮಾಡಿದ ಮೇಲೆ ಆ ಎಲಿ ತೆಗೆಯುವುದನ್ನು ಸೌಭಾಗ್ಯ ತಂದುಕೊಂಡು ಅಂತಹ ಕೃಷ್ಣ ಪರಮಾತ್ಮರ ಮಕ್ಕಳು ಎಷ್ಟು ಉದ್ದಾಟ ಆಗ್ತಂತಂದ್ರೆ ಋಷಿಮುನಿಗಳಿಗೆ ಏನಂತ ಹೇಳಿದ್ರೆ ಹಿಂಸಾ ಕೊಡ್ಲಿಕ್ಕೆ ಎಷ್ಟೆಲ್ಲ ಹಿಂಸಾ ಕೊಟ್ಟು ಸದ್ಯಕ್ಕೆ ಅವ್ರನ್ನ ತಡ್ಕೊಂಡು ಒಂದೇ ಒಂದು ಕಾರಣಕ್ಕೆ ಏನು ಅಂತ ಕೇಳಿದ್ರೆ ಅವತಾರ ಪುರುಷನ ಮಕ್ಕಳಿದ್ದಾರೆ. ಅವರು ಏನಾದ್ರೂ ಅವಘಡ ಆಗ್ತಿತ್ತು ಅಂತಂದ್ರೆ ಭೂಮಿ ಮೇಲೆ ಧರ್ಮ ನಷ್ಟ ಆಗ್ತದೆ. ಇಷ್ಟೆಲ್ಲ ವಿಚಾರ ಮಾಡಿ ಸಾಕ್ಷಾತ್ ಮಾಡಿಕೊಂಡ್ರು. ಆಗ ಒಂದು ಸಂದರ್ಭ ಧರ್ಮ ಸಭಾ ನಡೆದದ, ಸಪ್ತರ್ಷಿಗಳು ಕೂಡ್ಯಾರ. ಆ ಸಂದರ್ಭದೊಳಗೆ ಏನಂತ ಕೇಳಿದ್ರೆ ಕೃಷ್ಣ ಪರಮಾತ್ಮನ ಮಕ್ಕಳು ಉದ್ದಟ್ಟನ ಎಷ್ಟು ಅಂತ ಕೇಳಿದ್ರೆ ಋಷಿಗಳ
ಅವ್ರಿಗೆ ಶಾಂತರಿದ್ದಾಗ ಅದು ಶಬ್ದ ಪ್ರಯೋಗ ಮಾಡಿ. ಯಾಕೆ ಅಂತ ಕೇಳಿದ್ರೆ ಯಾರಲ್ಲೂ ಶಿಟ್ಟಿ ಕೇಳೋರಲ್ಲ, ಯಾರಿಗೂ ತೊಂದರೆ ಕೊಡೋರಲ್ಲ. ರಾಕ್ಷಸಿ ಪ್ರವೃತ್ತಿನೇ ಪೌರುಷತ್ವದ ಭಾವದೊಳಗಿರುವಂತ ತಾವು ವ್ಯಾಖ್ಯೆ ಮಾಡ್ತಿರುವಂತಹ ಕೃಷ್ಣ ಪರಮಾತ್ಮ ಮಕ್ಕಳು ಧರ್ಮ ಸಭಾನಾಗಿರುವಂತಹ ಋಷಿಮುನಿಗಳಿಗೆ ಅಪಮಾನ ಮಾಡ್ತಾರೆ. ಎಲ್ಲಿ ತರ ಅಂತ ಕೇಳಿದ್ರೆ ಅವ್ರು ಶಾಂತಿ ಚಿರ್ಬೋದು ಇವನ್ನೆಲ್ಲ ಅಪಮಾನ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ತಪ್ಪು ಕೆಲಸ ಮಾಡ್ತಾರೆ. ಏನಂತ ಕೇಳಿದ್ರೆ ಸಾಂಬ ಅಂತ ತಿಳ್ಕೊಂಡು ಕೃಷ್ಣನಿಂದಾಗಿ ಜಾಂಬುವತಿ ಮಗ ಬಹಳ ಚಲೋ, ಭಾರಿ ಭಾಳ ಚಲೋ. ಏನಂತ ಕೇಳಿದ್ರೆ ಕಳ ಹೆಣ್ಣಿನ ಕಳ. ಅವ್ರು ನೋಡಿದ್ರೆ ಹೆಣ್ಣೆ ಇರಬೇಕು, ಸಿರಿಗೆ ಮುಗಿಸಿದ್ರೆ ಹೆಣ್ಣೆ ಇರಬೇಕು ಅಂತ ಕಳ. ಹೆಣ್ಣಿನ ಸೀರೆ ಉಡ್ಸಿ ಅಂತ ಹೆಣ್ಣಿನ ರೂಪ ಮಾಡಿದ್ರು. ಬಸರಿದ್ದಾಕಿ ನಮ್ಮ ಟೈಪ್ ಏನದ ಅಂತ ಕೇಳಿದ್ರೆ ಒಳಗೊಂದು ಒನಕಿ ಇಟ್ರು, ಮ್ಯಾಲೆ ಅಂತ ಕೇಳಿದ್ರೆ ಅದಕ್ಕೆ ಅಲಂಕಾರ ಮಾಡಿದ್ರು. ಆ ಸಪ್ತರ್ಷಿಗಳು ಋಷಿಮುನಿಗಳು ಏನು ಕೂತಿದ್ರಲ್ಲ ಧರ್ಮಸಭಾದೊಳಗೆ, ಈ ಸಾಮಾನು ಕರ್ಕೊಂಡು ಹೋಗಿ ಇವೇನು ಹೇಳಿತಾನೆ ಹೇಳಿ, ಈಗ ಏನು ಹೇಳಿಲ್ಲ ಹೇಳಿ. ಉಳಿದ ಎಲ್ಲ ಋಷಿಮುನಿಗಳು ಸ್ನಾನ ಮಾಡಿಕೊಂಡ್ರು, ಸಾಕಷ್ಟು ಸ್ನಾನ ಮಾಡಿಕೊಂಡು ಕೊನೆಗೆ ತಡಿಲಾಕ ಆಗಲಾರಂತ ಅವಸ್ಥಾ ಪ್ರಾಪ್ತ ಆದಂತೆ ಏನಂತ ಕೇಳಿದ್ರೆ ದುರ್ವಾಸ ಋಷಿಗಳ ಹತ್ರ ತೋರಿಸಿ ಅವ್ರು ಹೇಳ್ತಾರೆ ನೋಡ್ರಿ. ದುರ್ವಾಸ ಋಷಿಗಳ ಹತ್ರ ಹೋದ್ರು. ದುರ್ವಾಸ ಋಷಿಗಳೇನಂತ ಕೇಳಿದ್ರು ಮತ್ತೆ ಕೊಪ್ಪಿಟ್ಟು ಶಿಖಿ ಅಂತ ಹೇಳಿಬಿಟ್ರು. ಮನಿಕೆ ಹಿಡಿತಾ ಇಕ್ಕಿ ಅದೇ ಮನಿಕೆಯಿಂದ ಯಾವ ಆಶ್ರಮ ಹೋಗಂದ್ಬಿಟ್ಟು ಶಾಪಗ್ರಸ್ತರಾಗಿ ಮಕ್ಕಳು ಮನೆಗೆ ಬಂದಾರ. ಉಗ್ರಸೇನ ರಾಜ ಬರೀ ಸಭಾ ಕರ್ದಾರ. ಏನಕ್ಕಾಗಿ ಅಂತಂದ್ರೆ ಯಾವ ಋಷಿ ಮನೆಗಳಿಗೆ ಅಪಮಾನ ಮಾಡಿ ಶಾಪಗ್ರಸ್ತ ಆಗಿ ಬಂದಾರೋ ಇದಕ್ಕೆ ಪರಿಹಾರ ಏನು ಹುಡುಕಬೇಕು. ಆ ಕಾರಣದಾಗಿ ಅಂತ ಸಭಾ ಕರ್ದಾರ ಉಗ್ರಸೇನ ರಾಜ. ಕೃಷ್ಣ ಪರಮಾತ್ಮ ಇಲ್ಲ. ಕೃಷ್ಣ ಪರಮಾತ್ಮ ಕರೀಲಿಕ್ಕೆ ಕಳಿಸಿದ. ಕೃಷ್ಣ ಪರಮಾತ್ಮ ಏನ್ ಮಾಡ್ಲಿಕ್ಕೆ ಹತ್ತಿದ್ರು ಅಂದ್ರ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಹತ್ತಿದ್ರು. ವಿಚಾರ ಮಾಡ್ಬೇಕಾದಂತ ಪರಿಸ್ಥಿತಿ ಏನ್ರಿ, ಸಂದರ್ಭ ಏನ್ರಿ. ಮನೆ ಚೂರು ಹೆಚ್ಚು ಕಮ್ಮಿ ಆಗುಸೋದಕ್ಕೆ ಬಿಟ್ಟರೆ ಇವತ್ತು ಸಂಧ್ಯಾ ವಂದನೆ, ಸ್ವಲ್ಪ ಮನಸ್ಸಿಗೆ ತಾಪ ಆಗುಸೋದಕ್ಕೆ ಸಂಧ್ಯಾ ವಂದನೆ ಕಡೆ ನಾವು ಲಕ್ಷ್ಯ ಇಲ್ಲ. ಇಡೀ ಯಾದವ ಕುಲ ನಷ್ಟ ಆಗ್ತದ ಅನ್ನೋ ಭಾವದೊಳಗೆ ತೆಗೆದು ಶಾಪಗ್ರಸ್ತರಾಗಿ ಬಂದಾರ ಮಕ್ಕಳು. ಅಂತ ಸಂದರ್ಭದೊಳಗೂ ಏನು ಮಾನಸಿಕ ಅವಸ್ಥೆ ಇರ್ಬೇಕಲ್ಲ, ಈ ಮಾನಸಿಕ ಅವಸ್ಥೆಯಿಂದ ಕೃಷ್ಣ ಪರಮಾತ್ಮ ಪಡ್ಕೊಂಡದ್ದು ಹೆಂಗ ನಮಗೆಲ್ಲ ತಿಳಿಸ್ಕೊಡೋದ್ರ ಸಲುವಾಗಿರೋದಂತ ಅವಸ್ಥಾ ಏನ್ ಅವಸ್ಥೆ ಅದಕ್ಕೆ ಪ್ರದರ್ಶನ ಮಾಡ್ತಾರ. ಮಹಾತ್ಮ ಕಲಿ ಕಲಿಸಿದ್ರು. ಮಜಾ ಅಂತಂದ್ರೆ ಮಕ್ಕಳೆಲ್ಲ ಕೃಷ್ಣ ಪರಮಾತ್ಮನ ಮೇಲೆ ಅಂತ ಆರೋಪ ಮಾಡ್ತಾರೆ. ಏನು ಅಂತ ಕೇಳಿದ್ರೆ ನಾವೆಲ್ಲ ಕೆಟ್ಟದಕ್ಕೆ ಕಾರಣ ನೀನಪ್ಪ, ನೀನ್ ಸಾಚ ಇದ್ದಾವಿದ್ದಿ, 10,000 ಹೆಂಡತಿ ಮಾಡ್ಕೊಡಿ, ಮತ್ತೆ ನಿನ್ನ ಮಕ್ಕಳು ನಾನು ಹೆಂಗೆ ಹುಟ್ಟುದು, ಮತ್ತೆ ಹಿಂಗ ಹುಟ್ಟುದಲ್ಲ ಅಂದ್ರೆ ಎಲ್ಲಿ ತನ ಬುದ್ಧಡ್ತಾನ. ನನ್ನ ಪ್ರಶ್ನೆ ಬಂದದ್ದು ಏನು ಅಂತ ಕೇಳಿದ್ರೆ ಇಂಥ ಅವಸ್ಥೆ ಮಾನಸಿಕ ಸ್ಥಿತಿಯನ್ನು ಮೇಂಟೈನ್ ಮಾಡಿದ್ರಲ್ಲ ನಾವು. ಬರೇ ಹೋಗಿ ಹೇಳಿದ್ದಾವ ಯುದ್ಧದ ಸಂದರ್ಭ ತುಂಬುತ್ತ ಮಾನ್ಯ ಆಚಾರ್ಯ ಮಾತು ಹೇಳಿದ್ರು. ಕೃಷ್ಣ ಅರ್ಜುನ ಕೇಳಿದಂತ ಯುದ್ಧ ಮುಗಿದ ಕೂಡಲೇ, ಅಲ್ಲ ಕೃಷ್ಣ ನೀನು ಯುದ್ಧದ ಸಂದರ್ಭದೊಳಗೆ ನನಗೇನು ಭಗವದ್ಗೀತಾ ಓದ್ ಮಾಡಿದ್ದೀರ, ಎಷ್ಟಿರೋದು ತಿಳಿದೋದು ಖರೆ ಇಲ್ಲಂತಲ್ಲ, ಆದ್ರೆ ಇನ್ನೊಮ್ಮೆ ನಿನ್ನ ಸುಂದರವಾದ ವಚನದಿಂದ ಇರೋದಂತ ಕಚ್ಚಿ ಗೀತಾ ಮತ್ತೊಮ್ಮೆ ಕೇಳಬೇಕಂತ ಅಪೇಕ್ಷೆ ಆಗಿದೆ ಹೇಳುವಂತಾವ. ಈಗೇನು ಸಂದರ್ಭ ಇದು, ಯುದ್ಧ ಮುಗಿದದೆಲ್ಲ ಶಾಂತ ಕೂತಾರ. ಅವ ಕೃಷ್ಣ ಹೇಳಿದಂತ ಈಗ ಹೇಳ್ಬೇಕು ಕರೆದು ನನಗಿಲ್ಲ ಅಂದ್ರೆ ಯಾವ ತುಮುಲ ಅವಸ್ಥಾದೊಳಗೇನಂತ ಕೇಳಿದ್ರೆ ಭಗವದ್ಗೀತಾ ತಿಳಿತದೋ, ಯಾವ ತುಮುಲತೆಯನ್ನು ಅನುಭವಿಸಿರುವಂತಹ ಭಾವಕ್ಕೆ ಭಗವದ್ಗೀತಾ ಅರ್ಥ ಆಗ್ತದೋ, ಶಾಂತ ಸಮಾಧಾನ ಮತ್ತೊಂದು ಮುಗಿದೊಂದು ಇದ್ದಾಗ ಶಾಂತ ಸಮಾಧಾನ ಅಂತಂದ್ರೆ ಶಾಂತ ಸಮಾಧಾನ ಅಲ್ಲ, ಸುಖದ ಸುಪ್ಪತ್ತಿ ಒಳಗಿದ್ದ ಸಂದರ್ಭದೊಳಗೆ ಭಗವದ್ಗೀತಾ ಅರ್ಥ ಆಗದಲ್ಲ. ಇದು ಭಗವದ್ಗೀತೆ ಗುಯ್ಯದ ಇದಂತೆ ಗುಯ್ಯತಂತೆ ಬಿಟ್ಟಿದೆ. ಯಾಕಂದ್ರೆ ಇದಂತೂ ಗುಯ್ಯತ ಪ್ರೋಕ್ಷಾಮಿ ಅನುಸೂಯವೇ ಹೇಳ್ತೀನಿ ಕೇಳಪ್ಪ.
ಹೇಳ್ತೀನಿ ಕೇಳಿ. ಶಬ್ದ ಪ್ರಯೋಗ ಬಹಳ ಅದ್ಭುತವಾಗಿದೆ. ಏನ್ ಹೇಳ್ತಾರೆ? ಇದಂತೂ ಗುಹ್ಯತಮ ಪ್ರವಕ್ಷಾಮಿ ಅನಸೂಯವೇ. ಅಸೂಯಾರಹಿತನಾಗಿರುವಂತಹ ಅರ್ಜುನನೇ. ಅಸೂಯೆ ಇತ್ತು ಅಂತಂದ್ರೆ ಈ ಗುಹ್ಯ ಏನ್ ಹೇಳ್ತಿರಲ್ಲ ಇದು ಅರ್ಥ ಆಗಂಗಿಲ್ಲ. ನೋಡ್ರಿ, ನನಗೊಂದೇನೋ ವಸ್ತು ಬೇಕಾಗಿದೆ. ಆ ವಸ್ತು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ, ನನಗೆ ಸಿಕ್ಕಿಲ್ಲ. ಎಂಕಡ ಪ್ರಯತ್ನ ಮಾಡ್ಯಾರ ಅವ್ರಿಗೆ ಸಿಕ್ಕ, ಎಂಕಡ ಪ್ರಯತ್ನ ಮಾಡ್ಯಾರ ಅವ್ರಿಗೆ ಸಿಕ್ಕ. ಅಸೂಯ ಅಂದ್ರೆ ಏನು? ನನಗೆ ಸಿಗದೇ ಇರೋ ವಸ್ತು ಎಂಕಂಡ ಸಿಕ್ಕಲ್ಲ ಅಂತ ಅವನೇನು ದ್ವೇಷ ಮಾಡ್ತಿರಲ್ಲ, ಇದು ಅಸೂಯ. ಇದು ಅಸೂಯ. ಅನಸೂಯ ತರ ನಮ್ಗೆ ಬರಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ರಿಕ್ವೈರ್ಡ್ ಕ್ವಾಲಿಟೀಸ್ ಏನು? ನನಗಿದು ಬೇಕು ಅನ್ನೋ ಅಪೇಕ್ಷೆನೇ ಸತ್ತು ಬಿಡ್ತೀವೋ ಅಂತೀವಿ. ನನಗಿದು ಬೇಕು ಅಂತ ಅನಿಸ್ತು, ಒಂದೇದು. ಎರಡನೇದು, ಆ ವಸ್ತು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ಸಿಕ್ಕಿಲ್ಲ. ಎರಡನೇದು. 3 ಗುಣಗಳವೈದ. ನನಗೆ ಸಿಗದೇ ಇರೋ ವಸ್ತು ಇನ್ನೊಬ್ಬಿಗೆ ಅಂಬ ಸಿಕ್ಕಲ್ಲ. ಅಸೂಯೆ ಯಾವಾಗ ಬರ್ತದ? ಇಂತಹ ಸಂದರ್ಭದೊಳಗೆ ನನಗೆ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಿಗದೇ ಇರೋ ವಸ್ತು ಇನ್ಯಾವ ಹತ್ರ ಸಿಕ್ಕಲ್ಲ ಕೂಡ ಅವನ ಬಗ್ಗೆ ನನಗೆ ಏನಿರ್ತದ? ಅಸೂಯ ಬುದ್ಧಿ, ಅಸೂಯ ಪ್ರವೃತ್ತಿ, ಪಟ್ಟಿಕೆ. ಅಸೂಯ ಅಂದ್ರೇನು? ಪಟ್ಟಿಕೆ. ನನಗೆ ಸಿಗದಂತ ಅವ್ರು ಸಿಕ್ಕಲ್ಲ. ಹಾಗಾದ್ರೆ ಈ 3 ಅವಗುಣಗಳಿಂದ ಕೂಡಿದಾಗ ಅಸೂಯ ಪ್ರವೃತ್ತಿ ಉತ್ಪತ್ತಿ ಆಗಿದೆ. ಒಂದೇದು ಬೇಕು, ನನಗೆ ಬೇಕು ಅಂತ ಅನಿಸ್ತದೆ. ಬಹಳ ಅದ್ಭುತ. ಈ ಸಾಧನ ಚತುಷ್ಟಯ ಅಂತ ಹೇಳ್ತಾರಲ್ಲ, ಅದ್ರ ಮೊದಲೇ ಯಾರು? ವಿವೇಕ, ವೈರಾಗ್ಯ. ಯಾವುದೋ ಒಂದು ವಸ್ತು ನನಗೆ ಬ್ಯಾಡ ಅಂತ ಅನಿಸ್ಬೇಕು ಅಂದ್ರೆ ಏನಾಗುತ್ತೆ ನಮ್ಗೆ? ಆ ವಸ್ತುವಿನ ಸಮಗ್ರ ಗುಣ ಬರ್ತಾ ಅಂದ ವೈರಾಗ್ಯ. ಬಹಳ ಸಲ ಒಂದು ದೃಷ್ಟಾಂತ ನೆನಪಾಡ್ಬೇಕು. ನನಗೆ ಒಂದು 8 ದಿವಸ ಊಟ ಮಾಡಿಲ್ಲ, ಹೊಟ್ಟೆ 8 ದಿವಸ ಹಸುವಲ್ಲ. ಆ ಸಂದರ್ಭದೊಳಗೆ ನನಗೆ ಒಂದು ರೊಟ್ಟಿ ಪಲ್ಯ ಸಿಕ್ಕರೆ ಎಷ್ಟು ಆನಂದ ಆಗ್ತದೆ ನೋಡಂತ ಅಲ್ಲಿಗೆ. ಅಷ್ಟೊಂದು ಸೊನ್ನೆ ಪಂಚ ಪಕ್ವಾನಗಳ ಭಕ್ಷ ರೆಡಿ ಬಂದ್ಬಿಟ್ಟು ಎಲ್ಲಿಂದನೂ ಬಂದು ಇರ್ಬೇಕಾದ್ರೆ ಕೈ ಹಾಕಿದೆ. ಶರೀರವಾಣಿ ತಮ್ಮ ಅದನ್ನ ತಿನ್ಬೇಡ ಅಂತಂದ್ರೆ ನಾ ಅಂತೀನಿ ಅವಾಗ, ಏನೋ ಮರ ತಿನ್ನದಿದ್ದು ನಾ ಈಗ ಬಟ್ಟೆ ಹಸಿವಿನಿಂದಾಗಿ ಸಾಯ್ತೀನಿ. ಅಶರೀರವಾಣಿ ಅಂತದ ತಿಂದ್ರೆ ಅದಕ್ಕಿಂತ ಮುಂಚೆ ಸಾಯ್ತಿ. ಯಾಕಂತಂದ್ರೆ ಆ ವಸ್ತುವಿನೊಳಗ ವಿಷ ಬರ್ತದ ಅಂತ ಗೊತ್ತ. ಅಶರೀರವಾಣಿಯಿಂದಾಗಿ ನನಗೆ ಗೊತ್ತ. ಈಗ ನಾ ತಿಂತೀನಿ ಅಂತ ತಿನ್ಲಿಲ್ಲ. ಯಾಕೆ ತಿನ್ಲಿಲ್ಲ? ಅದರೊಳಗೆ ವಿಷ ಬರ್ತದ ಅನ್ನೋ ಸತ್ಯ ತಿಳಿಯಿತು. ಆ ಸತ್ಯ ತಿಳಿಯೋದಕ್ಕಿಂತ ಮುಂಚೆ ಅದು ನನಗೆ ಬೇಕಿತ್ತು. ಅದ್ರ ಬೇಕು ಅಂತ ಯಾವಾಗ ಉತ್ಪತ್ತಿ ಆಗ್ತದೆ ನಮಗೆ? ಆ ವಸ್ತುವಿನೊಳಗೆ ವಿಷ ದಕ್ಷದ ಅನ್ನೋ ಸತ್ಯ ತಿಳಿಯೋದಕ್ಕಿಂತ ಮುಂಚೆ ನನಗೆ ಬೇಕು ಅಂತ ಅನಿಸ್ತದೆ. ನೋಡ್ರಿ, ವ್ಯಕ್ತಿ ಬದಲಾಗಿದೆ, ನಾನು ಅದೇ ವ್ಯಕ್ತಿ ಇದ್ದೀನಿ. ವಸ್ತು ಏನ್ರೆ ಬದಲಾಗಿದೆ? ವಸ್ತುನು ಬದಲಾಗಿದ್ದೇನು? ನನ್ನ ಭಾವ ಏನ್ ಕಾರಣದಿಂದಾಗಿ ಬದಲಾದ? ತಿಳುವಳಿಕೆ ಕಾರಣದಿಂದ. ನಾ ಯಾವ ವಸ್ತುಗಳು, ಭೌತಿಕ ವಸ್ತುಗಳನ್ನು ಇವತ್ತಿಂತ ನಾನು ಪ್ರಾಪ್ತ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಿಕ್ಕಿಲ್ಲ ಅನ್ನೋ ಕಾರಣದಿಂದಾಗಿ ವ್ಯಥೆ ಪಟ್ಟು ಶಿಸ್ತಿಗೆ ಅಂದು ಸಿಕ್ಕವನ್ನ ದ್ವೇಷ ಮಾಡ್ತೀರಲ್ಲ, ಇನ್ಯಾವ ಸಿಕ್ಕಲ್ಲ ಅವ್ನು ದ್ವೇಷ ಮಾಡ್ತೀರಲ್ಲ. ನನಗೆ ಏನಾಗಿಲ್ಲ ಅಂತಂದ್ರೆ ಯಾವ ವಸ್ತುಗಳನ್ನು ನಾನು ಬೇಕು ಅಂತ ಅಪೇಕ್ಷೆ ಪಡ್ಲಿಕ್ಕೆ ಇರ್ತೀನೋ ಆ ವಸ್ತುವಿನ ಸಮಗ್ರವಾದ ತಿಳುವಳಿಕೆ ನನಗಿಲ್ಲ. ಎಲ್ಲಾ ಭೌತಿಕ ಸಂಪತ್ತಿಗಳು ಒಂದು ನೀನಾಗ ಅವನು ಬಿಡ್ಬೇಕಾಗ್ತದ, ಅವರೇ ನಿನ್ನನ್ನ ಬಿಡ್ಬೇಕಾಗ್ತದ. ಇಷ್ಟು ನಶ್ವರ ಅಂತ ವಸ್ತುಗಳ ಗುಣ ನನಗೆ ಗೊತ್ತಾದ್ರೆ ನಾ ಏನ್ ಮಾಡೋದಿಲ್ಲ ಅಂತಂದ್ರೆ ವಸ್ತುಗಳ ಸಂಗ್ರಹ ಬೇಕಾಗ್ತದಿಲ್ಲ. ಅದೇ ವೈರಾಗ್ಯ. ವೈರಾಗ್ಯ ಎದಕ್ಕೆ ಮುಟ್ಟು? ವಿವೇಕದ ಕಾರಣದಿಂದಾಗಿ. ಏನು? ಅದು ನಶ್ವರ. ಇದು ಜ್ಞಾನ, ಇದು ತಿಳುವಳಿಕೆ, ಇದು ಜ್ಞಾನ.
ಅದಕ್ಕಾಗಿಯೇ ಅರ್ಜುನನೇ, ಈ ವಿವೇಕ ವೈರಾಗ್ಯಗಳಿಂದ ಕೂಡಿರುವಂತಹ ಅರ್ಜುನನೇ, ಅನಸೂಯವೇ, ಅಂತಹ ಸಂದರ್ಭದೊಳಗ ಈ ಗುಯ್ಯ, ಈ ಗುಟ್ಟು ಅರ್ಥ ಆಗ್ತದಪ್ಪ. ಇಲ್ಲ ಅಂದವನಿಗೆ, ಉಳಿದವರಿಗೆ ಈ ದೋಷಗಳನ್ನೆಲ್ಲ ಇಟ್ಟುಕೊಂಡ್ರು. ಮನೆಯೊಬ್ಬರು ಬಹಳ ಚಂದ ಮಾಡ್ತಿದ್ದೀರಿ, ಮೊಬೈಲು ಚಾರ್ಜಿಂಗ್ ಹಾಕಿ, ಮೊಬೈಲ್ ಚಾರ್ಜಿಂಗ್ ಹಾಕಿದಾಗ ಚಾರ್ಜಿಂಗ್ ಏನೋ ಹಾಕಿರಿ, ನೆಟ್ ಆನ್ ಮಾಡಿರಿ, ಮೇಲೆ ಮೇಲೆ ಅದನ್ನು ನೋಡ್ಕೊತಿದ್ದೀರಿ, ಚಾರ್ಜ್ ಯಾವಾಗ ಹಾಗಾಗಿಲ್ಲ. ಅದಕ್ಕೆ ನಾವು ಹೇಳಿದ ಮೊಬೈಲು ಚಾರ್ಜ್ ಕೊಡೋದು ಸ್ವಿಚ್ ಆಫ್ ಮಾಡೋದು. ಈ ಅನಸೂಯೆಗೆ ಕಾರಣವಾಗಿರುವಂತಹ ಅವಗುಣಗಳು ಏನವಲ್ಲ ಅವ್ರು ಬ್ಲಾಕ್ ಮಾಡೋ ಮತ್ತೆ ಅನಸೂಯೆ ಅನಿಸ್ಕೋಬೇಕಂದ್ರೆ ಆ ಶ್ರೇಷ್ಠತೆಯನ್ನು ನಿನ್ನದಾಗಿ ಮಾಡ್ಕೋಬೇಕಂದ್ರೆ ಅಸೂಯ ಪ್ರವೃತ್ತಿ ಅಥವಾ ಅಸೂಯ ಪ್ರವೃತ್ತಿ ಹುಟ್ಟುವುದಕ್ಕೆ ಕಾರಣಭೂತವಾಗಿರುವಂತಹ ಅವಿವೇಕ ಅಥವಾ ರಾಗ. ವೈರಾಗ್ಯದ ವಿರೋಧ ಪದ ಏನು? ರಾಗ. ಆ ರಾಗಗಳನ್ನು ಏನ್ ಮಾಡುವಂತಂದ್ರೆ ಬ್ಲಾಕ್ ಮಾಡೋದು. ಒಂದು ಸಣ್ಣದಲ್ಲಿ ಅನಸೂಯವೇ ಶಬ್ದಗಳಾಗಿ ಎಷ್ಟೆಲ್ಲ ಕೊಟ್ಟಿದ್ದಾರ ಅಂದ್ರೆ ನನ್ನ ಬದುಕಿಗೆ ಏನ್ ಪಾಠ ಹೇಳಿಕೊಟ್ಟಾರಲ್ಲ, ನನ್ನ ಜೀವನ ಹೆಂಗಿರ್ಬೇಕು ಅನ್ನೋದನ್ನ ಹೇಳಿಕೊಟ್ಟಾರಲ್ಲ, ಅಥವಾ ನನ್ನ ಜೀವನ ಹಿಂಗಿರ್ಬೇಕು ಅಂತ ಹೇಳೋದ್ರ ಜೊತೆಗೆ ನಾನು ಹಂಗಿದ್ದು ಬದುಕಬೇಕಲ್ಲ ಅದಕ್ಕೆ ಹೇಳಿಕೊಟ್ಟಾರ. ಏನಪ್ಪಾ ಅಂದ್ರೆ ಇದಂತೂ ಗುಯ್ಯತನ, ಇದು ಗುಟ್ಟದ. ಈ ಗುಟ್ಟು ತಿಳಿಬೇಕಂತಂದ್ರೆ ನಮಗೆ ಇವತ್ತಿನ ನಾವು ಈ ಗುಟ್ಟು ಯಾಕೆ ತಿಳಿಬೇಕ್ರಿ? ನಾವು ಅಧಿಕಾರಿಗಳಿಲ್ಲ, ಅಧಿಕಾರ ಪ್ರಾಪ್ತ ಮಾಡ್ಕೊಳ್ಳೋ ಕಡೆ ಲಕ್ಷ್ಯ ಇಲ್ಲ, ಅಧಿಕಾರ ಪ್ರಾಪ್ತ ಮಾಡ್ಕೊಳ್ಳೋ ಕಡೆ ಲಕ್ಷ್ಯ ಇಲ್ಲ. ಅದಕ್ಕೆ ಹೇಳುದ್ರಿ ಗುಯ್ಯವನ್ನ ಮೊಟ್ಟ ಮೊದಲನೇದಾಗಿ ಗುಯ್ಯ ತಿಳ್ಕೋಬೇಕು ಅನ್ನೋ ಸಂಬಂಧಬೇಕು, ಅದನ್ನು ನನಗೆ ತೀವ್ರವಾದಂತ ಹಂಬಲಬೇಕು. ಹಾಗಾದ್ರೆ ಈ ಗುಯ್ಯ ತಿಳಿಬೇಕಾದ್ರೆ ಏನ್ ಮಾಡಿದ್ರೆ ತಿಳಿತದ ಅನ್ನುವಂತಹ ರಸ್ತಾನು ಗೊತ್ತಿರ್ಬೇಕು. ಇವು ಎರಡನ್ನು ತಿಳಿಸ್ಕೊಡುವುದೇ ಭಗವದ್ಗೀತಾ. ಇವೆರಡನ್ನು ತಿಳಿಸಿಕೊಡದೆ ಭಗವದ್ಗೀತಾ. ಚಿದಂಬರ ಮಹಾರಾಜರು ಅವತಾರ ವೈಶಿಷ್ಟ್ಯತೆ ಏನಂತಂದ್ರೆ ಅದು ಶಬ್ದ ಕೊಟ್ಟು ವಿಷಯ ಕೊಟ್ಟಿರ್ತೇನೆ, ಅದನ್ನ ವಿಚಿತ್ರ ಅಂತದ ನೋಡ್ರಿ. ಅವರು ಅಲ್ಲ ಹೆಂಗ್ ಮಾಡಿದ್ರು ಅಂತ ಹೇಳ್ತೀನಿ. ಸದೋದಿತ ಆತ್ಮಾನುಸಂಧಾನದೊಳಗೆ ಇದಕ್ಕೊಂದು ಚೂರು ಪೀಠಿಕಾವನ್ನು ತಗೋತೇನೆ ಅಂತ ಕೇಳಿ ಭಾವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠಿಕ ಹಾಕಿ ಅದನ್ನು ತಿಳ್ಕೊಂಡಿವಂತ ತಿಳಿತದೆ ಹೆಚ್ಚಿಗೆ. ಭಾವಗಳು 3 ಭಾವ. ಒಂದು ದೇಹ ಭಾವ, ಇದು ಸೀಮಿತ ಅವಧಿಗೆ ಬಂದಿರುವಂತಹ ಅರುಣ್ ದೇಸಾಯಿ ಹೆಸರನ್ನು ಹೊಂದಿಕೊಂಡಿರುವಂತಹ ಅದೇ ನಾನಿದ್ದೀನಿ ಅರುಣ್ ದೇಸಾಯಿ. ಅರುಣ್ ದೇಸಾಯಿ ನಾನಿದ್ದೀನಿ, ಅರುಣ್ ದೇಸಾಯಿ ನಮ್ಗೆಲ್ಲ ಸಮಸ್ಯೆ ಇದೆ. ನನಗೆ ಈ ಸದ್ಯಕ್ಕೆ ಇಲ್ಲಿ ಖುಷಿಲ್ಲ, ಯಾರ ಬಂದು ಬಳ್ಳ ಸರಿ ಅರ್ಥ ಕೂಡ ನೋಡ್ಬೇಕು. ನನಗೆ ಹೇಳಿಕಂತ ಯಾರು ಹೇಳಿಕಂತ ಅವ್ರು ಯಾರು ಕೂಡ ತಂದೆ ನೋಡ್ರಿ, ಇದೇ ಅರುಣ್ ದೇಸಾಯಿ ಇಲ್ಲಿ ಹಾಕಲ್ಲ. ಶೆಟ್ಟಿಗರಿಗೆ ಏನ್ ಮಾಡ್ತೀನಿ ನಾವೆಲ್ಲ ಶೆಟ್ಟಿ ಬರ್ತೀನಿ ಯಾಕ? ನಾನು ಅರುಣ್ ದೇಸಾಯಿನೇ ನಾನಂತ ತಿಳ್ಕೊಂಡ್ಬಿಟ್ಟಿನಿ, ಸಮಸ್ಯೆನ ಅಲ್ಲ. ಎರಡನೇದು ಜೀವಭಾವ. ಸೂಕ್ಷ್ಮ ದೇಹ ಇದು ಗುಯ್ಯ ಅಂದ್ರೆ ಏನ್ರಿ? ಇನ್ನೊಂದಂದ್ರೆ ಗುಟ್ಟು. ಇದೆಲ್ಲ ಗುಟ್ಟು. ನಾವು ದೇಹ ಅಂತ ಕೂಡಲೇ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಈ ಭಾಗ ಜಡದೇಹ ಅಂತ ಕಾಣಿಸ್ತದ. ಇದ್ರ ಗುಟ್ಟು ಬೇರೆ ಆಗಲೇ ವಸ್ತು ನನಗೆ ಬೇಡ ಅಂತ ಅನಿಸ್ಬೇಕಾದ್ರೆ ಹೆಂಗೆ ಸಮಗ್ರವಾಗಿ ನನಗೆ ಆ ವಿಷಯದ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಹೊಂದಿದಾಗ ವೈರಾಗ್ಯ ಹೆಂಗ್ ಬಿಡ್ತೋ, ಸಮಗ್ರವಾಗಿ ಅಂತ ಕೇಳಿದ್ರೆ ನಾನಂತ ಏನು ಅಂದ್ಕೊಳ್ಳಿಕತ್ತೀನಲ್ಲ, ಇದ್ರ ಬಗ್ಗೆ ಸಮಗ್ರವಾಗಿ ತಿಳುವಳಿಕೆಯನ್ನು ಹೊಂದಿದಾಗ ನನ್ನ ಕೆಲಸ ಇಲ್ಲಿ ಗುಯ್ಯ ಅಂತ ಇದು ಗುಟ್ಟದ್ರೆ ಇದು ನಾಲ್ವಟ್ಟಿಗೆ ಏನು ಗೊತ್ತಾಗಲ್ಲ. ಅದು ನಾಲ್ವಟ್ಟಿಗೆ ಏನ್ರಿ? ನಾ ಯಾರಂತ ಏನಂತೀವಿ ನಾವು? ಯಾರು ಅನ್ಕಂತೀವಿ, ಯಾರು ಅನ್ಕಂತೀವಿ, ಮತ್ತಿನ್ಯಾರ ನಮ್ಮ ಈ ಕ್ಷಣಿಕ ಸೀಮಿತ ಅವಧಿ ಬಂದಿರೋ ಇಂಜಿನಿಯರ್ ಹೆಸರು ಹೇಳ್ತೀವಿಲ್ಲೋ, ಅದೇ ನಾವಂತೂ ತಿಳ್ಕೊಂಡಿವಿಲ್ಲೋ, ಅದೇ ನಾವಂತೂ ತಿಳ್ಕೊಂಡಿವಿ ಅಂತ ಆದ್ರೆ ಸಣ್ಣದೊಂದು ಉತ್ತರ ಕೊಟ್ಕೊಳ್ಳೋರು. ಒಳ್ಳೆ ಕತ್ತೀವಂದ್ರೆ ಹುಟ್ಟಿಗೆ ಬೇರೆ ಕಾರಣ ಇರ್ಬೋದಲ್ಲ. ಪಂಚಭೂತಗಳದ್ದಾಗಿರುತ್ತ ಈ ದೇಹನ ವಹಿಸ್ಬಿಡ್ತಾರ. ವಹಿಸ್ಬಿಟ್ಟು ಕೂಡ ದೇಹಕ್ಕೆ ಮತ್ತೆ ಇದಕ್ಕೂ ಸಂಬಂಧ ಮುಗಿತು, ಆದ್ರೂ ಅದಕ್ಕೆ ಮತ್ತೊಂದು ದೇಹವನ್ನು ಧಾರಣ ಮಾಡ್ಕೊಂಡು ಹುಟ್ಟಿ ಬರ್ತೀವಲ್ಲ, ಅದೇನ್ ಕಾರಣ? ಇದು ಗುಟ್ಟು. ಇದು ಈ ಗುಟ್ಟನ್ನು ಸ್ಪಷ್ಟವಾಗಿ ತಿಳ್ಕೊಂಡಾಗ ವಿಷಯಗಳ ಅಪೇಕ್ಷೆ ನನಗೆ ಯಾಕೆ ಹುಟ್ಟುತ್ತದೆ ಅನ್ನೋದ್ರ ಗುಟ್ಟನ್ನು ತಿಳ್ಕೊಂಡಾಗ ಈ ಗುಟ್ಟನ್ನು ತಿಳಿಸಿಕೊಡೋದಕ್ಕೆ ಬೇಕಾಗುವಂತಹ ಅಧಿಕಾರವನ್ನು ಪ್ರಾಪ್ತ ಮಾಡಿಕೊಂಡೇ ಈ ಗುಟ್ಟ
ಸತ್ಯ ಅನುಭವ ಬರ್ತದ. ಇದು ಭಗವದ್ಗೀತೆ ಉಂಟದ. ಬಹಳ ಆಳಕ್ಕೆ ತಿಳ್ಕೊಂಡೆ ಹೋಗುವ ಸತ್ಯಕ್ಕೆ ಕನಿಷ್ಠ ಇದು ತಿಳ್ಕೊಂಡಿರೋದು. ಈ ಜಡದೆ ಹಾನಲ್ಲ ಯಾಕಂತ ಕೇಳಿದ್ರೆ ಈ ಜಡದೆ ಹವನ ಬಹಳ ಮಜಾ ಆಗ್ತದೆ. ನಾವು ಆಡು ಭಾಷೆದಾಗ ಅಂತೀವಿ. ಏನಂತೀವಿ ಅಂತ ಕೇಳಿದ್ರೆ ದೇಹದೊಳಗೆ ಒಂದು ಮನಸ್ಸದ ಅಂತೀವಿಲ್ಲ, ದೇಹದೊಳಗೆ ಒಂದು ಮನಸ್ಸದ ಅಂತೀವಿಲ್ಲ. ಪರಿಸ್ಥಿತಿ ಹೆಂಗದ ಅಂತಂದ್ರದು ಮನಸ್ಸಿನ ಕಾರಣದಿಂದಾಗಿ ದೇಹವನ್ನು ಕಾರಣ ಮಾಡಬೇಕಾದ ಅವಶ್ಯಕತೆ ಬಿದ್ದದ. ಈಗ ಸ್ವಲ್ಪ ವಿಷಯ ಗಹನ ಆಗೋದ್ರಿಂದಾಗಿ ನಾಲ್ನೋಟಕ್ಕೆ ಏನದಂತ ಕೇಳಿದ್ರೆ ಹಂಗಾಷ್ಟು ಸರಳ ತಿಳಿ ಹೋಗೋ ಸತ್ಯಕ್ಕೆ ತಿಳಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು. ಒಂದು ಮನಿ ಅದ 30-40 ಸೈಟ್. ಆ 30-40 ಸೈಟಿಗೆ ಒಬ್ಬ ಮಾಲಕ, 30-40 ಸೈಟಿಗೆ ಒಬ್ಬ ಮಾಲಕ. ಆ 30-40 ಸೈಟ್ನಾಗ ಆ ಮಾಲಕ ಎಲ್ಲಿ ಕೂತಾನ ಅಂತಂದ್ರೆ ಒಂದು 6x8 ರೂಮ್ ಅದ. ಅದ್ರಲ್ಲಿ 3x3 ಒಂದು ಪಲಕದ ಮಾಲಕ. ಹೌದ್ರಿ ಮಜಾ ಅಂತಂದ್ರೆ ನಮಗೆ ಸ್ಥೂಲವಾಗಿ ಕಾಣಿಸೋದೇನು ಮನಿ ಕಾಣಿಸ್ತದೆ. 30-40 ಸೈಟ್ನಾಗ ಕಟ್ಟಿರು ಮನಿ ಕಾಣಿಸ್ತದೆ. ಆಗ ಮನೆಗಳಿಗೆ ಯಾವ ಚಟುವಟಿಕೆಗಳು ಕೂಡ ಮಾಲಕರ ಆಪಣೆ ಇಲ್ಲದ ಏನಾದ್ರು ಚಟುವಟಿಕೆ ನಡೀತಾವೆ? ಏನು ಚಟುವಟಿಕೆ ನಡೆಯಿಲ್ಲ. ಮಾಲಕರ ಕಾರಣದಿಂದಾಗಿ ಚಟುವಟಿಕೆ ನಡೆಯಿಲ್ಲ. ಹ್ಯಾಂಗೋ ಮನಿ ಕಟ್ಟು ಬಂದು ಮಾಡ್ಕೊಂಡು ಮಾಲಕ ಕಟ್ಟ್ಯಾರ ತಿಳ್ಕೊಂಡದ ಮನಿ ಇಲ್ಲೇ ಒಂದೇನಾದ್ರು ಹೇಳಿ ನೋಡೋಣ ಓಪನ್ ಸ್ಪೇಸ್. ಹಂಗ ಹೊರ ಕಾಣಿಸ್ತಿರೋ ಈ ಜಡದೇಹಕ್ಕ ಮಾಲಕ ಬೇರೆ ಇದ್ದಾರೆ. ಅವನು ಜೀವ ಇದೆ, ಅವನೇನಂತೀವಿ ಜೀವಿ. ಜೀವಿ ಮಜಾತಿಗೆ ಹಾಕಿದ್ರೆ ಅರುಣ ದೇಸಾಯಿ ದೇಹ ನಾನು ಹಂಗಿದು ಬೇಡ ಅಂತಂದು ಕೊಡ್ಕೊಳ್ಳಿ ಒಂದು ಸ್ವಲ್ಪ ಆಳದ ಸಾಲಕ್ಕಿಂತ ಅಂತಂದ್ರೆ ಜೀವಿ ನಾನಾನು ಭಾವಗಳಿಗಿರ್ತಾನ. ಅವೇನಿರ್ತಾನೆ ಜೀವಿ ನಾನಾನು ಭಾವಗಳಿಗಿರ್ತಾನೆ. ಭಾವ ಬಂದೇ ಆಯ್ತು, ಇದಕ್ಕಿಂತ ಅದು ಎತ್ತರ ಹೌದು ಖರೆ. ಆಗ ಜೀವಿಯು ಕೂಡ ಬಂಧನಕ್ಕೆ ಕಾರಣ ಆಗ್ತದೆ. ನಾನು ಭಾವದಿಂದ ಈಗ ಎಲ್ಲ ವಿಚಾರಗಳ ಉತ್ಪತ್ತಿ ಎಲ್ಲಾಗಿರ್ತಾವು ಅಥವಾ ನನಗೆ ಅದು ಬೇಕು ಇದಕ್ಕಿಂತ ಬಹಳ ಸರಳ ಅನ್ನೋದಕ್ಕೆ ಒಂದು ದೃಷ್ಟಾಂತ ಮಾಡ್ಕೋತೀವಿ. ನನಗೇನದಂತ ಕೇಳಿದ್ರೆ ದೇವಣ್ಣ ಹಾಕೊಂಡಲ್ಲ ಶೆಲ್ಲೆ ಅದು ಭಾಳ ಚಂದ ಕಾಣಿಸ್ತದ. ಶೆಲ್ಲೆ ತಗೋಬೇಕಂತ ಪ್ರಯತ್ನ ಮಾಡ್ತೀನಿ, ಕೊಡಂಗಿಲ್ಲ. ಅವ್ರು ಕಸ್ಕೋಬೇಕಂತ ಪ್ರಯತ್ನ ಮಾಡ್ತೀನಿ, ಕಸ್ಕೊಳ್ಳಿಕ್ಕೆ ನಾವು ಮುಂಚಿನ ಸತ್ತೀನಿ. ಅರುಣ್ ದೇಸಾಯಿ ಅವರ ದೇಹ ಬಿದ್ದು. ಆದ್ರೆ ಆ ಶೆಲ್ಲೆ ಬೇಕು ಅಂತ ಒಂದು ಅಪೇಕ್ಷೆ ಅದಲ್ಲ, ಅದೇನು ಆ ಅಪೇಕ್ಷೆಯೇ ವಾಸನಾ ದೇಹ ಅಂತಾರ, ವಾಸನಾಯುಕ್ತ ದೇಹ ಅಂತಾರ. ಅದು ಜೀವಿ ಏನ್ ಮಾಡ್ಕೊಂಡಿರ್ತದ ವಾಸನಾಯುಕ್ತ ದೇಹಗಳಿಂದ ಕೂಡಿರ್ತದ. ಅದು ನನಗೇನದ ವಾಸನೆಗಳನ್ನ ಪೂರ್ಣ ಮಾಡ್ಕೊಳ್ಳೋದಕ್ಕೆ ಬೇಕಾಗುವಂತಹ ದೇಹವನ್ನು ಧಾರಣ ಮಾಡ್ತದ. ಅಂದ್ರೆ ಇದ್ರೊಳಗೆ ಮಾಲಕರು ಯಾರಿದ್ರೊಳಗೆ ಈಗ ಮಾಲಕರು ಯಾರು? ಸೂಕ್ಷ್ಮ ದೇಹ ಮಾಲಕರ, ಜೀವಿ ಮಾಲಕದ. ಜೀವಿ ತನ್ನ ಇಚ್ಛಾ ಈಡೇರಿಸೋದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಒಂದು ದೇಹವನ್ನು ಧಾರಣ ಮಾಡ್ಕೊತೀವಿ. ಮ್ಯಾಲೊಟ್ಟಿಗೆ ಏನ್ ಮನಸ್ಸದ ಹೇಳಿದ್ರು ಈ ದೇಹದ ಮನಸ್ಸದ ಇಲ್ಲ, ಆ ಮನಸ್ಸಿನ ಕಾರ್ಯದಿಂದಾಗಿ ದೇಹ ಉತ್ಪತ್ತಿ. ಇಷ್ಟು ಗುಟ್ಟುಗಳನ್ನ ಸ್ವಲ್ಪ ತಿಳ್ಕೊಂಡ್ರು ಸಾಕು. ಇನ್ನೂ ಒಂದು ದೇಹ ಭಾವ ಆಯ್ತು, ಜೀವ ಭಾವ ಆಯ್ತು, ಇನ್ನೊಂದು ಆತ್ಮಭಾವ. ಈ ಜೀವಿ ಏನು ದುಃಖಕ್ಕೆ ಕಾರಣ ಆಗುವಂತ ಹುಟ್ಟು ಸಾವಿಗೆ ಕಾರಣ ಆಗುವಂತ ಭೇದಾದಲ್ಲ, ಇದು ಸತ್ಯಕ್ಕೆ ನಾನಲ್ಲ. ನಿತ್ಯ ನಿರಂತರನಾಗಿರುವಂತಹ ಪರಬ್ರಹ್ಮ ವಸ್ತುವಿನ ಅಂಶವಾಗಿರುವಂತಹ ಆತ್ಮತತ್ವ ನಾನಿದ್ದೀನಿ, ಆತ್ಮಸ್ವರೂಪನಾಗಿದ್ದೀನಿ. ಈ ಭಾವಗಳಿಗೆ ರಮಿಸ್ತಿರ್ಬೇಕಿದ್ರೆ ಈ ಭಾವ ರಮಿಸ್ಲಿಕ್ಕೆ ಕಾರಣ, ಈ ಭಾವವನ್ನು ರಮಿಸ್ಬೇಕು ಅನ್ನೋದು ಒಂದು ವಿಷಯ ಆದ. ಎರಡನೇದು ರಮಿಸೋದು ಹೆಂಗ ನಮ್ಗೆ ಸರಳ ದಾರಿ ಹೇಳಿಕೊಟ್ಟ. ಅಂತಹ ನಾಮದ ತತ್ವವನ್ನು ತಿಳಿಸಿಕೊಡುವುದಕ್ಕಾಗಿ ಚಿದಂಬರ ಮಹಾರಾಜರು ಅವತಾರದ ವೈಶಿಷ್ಟ್ಯತೆ ಹೇಳ್ತೀನಿ. ಚಿದಂಬರ ಮಹಾರಾಜರ ಅವತಾರದ ವೈಶಿಷ್ಟ್ಯತೆ ಶುಕ್ಲ ಯಜುರ್ವೇದ ಎಲ್ಲೋ ಒಂದು ಕಡೆ ಮನ್ನೊಂದು ಕಡೆ ಉದಾಹರಣೆ. ಹಿಂದೂ ಧರ್ಮ ಅದರಲ್ಲೂ ಪ್ರಾಮಾಣ್ಯ ಎಷ್ಟು ಶಿಷ್ಟ ಸಲ ಶಿಖಾ ಬಿಟ್ಟುಕೊಳ್ಳಿಕ್ಕೆ ನಮಗೇನದ ಅಂತ ಹೇಳಿದ್ರೆ ಅಸಹ್ಯ ಅನ್ಸೋದು ಅಷ್ಟ ಅಲ್ಲ, ಶಿಖಾ ಬಿಟ್ಟವರನ್ನು ಕಟ್ಟಲು ಹೊಡೆಯುವಂತಹ ಅವಸ್ಥೆ ನಿರ್ಮಾಣ ಆಗಿತ್ತಂತೆ. ಅಂತಹ ಸಂದರ್ಭದೊಳಗೆ ಪ್ರಾಮಾಣ್ಯವನ್ನು ಉಳಿಸುವುದಕ್ಕಾಗಿ ಬ್ರಾಹ್ಮಣರಾಗಿ ಶುಕ್ಲ ಯಜುರ್ವೇದಿಯಾಗಿ ಚಿದಂಬರ ಮಹಾರಾಜರ ಅವತಾರ ಬಂದಾಗ ಎಲ್ಲ ಅದ್ಭುತ ಕೆಲಸ ಮಾಡಿ
ಏನು ಅಂತ ಕೇಳಿದ್ರೆ ವಾಮಪಂಥೀಯರ ಪ್ರಾಬಲ್ಯ ಜಾಸ್ತಿ ಆಗಿತ್ತು. ಅಂದ್ರೆ ವೇದದ ದುರುಪಯೋಗ, ಸ್ವಾರ್ಥಕ್ಕಾಗಿ ವೇದ ಮಂತ್ರಗಳನ್ನು ಉಪಯೋಗ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ ವಾದ ಮಾರ್ಗದಿಂದ ಅಂತಹ ಸಂದರ್ಭದೊಳಗೆ ಇನ್ನೂ ಒಂದು ಘಟನೆ ನಡೀತಿತ್ತು. ವೈದಿಕ ಬ್ರಾಹ್ಮಣರ ಪ್ರತಿಷ್ಠೆಗಾಗಿ ಮಾಡಿಕೊಳ್ತಿರುವಂತಹ ಅಥವಾ ಸ್ವಾರ್ಥ ಬುದ್ಧಿಯಿಂದ ಮಾಡ್ತಿರುವಂತಹ ಕರ್ಮಕಾಂಡ ನಷ್ಟ ಆಗಲಿಕ್ಕೆ, ಜನ ಅದರ ವಿಶ್ವಾಸ ಕಳ್ಕೊಳ್ಳಿಕ್ಕೆ. ಅಂತಹ ಸಂದರ್ಭದೊಳಗ ಶುಕ್ಲ ಯಜುರ್ವೇದಿಯಾಗಿ ನ ಭೂತೋ ನ ಭವಿಷ್ಯತಿ ಅನ್ನುವಂಗ ಕರ್ಮಕಾಂಡದ ಭಾಗವಾಗಿರುವಂತಹ ಯಜ್ಞವನ್ನ ಗೊಡ್ಡಾಗತ್ತಾಳ ಮಾಡಿ ತೋರಿಸಿದ್ದು ಸ್ವಾಮಿ ನಮ್ಮ ವಿಶೇಷ. ಅಂದ್ರೆ ಏನು? ಯಾವ ಕರ್ಮಕಾಂಡ ವೇದದೊಳಗೆ ಕರ್ಮಕಾಂಡ, ಉಪಾಸನ ಕಾಂಡ, ಜ್ಞಾನ ಕಾಂಡ ಅಂತ ನೋಡ್ತಾವ. ಜ್ಞಾನಕಾಂಡ ಸ್ವಾಭಾವಿಕವಾಗಿ ಅದು ನಮಗೆ ಅಂತ ಕೇಳಿದ್ರೆ ಅನುಭವ ಬರ್ತದ, ಆ ಕಾರಣದಾಗ ಅದ್ರ ವಿರೋಧ ಇರಲಿಲ್ಲ. ಉಪಾಸನಾ ಕಾಂಡ ಅದು ಅನುಭವ ಬರ್ತದ, ಆದ್ರೆ ಸಾಮಾನ್ಯವಾಗಿ ಇಮಿಡಿಯೇಟ್ ಆಗಿ ನಮಗೆ ಅನುಭವ ಬರದೇ ಇರುವಂತಹ ಕರ್ಮಕಾಂಡದ ಭಾಗವನ್ನೇನಂತ ಕೇಳಿದ್ರೆ ಪ್ರತಿಷ್ಠೆಗಾಗಿ ಒಂದು ಗುಂಪು ಏನ್ ಮಾಡಲಿಕ್ಕೆ ಹೊಸ ದುರುಪಯೋಗ ಮಾಡ್ಕೊಳ್ಳಿಕ್ಕೆ, ಸ್ವಪ್ರತಿಷ್ಠೆಗಾಗಿ ಅಥವಾ ವ್ಯವಹಾರಕ್ಕೆ ಗಂಟು ಬಿದ್ದು ಆ ಮಂತ್ರವಾಕ್ಯಗಳು ಸತ್ವ ಕಳ್ಕೊಳ್ತಾವ. ಸ್ವಾಭಾವಿಕ ಸ್ವಾರ್ಥ ಬುದ್ಧಿಯಿಂದ ಈಗ ಸತ್ವ ಹೆಂಗೆ ಕಳ್ಕೊತಾ ಹೇಳ್ತೇವೆ ನಾವು ಅಂತೀವಿ ನೋಡ್ರಿ, ಒಂದು ಮಾತಾಡ್ತೀವಿ. ಆಯುರ್ವೇದ ಯಾವಾಗ ಇವತ್ತು ಹಿಂದೆ ಬಂದ ಒಂದು ವರ್ಷ ಜ್ವರ ಬರ್ತಾವ, ಈಗ ತೋಳು ಚಾಲು ಮಾಡ್ಬೋದು ನಾವು. ಅಂದ್ರೆ ಅದ್ರೊಳಗ ಸತ್ವ ಇಲ್ಲ, ಅಷ್ಟು ದೀರ್ಘಾವಧಿ ಹೋಗ್ತದ ಅನ್ನೋ ಭಾವದೊಳಗೆ ನಮ್ಮ ತಲೆಗೆ ನಂಬಿಕೆ ಆಯುರ್ವೇದಕ್ಕೆ ಮಾತಾಡ್ತೀವಿ. ಹಂಗಿಲ್ರಿ, ನಿಮಗ ಸುಶ್ರುತ ಸಂಹಿತೆಯೋ ಚರಕ ಸಂಹಿತೆಯೋ ಎಲ್ಲೋ ಕಡೆ ಬರೋದು ಓದಿದ್ಯ ಪದ. ಒಂದು ವನಸ್ಪತಿಯನ್ನ ಅದನ್ನು ಗುಣಗಾರ ಮಾಡಿ ಆ ವನಸ್ಪತಿಯನ್ನ ಪರ್ಟಿಕ್ಯುಲರ್ ಆಗಿ ಇಂತಹ ನಕ್ಷತ್ರದೊಳಗನೆ ತೆಗೆಯುವುದರಿಂದಾಗಿ ಯಾವ ಔಷಧೀಯ ಗುಣವನ್ನು ನಮ್ಮ ಮೇಲೆ ಪರಿಣಾಮಕಾರಿ ಪ್ರಭಾವ ಬೀರ್ತದೋ ಅಷ್ಟೇ ನಮಗೆ ಯಾವ ಬೇಕಾದ ತೆಗೆದ್ರದು ಬೀರಂಗಿಲ್ಲ. ನಾವು ಬಹಳ ವ್ಯವಹಾರಿಕರಾಗಿವಿ, ದುಡ್ಡು ಗಳಿಸೋದಕ್ಕೆ ಬೆನ್ನು ಹತ್ತೀವಿ. ಈ ಎಲ್ಲ ಕಾರಣದಿಂದಾಗಿ ಆ ವನಸ್ಪತಿ ಶಾಸ್ತ್ರ ಏನ್ ಹೇಳ್ತದೋ ಅದ್ರ ಕಡೆ ನಮ್ಮ ಲಕ್ಷ್ಯ ಇಲ್ಲ, ಗಮನ ಇಲ್ಲ. ಆ ಕಾರಣದಿಂದ ಯಾವಾಗ ಬೇಕಾದ ತೆಗಿತೀವಿ, ಹೆಂಗ್ ಬೇಕಾದ್ರೆ ಉಪಯೋಗ ಮಾಡ್ಕೊಳಿರ್ತೀವಿ. ಸ್ವಾರ್ಥ ಕಾರಣಕ್ಕಾಗಿ ಬರೀ ದುಡ್ಡು ಸಂಪಾದನೆ ಮಾಡೋದು ಮತ್ತು ಸ್ವಾಭಾವಿಕವಾಗಿ ಅವ್ರು ಹೆಂಗ್ ಪರಿಣಾಮ ಮಾಡ್ತಾವ್ರಿ, ಪರಿಣಾಮ ಮಾಡಂಗಿಲ್ಲ. ಹಂಗೆ ವೇದ ಮಂತ್ರಗಳು ಪರಿಸ್ಥಿತಿ ಆಗಿತ್ತು. ಆ ಸಂದರ್ಭದೊಳಗೆ ಏನಂತ ಕೇಳಿದ್ರೆ ನ ಭೂತ ನ ಭವಿಷ್ಯತಿ ಅನ್ನುವಂಗಿರೋದಂತ ಕೇಳಿದ್ರೆ ಸ್ವಾಮಿ ಬಣ್ಣಾಗದೊಳಗೆ ಗೆದ್ದೆ ಮಾಡಿ ಕರ್ಮಕಾಂಡದ ಶ್ರೇಷ್ಠತೆಯನ್ನು ಜಗತ್ತಿಗೆ ತಿಳಿಸ್ಕೊಂಡು ಬಂದಾಗ ಎರಡನೇದು ಇನ್ನೊಂದಕ್ಕೆ ಅದ್ಭುತ ಪಡೆ ನಿರ್ಮಾಣ ಮಾಡಿದ್ರು. ಈಗಾಗಲೇ ಒಂದು ವಿಷಯ ಬಂದಿತ್ತು, ಏನು ಅಂತ ಕೇಳಿದ್ರೆ ವೇದ, ಅದರ ನಂತರ ಏನಪ್ಪ ಅಂತ ಕೇಳಿದ್ರೆ ಬ್ರಹ್ಮಸೂತ್ರ, ಉಪನಿಷತ್ತು, ಇದು ಪ್ರಸ್ತಾವತ್ರಯಗಳಂತ ಹೇಳ್ತಾರ. ಇವು ಕೂಡ ಏನಂತ ಅರ್ಥ ಆಗಲಿ ಈ ಸಂದರ್ಭದೊಳಗ ಪುರಾಣಗಳು ಹುಟ್ಟ್ಯಾವ. ಪುರಾಣಗಳು ಯಾವ ವೇದ ಮಂತ್ರಗಳ ಸಾರವನ್ನೇ ಮ್ಯಾಲಿನ ಕೊಟ್ಟಿ ಕೊಟ್ಟು ಹೇಳುವಂತಹ ವ್ಯವಸ್ಥೆಗೆ ಪುರಾಣ ಅಂತ. ಪುರಾಣ ಅಂತ ಕೂಡಲೇ ಪುರಾಣದ ಮ್ಯಾಲಿನ ಕಥೆಗಳನ್ನು ನೋಡುವುದಿರುವುದಿಲ್ಲ, ಅದರ ಸಾರವನ್ನು ನೋಡುವುದಿಲ್ಲ. ಇರ್ಲಿ, ನಮಗೆ ಅದಕ್ಕೇನಪ್ಪ ಅಂತ ಹೇಳಿದ್ರೆ ಯಾವ ವೇದ ಮಂತ್ರಗಳಿಂದ ಸ್ವಾಮಿ ಅನ್ನೋದು ದಿವಸ ಆ ಒಂದು ಕರ್ಮಕಾಂಡವನ್ನ ಅದರ ಜೊತೆಗೆ ಎಲ್ಲರೂ ಅಧಿಕಾರಿಗಳಾಗಿ ಪರಮಾತ್ಮಕ ಅಧಿಕಾರಿಗಳನ್ನಾಗಿ ಮಾಡುವುದರ ಸಲುವಾಗಿ ಬಹಳ ಸರಳ ಹಾದಿ ಏನು ಸಾಧು ಸ್ವಲ್ಪ ಕಂಡು ಹೇಳ್ತಾರೆ. ಏನು ಭಗವಂತನ ನಾಮದ ಉಚ್ಚಾರ. ಈ ಗುಹ್ಯ ತಿಳ್ಕೋಬೇಕಂತ ಹೇಳಿದ್ರೆ ಗುಹ್ಯ ತಿಳ್ಕೋಬೇಕು. ಗುಹ್ಯ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವ ಮಾರ್ಗವನ್ನು ಅನುಸರಣೆ ಮಾಡಬೇಕು, ಎರಡೂ ಕೂಟಗಳಿಂದ ಬೇಕಾದ ಸ್ವಾಮಿ ತನ್ನ ಅವತಾರಗಳನ್ನು ತೋರ್ಸ್ಯಾರ. ಆ ವಿಚಿತ್ರದವರು ಇದ್ರೊಳಗೆ ಹೇಳಿದ್ರು, ಇದನ್ನು ಗುಹ್ಯತಮ ಪ್ರವಕ್ಷಾಮಿ, ಗುಡ್ಡದ ಹೇಳ್ತೀನಿ ತಿಳ್ಕೋ ಹೆಂಗ್ ತಿಳ್ಕೋ ಅಂತಂದ ಸುಮ್ಮನೆ ಹಂಗ ಅರುಣ್ ದೇಸಾಯಿ ಹಿಂಗ್ ಮಾಡೋದ್ರಿಂದ ಹಿಂಗ ಹಾಕ್ತಾರೆ ಸುಮ್ಮನೆ ನಂಬ್ಕೊಬ್ರು ಇಲ್ಲ. ನಿನಗೆ ಚಿಂತನ ಮಂಥನ ಮಾಡ್ಕೊಂಡು ಮನನ ಮಾಡ್ಕೋ. ಜ್ಞಾನ ಯಾವ್ಯಾವ ಪರಮಾತ್ಮ ಜ್ಞಾನದನೋ
ಅಥವಾ ಯಾವ ಜ್ಞಾನವನ್ನು ಹಿಂಗೆ ನೀವು ತಿಳ್ಕೊಂಡು ಪಡ್ಕೊಂಡಂತೆ ಆದ್ರೆ ಮೋಕ್ಷತೆ ಶುಭಾತಿ, ಮೋಕ್ಷಕ್ಕೆ ಅಧಿಕಾರಿ ಆಗ್ತೀಯಾ? ಏನಾಗ್ತದಲ್ಲ ಮನುಷ್ಯ ಜನ್ಮದ ಅಂತಿಮ ಗುರಿ ಏನಲ್ಲ ಅಂತ ಕೇಳಿದ್ರೆ ಏನನ್ನದ ಅದನ್ನು ಸಾಧಿಸೋದರ ಸಲುವಾಗಿ ಅಂತ ಈ ಗುಡ್ಡನ್ನು ಹೇಳಿಕೊಂಡಾಗ ಈ ಗುಡ್ಡದ ಗುರುತಿನೊಳಗೆ ಅಂತ ಕೇಳಿದ್ರೆ ಜೀವನದೊಳಗೆ ಯಾವ ಅವತಾರ ಸುತ್ತಕ್ಕೆ ಆರ್ಟಿಫಿಷಿಯಲ್ ಏನು ಅಂತ ಎರಡು ಒಂದು ಏನು ಅಂತ ಕೇಳಿದ್ರೆ ಗುಡ್ಡನ್ನು ತಿಳ್ಕೊಳ್ಳೋದು, ಗುಡ್ಡನ್ನು ತಿಳ್ಕೊಳ್ಳುವುದಕ್ಕಾಗಿ ಯಾವ ಕ್ರಮವನ್ನ ಅನುಸರಣೆ ಮಾಡಿದ್ರೆ ನನಗೆ ಗುಡ್ಡ ನಮಗೆ ಬಿಟ್ಟು ಕೊಡ್ತದೆ. ಅವು ಚಿದಂಬರ ಅವತಾರದ ವೈಶಿಷ್ಟ್ಯತೆ ಏನು ಅಂತ ಕೇಳಿದ್ರೆ ಯಾವ ರಾಜಾರ ಮಹಾರಾಜ್ ಸಖಾರಾಮ್ ಕರ್ದೆ ಇಂಥ ಒಂದು ವಿಠಾಬಾಯಿ ಇಂಥ ಒಂದು ಅದ್ಭುತ ಪಡೆಯ ಮುಖಾಂತರ ಯಾವ ಭಗವಂತನ ನಾಮವನ್ನು ಸಂಕೀರ್ತನೆ ಮಾಡುವುದರಿಂದಾಗಿ ಈ ಗುಡ್ಡಗಳು ತಾವಾಗೆ ಬಿಟ್ಟು ಕೊಡ್ತಾವೆ. ಹ್ಯಾಕ್ ಬಿಟ್ಟು ಕೊಡ್ತಾವ್ರಿ? ಅದೇ ಸಾಧ್ರಿ ಚಿದಂಬರ ಪುತ್ರ ಏನಾಗೋದ್ರಿ ಸ್ವಾಭಾವಿಕವಾಗಿ ಅನಿಸ್ತದ. ಒಬ್ಬವ ಒಂದು ಲಾಟು ಹಿಡ್ಕೊಂಡಿದ್ದ, ಗುರುಗಳು ಅವ್ರಿಗೆ ಏನ್ ಮಾಡಿದ್ರು, ಈ ಲಾಟು ಹಿಡ್ಕೊಂಡು ಹೋಗ್ಬೇಕು ಆಗ್ತದ, ಹೋಗು ನಿನಗೆ ಹಾಕಿ ತೋರಿಸ್ತದ ಅಂತ ಹೇಳಿದ್ರು. ಅವ ಅಂತ ಇಲ್ಲೇ ಕೂತ ಪ್ರಯೋಗ ಮಾಡೋರಲ್ಲ, ಅವರು ಜ್ಞಾನ ವಿಜ್ಞಾನ ಸಹಿತ ಇಲ್ಲೇ ಇಲ್ಲ, ಸುಮ್ಮನೆ ಇಲ್ಲೇ ಕೂತು ಮಾಡೋರು, ವಾದ ಮಾಡೋರು. ಅವ ಅಂತ ಅಲ್ಲಿ ಈ ಲಾಟದ ಒಂದು ಫೂಟ್ ಬೆಳಕಿಟ್ಟದಪ್ಪ, ಈ ಒಂದು ಫೂಟ್ ಬೆಳಕಿನ ಮುಂದಿನ ಹಾದಿ ಹಾಕಿ ತೋರಿಸ್ತದ್ರಿ. ಅದಕ್ಕೆ ಗುರುಗಳು ಹೇಳಿದ್ರು, ಈ ಲಾಟಲ್ಲಿ ಹಿಡ್ಕೊಂಡು ನೀವು ಮುಂದೆ ಹೋಗು, ಒಂದ್ ಹೆಚ್ಚು ಹೋಗ್ರಿ, ಮುಂದಿನ ಹಾದಿ ಮಾತ್ರ ತೋರಿಸದ. ಹಂಗ ಭಗವಂತನ ನಾಮ ಅನ್ನೋದು ಉಚ್ಚಾರ ಮಾಡ್ಕೊಂಡು ಸಾಧನೆ ಮಾಡ್ಕೊಂಡು ಹೋಗು. ಅದೇನು ಅಂತಿಮವಾಗಿ ಅಂತ ಕೇಳಿದ್ರೆ ಗುಹ್ಯವಾಗಿರುವಂತಹ ವಿಜ್ಞಾನವನ್ನು ತಿಳಿಸ್ಕೊಡ್ತದೆ, ಜ್ಞಾನಕ್ಕೆ ಒಯ್ದು ಮುಟ್ಟಿಸ್ತದೆ, ಮೋಕ್ಷಕ್ಕೆ ಅಧಿಕಾರಿಯನ್ನಾಗಿ ಮಾಡ್ತದೆ. ಮೋಕ್ಷಕ್ಕೆ ಅಧಿಕಾರಿ ಆಗ್ಬೇಕು ಅಂತ ಕೇಳಿದ್ರೆ ಬಹಳ ಸರಳ. ಹೇಳ್ಯಾರ ಏನು ಅಂತ ಕೇಳಿದ್ರೆ ಯದ್ಯತ್ ಕರ್ಮ ಕರೋಮಿದ್ದ ಅಖಿಲ ಶಂಭೋ ತವ ಆತ್ಮಾರ್ಥಂ ಗಿರಿಜಾವತಿ ಸಹಚರ ಪ್ರಾಣ ಶರೀರ ಗೃಹಂ ಪೂಜಾತೆ ವಿಷಯೋಪಭೋಗ ರಚನ ನಿದ್ರ ಸಮಾಧಿ ಸ್ಥಿತಿ. ಅಂದ್ರೆ ಯಾವ ಆತ್ಮದ ಅನುಭಾವದೊಳಗಿರ್ಬೇಕಿದ್ರೆ, ಆತ್ಮಭಾವದೊಳಗೆ ಇರ್ಬೇಕಿದ್ರೆ, ಆ ಆತ್ಮಭಾವಕ್ಕೆ ಕಾರಣೀಭೂತವಾಗಿರುವಂತಹ ಭಗವಂತನ ನಾಮಸ್ಮರಣೆಯೊಳಗೆ ಇದ್ದಿದ್ದೆ ಆದ್ರೆ ನೀ ಮಾಡ್ತಿರೋ ಪ್ರತಿಯೊಂದು ಕರ್ಮವೂ ಕೂಡ ಭಗವಂತನ ಪೂಜೆಯಾಗ್ತದೆ. ಸರ್ವದೇಶವು ಪುಣ್ಯ ದೇಶವು, ಸರ್ವಕಾಲವು ಪರ್ವಕಾಲವು, ಸರ್ವ ಜೀವನ ಪಾತ್ರರು, ಮೂರು ಲೋಕದವು, ಸರ್ವ ಮಾತುಗಳೆಲ್ಲ ಮಂತ್ರವು, ಸರ್ವ ಕಾರ್ಯಗಳೆಲ್ಲ ಪೂಜೆಯು, ಶರ್ವವಂಜನ ವಿಮಲ ಬುದ್ಧಿಯ ಧ್ಯಾನವುಳ್ಳವರಿಗೆ. ಯಾವ ಭಗವಂತನ ಧ್ಯಾನದೊಳಗೆ ಇದ್ದದ್ದಾದ್ರೆ ಭಗವಂತನ ನಾಮಸ್ಮರಣೆ ಮಾಡ್ಕೋತ 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 ಗುರುನಾಥ ಪ್ರಾಪ್ತಿ ಆಗ್ತದೆ. ಮೊಟ್ಟಮೊದಲನೇದಾಗಿ ಆ ಗುರುನಾಥನೇನಂತ ಕೇಳಿದ್ರೆ ಅಖಂಡವಾಗಿ ಅವ್ರ ರೂಪವನ್ನು ಧ್ಯಾನಿಸೋದ್ರಿಂದ ಚಿತ್ತ ಏಕಾಗ್ರ ಆಗ್ತದೆ. ಚಿತ್ತ ಏಕಾಗ್ರ ಆದಾಗಲೇ ಶುದ್ಧ ಉತ್ಪತ್ತಿ ಆಗ್ತದೆ. ನಾವು ಶುದ್ಧ ಖುಷಿತವಲ್ಲ. ಕಾರಣನೇ ಏನು ಅಂತ ಕೇಳಿದ್ರೆ ನಾವು ಸಾಧನ ನಡವಳಿಕೆ ಬಿಡ್ತೀವಿ, ಕುಡಿತುಗೊಳಿಸ್ತೀವಿ, ಗುರುನಾಥರ ಪಾದವನ್ನ ಲಕ್ಷದ ಕಡೆ ಮಾಡ್ತೀವಿ. ಇವೆಲ್ಲ ಪರಿಣಾಮ ಶುದ್ಧ ಕಂಪಿತ ಆಗ್ತದೆ. ಅರ್ಧ ಆದಾಯದಿಂದ ಕಟ್ಟಾಗುವ ಏನಂತ ಕೇಳಿದ್ರೆ ಒದ್ದಾಡ್ಕೊಂಡು ಹೋಗ್ತೀವಿ. ಮತ್ತೇನಂತ ಕೇಳಿದ್ರೆ ವಿಚಿತ್ರ ಅಂತ ಕೇಳಿದ್ರೆ ಶುದ್ಧ ಖುಷಿತು ಅಂತಂದ್ರೆ ಎರಡು ಭಾಗದ ಶುದ್ಧ ಕಣಗಾಗುವುದು ಒಂದು, ಗುರುನಾಥರ ಬಗ್ಗೆ ಏನಂತ ಕೇಳಿದ್ರೆ ದುರ್ವಿಚಾರ ಉತ್ಪತ್ತಿ ಆಗುತ್ತೆ. ದುರ್ವಿಚಾರ ಉತ್ಪತ್ತಿ ಆಗ ನಷ್ಟದ. ಶುದ್ಧ ಖುಷಿತು ಅಂತ ನಾವು ಸಾಧನೆ ಎಲ್ಲಿರ್ತಾನೆ ಅಲ್ಲಿ ನಿಂತಿರ್ತಾರೆ. ಸ್ಪಷ್ಟವಾಗಿರುವಂತಹ ಚಿತ್ರಣ ಅದಕ್ಕೇನಪ್ಪ ಅಂತ ಕೇಳಿದ್ರೆ ಗುಹ್ಯವಾಗಿರುವಂತಹ ನಾಮ ಸಂಕೀರ್ತನ. ಇದರಿಂದ ಅಂತ ಕೇಳಿದ್ರೆ ಅವತಾರದೊಳಗೆ ಚಿದಂಬರ ಮಹಾರಾಜರು ಬಹಳ ಸಲ ಇದನ್ನ ನೆನಪಡ್ಬೇಕಿತ್ತು. ಏನಿಲ್ಲ, ಇದನ್ನ ಮಾಡೋದ್ರಿಂದ ಅಂತಿಮವಾದ ಅವಸ್ಥೆ ಇದೆ, ಅಂತಿಮವಾದ ಅವಸ್ಥೆ ಇದೆ. ಎಲ್ಲ ಮಾಡ್ತಾಗ ಏನು ಮಾಡ್ತಾರೆ ಮಾಡಿದ್ದೆಲ್ಲ ನಾ ಮಾಡ್ತೀನಿ ಅಂತ ಭಾವ ಇಟ್ಕೊಂಡು ಭಗವಂತನಿಗೆ ಅರ್ಪಣೆ ಮಾಡೋದು ಒಂದು ಭಾವ ಅಂದ್ರೆ, ಮಾಡ್ತಿರ್ಬೇಕಿದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಿರ್ಬೇಕಿದ್ರೆ, ಕರ್ಮಾಚರಣೆ ಮಾಡ್ಬೇಕಿದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಿರ್ಬೇಕಿದ್ರೆ ಲಕ್ಷ ಪರಿಪೂರ್ಣ ಇರೋದಂತ ಕೆಲಸ ಪುಣ್ಯಾತ್ಮಗೆ ಅರ್ಪಿತ ಹಾಕೊಂಡು ಹೋಗ್ತದೆ. ಕರ್ಮ ತಗೊಂಡಿದ್ದಂತ ಶಮೋ ಅಥವಾ ಆರಾಧನ. ಈ ಅವಸ್ಥೆಯ ಪ್ರಾಪ್ತಿಯೇ ರಾಜವಿದ್ಯಾ ರಾಜದ್ವೈತ ಯೋಗದ ಭಕ್ತಿಯದ ಭಕ್ತಿ ಯೋಗದ. ಭಕ್ತಿ ಯೋಗದೊಳಗೆ ಏನಂತ ಹೇಳಿದ್ರೆ ಬೇಕು, ಇಬ್ರು ಬೇಕು. ಒಬ್ಬ ರಾಮ ಹನುಮಂತ, ಒಬ್ಬ ಕೃಷ್ಣ ಸುಧಾಮ, ಇಬ್ರು ಬೇಕು. ಒಬ್ಬ ಚಿದಂಬರ ರಾಜಾರಾಮ, ಇಬ್ರು ಬೇಕು. ಒಬ್ಬ ಪೂಜಾ ಮಾಡವ, ಒಬ್ಬ ಪೂಜಾ ಮಾಡಿಸೋಣ, ಒಬ್ಬ ಭಕ್ತಿ ಮಾಡವ, ಒಬ್ಬ ಭಕ್ತಿ ಮಾಡಿಸೋಣ. ರಾಜ ಮಹಾರಾಜ ಅಭಂಗಗಳನ್ನು ನೋಡ್ರಿ ನೀವು.
ಒಂದು ಕ್ಷಣ ಸ್ವಾಮಿ ನನ್ನ ಜೊತೆಗೆ ಇರೋ ಅನುಭವ ಆಗದೆ ಕೊಟ್ಟಾಗ ಹೀಗಂತಾರಲ್ಲ, ಕಾಯ ಕೋಣಂಬ ತುಜಲ ಜನ್ಮಗಾಲ ವಿಭಜಲ ಮತ್ತು ಸ್ವಲ್ಪ ಯಾಕೀಗ ನನ್ನ ಜೊತೆ ಬಿಟ್ಟು ಹಾಕೋದಿ ಅಂದ್ರ ಆ ಅಳುವಿನೊಳಗನು ಆ ನೋವಿನೊಳಗನು ಅದು ಏನಪ್ಪ ಅದಕ್ಕೆ ಸಾತ್ವಿಕ ರೋಗ ಅನ್ನೋದಾಗಿ ಸುಖ ಪಡ್ತಾನ ಅನ್ನೋದು ಖರೆ ಆಲೋಚನೆಗೆ ಮುಕ್ತ ಅವಸ್ಥಾ ಅಲ್ಲ. ಯಾಕ ಸಿಕ್ಕದ ಶಿವಲ್ಲದ ಸ್ವಾಮಿ ಅವರು ದುಃಖದೊಳಗಿದ್ದಾನ. ದುಃಖ ಸುಖಗಳ ಅತೀತ ಅವಸ್ಥೆ ಮುಕ್ತ ಅವಸ್ಥಾ ಅದ. ಮುಕ್ತ ಅವಸ್ಥಾ ಇದು ಸದೋದಿ ಸ್ವಲ್ಪ ವಿಚಾರ. ರಾಜಬುದ್ಧಿ ವಿದ್ಯೆ ಏನ್ ಹೇಳ್ತದೆ ನಮ್ಗೆ ಈ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಹೇಳ್ತದೆ. ಈ ಅವಸ್ಥೆಯನ್ನು ಪ್ರಾಪ್ತ ಮಾಡ್ಕೊಳ್ಳಿ. ಇದು ಹೆಂಗೆ ಸಾಧ್ಯವಿಲ್ಲ? ನಾಲ್ಕು ಸಾಧ್ಯವಿಲ್ಲ. ಹಿಂದೂ ಕೃಷ್ಣಗಳ ಕಥೆ ಹೇಳುವಲ್ಲಿ ಬೇಕ. ನಮ್ಮ ಉಪಾವಪಿನ ನೋಡ್ತೀವಲ್ರಿ, ಅರವಿಂದಾಸರಿದ್ರು, ಸುಡಿ ರಾಮಠ ಗುರುಗಳಿದ್ರು. ನಿಮಗೆ ಚಿಂತಿಸಲ್ರಿ, ಭರ್ತಿ ಯೌವನದೊಳಗಿರುವಂತಹ ಮಗ, ಭಕ್ತಿ ಯೌವನದೊಳಗಿರುವಂತಹ ಮಗ ಪ್ಯಾರಲಿಸಿಸ್ ಆಗಿ ಮಲ್ಕೊಂಡ. ಏನ್ ಅವಸ್ಥೆದೊಳಗಡೆ ಅಂತ ನಾಲ್ಕು ಚಪ್ಪಲಿ ಬಿಟ್ಟಿರ್ರಿ, ಅದನ್ನ ಚಪ್ಪಲಿ ಬಿಟ್ಟಿರ್ರಿ. ಎಂತ ಅವಸ್ಥೆದೊಳಗೂ ಹ್ಯಾಂಗಿರೋದಂತ ಕೇಳಿದ್ರೆ ನಾಮಸ್ಮರಣೆಯನ್ನು ಆದರ್ಶಿಸೋದು ಆತ್ಮತತ್ವದೊಳಗಿರೋ ಅವಸ್ಥೆ ಅಲ್ಲ. ಇದು ಅವತಾರದ ವೈಶಿಷ್ಟ್ಯತೆ. ಯಾವ ಕೃಷ್ಣ ಅನ್ನೋದಂತ ಕೇಳಿ ಆಗಲೇ ಹೇಳಿದೆ, ಮಾನಸಿಕ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸದೈತ ಆತ್ಮವಸ್ತುಗಳಾಗಿದ್ದಾರೆ. ನಾನಿದು ದೇಹ ಶಬ್ದಗಳು ಬೇರೆ. ಸದೋದಿತ ನಾ ಯಾರು? ನಾ ಪರಬ್ರಹ್ಮೋತ್ಸವಿನ ಅಂಶಿದ್ದೀನಿ. ಈ ಸದೋದಿತ ಈ ಅವಸ್ಥೆದೊಳಗಿರ್ತ. ಈ ಅವಸ್ಥೆದೊಳಗಿದ್ದಾಗ ಅವ್ರು ಮಾಡ್ತಿರುವಂತಹ ಯಾವ ಕರ್ಮಗಳು ಕೂಡ ಆ ದೇಹಕ್ಕೆ ಅಂಟುವಿಕೆ ಇರುವುದಿಲ್ಲ. ಈ ಅವಸ್ಥಾ ಪ್ರಾಪ್ತ ಮಾಡ್ಕೊಳ್ಳದೆ ರಾಜವಿದ್ಯಾ ರಾಜವೈಹಿ ಯೋಗದ ಗುಂಟ. ವಶಿಷ್ಠರು ವಿಶ್ವಾಮಿತ್ರರು ಒಂದು ಕಥೆ ಹೆಂಗೆ ಸಾಧಿಸ್ತಿದ್ರು ಮಹಾತ್ಮರು. ಈಗ ಇದೆ ಈಗ ನಾವು ಕಂಡಿರೋ ಮಹಾತ್ಮರು ಹೇಳಿದೆ. ನಾನು ಇದನ್ನ ಯಾಕೆ ಹೇಳಿ ಕೊಡ್ತೀನಂದ್ರೆ, ಹಿಂದೆ ವಶಿಷ್ಠರು ವಿಶ್ವಾಮಿತ್ರ ಕಥೆ ಆವಾಗಿದ್ರು ಅಂತ ಅಲ್ಲ, ಇವತ್ತು ಇದ್ದಾರ ನಮಗೂ ಸಾಧ್ಯದ. ಇದು ಹೇಳಬೇಕಾದದ್ದು. ಇದು ಅವತ್ತಿದ್ರಲ್ಲ, ಇವತ್ತು ಇದ್ದವರು ಏನ್ ಮಾಡಿರ್ತಾರಲ್ಲ ಅದನ್ನ ನಾನು ಮಾಡಿರ್ತಕ್ಕಂಥ ಸಾಧಿಸುವ ಸಲುವಾಗಿ ಒಂದಿನ ನನಗೆ ಪ್ರವಚನ ಪ್ರೇರಣೆ ಆದ ಮಾತ್ರ ಸಾರ್ಥಕ. ಇಲ್ಲ ಅಂದ್ರೆ ಮಾತ್ರ ಕೇಳಿದ್ರೆ ಸುಮ್ಮನೆ ಸ್ವಾಮಿ ಫೋಟೋ ಇಟ್ಟಿದ್ರೆ ಮಂಗಳಾರತಿ ಮಾಡೋ ಒಂದು ಹಿಂಡು ಬೆಳಿಗೋ ನೀ ದೇವರಪ್ಪ ನಾ ಮನುಷ್ಯ ಇದ್ದೀನಿ ನಿನ್ನ ನಾ ಹೆಂಗಿರ್ಲಿಕ್ಕೆ ಸಾಧ್ಯದ. ಅದಕ್ಕೆ ನಿನಗೆ ನನಗೆ ನಾ ಇಂಥ ಹೊಸ ಕೆಲಸ ಮಾಡ್ಕೊತ ಹೋಗವ ಅಂತಂದು ಭಾವದಿಂದ ನನಗೆ ನಿಜವಾಗಿ ಪ್ರವಚನದ ಸಾರವನ್ನ ಅನುಭವಿಸ್ಲಿಕ್ಕೆ ಆಗಂಗಿಲ್ಲ. ಪ್ರವಚನದ ಸಾರ ಏನು ಅಂತ ಕೇಳಿದ್ರೆ ನಿನಗೂ ಹಿಂಗಾಗಿ ಅಲ್ಲಿ ಕೃಷ್ಣ ದೇವ ಅವತ್ತಿನ ದಿವಸ ಕೇಳಿದ್ರೆ ದೇವತೆ ಹತ್ತು ಬರ್ತಾರಂತ್ರಿ. ಮನುಷ್ಯ ದೇಹವನ್ನು ಧಾರಣ ಮಾಡ್ಕೊಂಡು ಬಂದ ಚಿದಂಬರ, ಮನುಷ್ಯ ದೇಹವನ್ನು ಧಾರಣ ಮಾಡ್ಕೊಂಡು ಬಂದ. ಮತ್ತೆ ಇವತ್ತು ನನಗೂ ಏನಂತ ಮನುಷ್ಯ ದೇಹ ಸಿಕ್ಕಲ್ಲ, ನನಗಾಗಿ ಪ್ರಾಪ್ತ ಆಗಬಾರ್ದು ಚಿಂತನೆ ಹುಟ್ಟಬೇಕಂತಾನೆ. ಅದು ಏನಂತ ಪ್ರವಚನದ ಗುರಿಯದು. ವಶಿಷ್ಠರು ವಿಶ್ವಾಮಿತ್ರರು ಗಂಗಾ ನದಿ ದಂಡಿ ಮೇಲೆ ಅಂತ ಕೇಳಿದ್ರೆ ವಶಿಷ್ಠರು ಕೂತಿದ್ರು. ಮತ್ತೊಂದು ದಂಡೆಯಾಗಿ ಅಂತ ಕೇಳಿದ್ರೆ ವಿಶ್ವಾಮಿತ್ರರು. ವಶಿಷ್ಠರಂತ ಪಾಪ ವಿಶ್ವಾಮಿತ್ರರು ಉಪವಾಸಿತಾರ. ಅವ್ರು ಹೋಗಿ ಅಂತ ಕೇಳಿದ್ರೆ ಊಟ ಕೊಟ್ಟು ಬಾ ಅಂತ ಹಿಂದಿಗೆ ಹೇಳಿದ್ರು. ಇವ್ರು ಒಂದು ಕ್ಷಣ ಅನಿಸ್ತು, ಏನ ದೊಡ್ಡವ್ರ ಸುದ್ದಿ ನಮಗೆ ಅವ್ರು ಒಂದು ಊಟ ಮಾಡಿ 100 ಮಂದಿ ಊಟ ಮಾಡ್ತಿದ್ರಂತ್ರಿ. ಅವ್ರು ಒಂದು 100 ಮಂದಿದ್ದು ಊಟ ಒಬ್ಬ ಮಾಡ್ತಾರೆ ಒಂದು ಹೊತ್ತಿಗೆ ಮಾಡಿದ್ರೆ ವಿಶ್ವಾಮಿತ್ರ. ಅದಕ್ಕೆ ಕೇಳಿದ್ದು ಸಂಶಯ ಬಂತು ತಲೆಯಾಗ, ಏನೋ ಯಾಕೆ ದೊಡ್ಡವ್ರ ಸುದ್ದಿ ನಮಗೇನು ಮಾಡೋದು, ಹೋಗತ್ತಾನ ಊಟ ಪಟ್ಟು ಬಾರ್ತಾನ, ಊಟ ಪಟ್ಟು ಬಂದ್ರ ಹೋದು ಗಂಗಾ ನದಿ ಹೆರ್ಲಿಕ್ಕೆ ಬಾಳಿ ಬಂದರು. ಮತ್ತೆ ಅದನ್ನ ಗಂಗಾ ನದಿ ಹೆರ್ಲಿಕ್ಕತ್ತದ. ವಿಶ್ವಾಮಿತ್ರ ಆಗ್ತದೆ ದಂಡೆಯಾಗಿದ್ದಾನ. ಬಂದು ಗಂಡ ಕೇಳಿಕೊಡಿ ಅಂದ್ರು. ಏನಿಲ್ಲ, ವಿಶ್ವಾಮಿತ್ರರು ನಿತ್ಯ ಉಪವಾಸಿಗಳಾಗಿದ್ರೆ ಅವ ರಸ್ತೆ ನೋಡೋದು ಗಂಗಾ ಮಾತನ್ನ ಕೇಳ್ಕೊ ಅಂತ ಹೇಳಿದ್ರು. ಅಲ್ಲ 100 ಮಂದಿ ಊಟ ಮಾಡ್ತಾನ, ಏನು ಕೇಳೋದಿದ್ರೆ ಗಂಗಾ ನಾವು ಪ್ರಾರ್ಥನೆ ಮಾಡ್ಕೊಂಡು ಅವ ನಿತ್ಯ ಉಪವಾಸಿಯಾಗಿದ್ರೆ ಅಂದ್ರೆ ಊಟನ ಮಾಡಲಾರ್ದವಾಗಿದ್ದರೆ ನಮಗ್ ಉಪವಾಸ ಅಲ್ಲ. ನಿತ್ಯ ಉಪವಾಸಿ ಆಗಿದ್ರೆ ರಸ್ತೆ ನೋಡೋದು ಹೋದ್ರು ಗಂಗಮ್ಮಯ್ಯ ಪ್ರಾರ್ಥನೆ ಮಾಡ್ಕೊಂಡು
ವಿಶ್ವಾಮಿತ್ರರು ನಿತ್ಯ ಉಪವಾಸಗಳಾಗಿದ್ರೆ ನನಗೆ ಅವಾಗ ನಾನು ರಸ್ತೆ ಬಿಟ್ಟು ಅವ್ರಿಗೆ ಪ್ರಸಾದ ಕೊಟ್ಟು ಕೊಡ್ಬೇಕಾಗಿರೋದು ಗಂಗಾಮಯ್ಯ ರಸ್ತೆ ಬಿಟ್ಟಪ್ಪ. ಏನಿದೆ ತಿಳಿಲಿಲ್ಲ ಹಕ್ಕಿಕತ್ತ ದೊಡ್ಡವ್ರ ಸುದ್ದಿ ಬೇಡ ಹೋದ ಮುಂದಿನ ಕಡೆ ನನಗೆ ವಿಶ್ವಾಮಿತ್ರರಿಗೆ ಪ್ರಸಾದ ಮಾಡಿಸಿದ್ರು. ಪ್ರಸಾದ ಮಾಡಿಸಿದ ಅಂತ ಕೇಳಿದ್ರೆ ಬಾಳೆ ಬಂದು ಮತ್ತು ಗಂಗಾ ನದಿ ಯಥಾ ಪ್ರಕಾರ ಹರಿಲಿಕ್ಕೆ ಮತ್ತೆ ಈ ಗಂಗಾ ಹತ್ರ ಹೋಗುವಾಗ ವಿಶ್ವಾಮಿತ್ರ ಹೋಗಿ ಕೇಳಿದ್ವಿ ಮತ್ತೆ ಈ ಗಂಗಾ ನದಿ ಮತ್ತೆ ಹರಿಲಿಕ್ಕೆ ಹತ್ತದ ಮತ್ತೆ ನನಗೆ ಈ ಗಂಗಾ ಹತ್ರ ಹೋಗ್ಬೇಕು ಮತ್ತೆ ಏನ್ ಮಾಡಿ ಏನಿಲ್ಲ. ವಶಿಷ್ಠರು ನಿತ್ಯ ಬ್ರಹ್ಮಚಾರಿಗಳಾಗಿದ್ರ ಗಂಗಾಮಯ್ಯ ನನಗೆ ಹಾಗೆ ಬಂದು ಕೇಳಿದ್ರು. ನಾ ಯಾವುದಕ್ಕೆ ವಶಿಷ್ಠ 100 ಮಂದಿ ಊಟ ಮಾಡ್ತಾರೆ ಅಂತ ಕೇಳಿದ್ದೆ. ವಶಿಷ್ಠರಿಂದ ವಿಶ್ವಾಮಿತ್ರ 100 ಮಂದಿ ಊಟ ಮಾಡ್ತಾರೆ ಅಂತ ಕೇಳಿದ್ದೆ. ವಶಿಷ್ಠರಿಂದ ನಾನು ಊಟ ಬಂದು 3 ಮಂದಿ ಮಕ್ಕಳಿಗೆ ಅವು ಇವ್ಯಾಕೆ ಬ್ರಹ್ಮಚಾರಿ ಆಗ್ತಾರ ಅಂತ ಇವ್ಯಾಕೆ ಅಂತ ಕೇಳಿದ್ರೆ ಏನೋ ಯಾಕೆ ಬಂದು ಗಂಗಾಮಯ್ಯ ಕೇಳಿದ್ರು. ಅವ ವಶಿಷ್ಠರು ನಮಗೆ ನಿತ್ಯ ಬ್ರಹ್ಮಚಾರಿಗಳಾಗಿದ್ರ ರಸ್ತಾಗಳು ಹಂಗ ರಸ್ತ ಬಿಟ್ಟರೆ ಗಂಗಾಮಯ್ಯ ಅಷ್ಟೇ ಮಿಸ್ಟೇಕಿ ಒಂದು ಗಂಟೆಗೆ ಇದು ನೀನು ವಿಶ್ವಾಮಿತ್ರ 100 ಮಂದಿ ಊಟ ಮಾಡ್ತಾನೆ ನೀ ಏನ್ ಹೇಳ್ತೀವಿ ನಿತ್ಯ ಉಪವಾಸ ಅಂತ ಹೇಳಿ ನಿನ್ನಿಂದ ನಾನು 3 ಮಂದಿ ಮಕ್ಕಳಲ್ಲ ನೀನೇನೋ ನಿತ್ಯ ಬ್ರಹ್ಮಚಾರಿ ಅಂತ ಹೇಳಿ. ಅವಾಗಿನ ವಶಿಷ್ಠರು ಆಕೆಗೆ ದಿವ್ಯ ದೃಷ್ಟಿಯನ್ನು ಪಟ್ಟು ವಿಶ್ವಾಮಿತ್ರ ಏನು ಊಟ ಮಾಡಿದ್ರಲ್ಲ ಊಟ ಮಾಡ್ತಿರೋ ಕ್ರಮವನ್ನು ತೋರಿಸ್ತಾರ. ಏನಿಲ್ಲ ಕೃಷ್ಣಾರ್ಪಣ ಕೃಷ್ಣಾರ್ಪಣ ಪ್ರತಿ ತುತ್ತು ಇರೋದಕ್ಕೆ ಕೃಷ್ಣನ ನಾಮಸ್ಮರಣೆಯಿಂದ ಅರ್ಪಣ ಮಾಡಿಕೊಳ್ಳುವುದು ಪರಿಣಾಮ ಯಜ್ಞ ಕರ್ಮ ಕರೋಮಿ ತದ್ದಖಿಲ ಶಂಭೋ ತವ ಆರಾಧನ ತವ ಆರಾಧನ ಅಂದ್ರೆ ಒಂದೇನು ಆತ್ಮಭಾವಗಳಿಗಿರ್ಬೇಕು. ಆತ್ಮಭಾವದೊಳಗೆ ಇರುವುದಕ್ಕೆ ನಮ್ಮ ಟೆಕ್ನಿಕ್ ಏನು ಹಂಗಾರ ಮಾಡ್ತಿರೋ ಪ್ರತಿಯೊಂದು ಕೆಲಸನು ಭಗವಂತನ ನಾಮಸ್ಮರಣೆಯಿಂದ ಕುಡಿದಾಗ ರಾಜವಿದ್ಯಾ ರಾಜಗುಹ್ಯ ಯೋಗ ನಮ್ಮ ಅನುಭವ. ಜ್ಞಾನ ವಿಜ್ಞಾನ ಸಹಿತ ಯಜ್ಞಾತ್ವ ಮೋಕ್ಷಸ್ಯ ಶ್ರುತ ಹೇಳ್ತಾರ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಕ್ಕುತ್ತಮಂ. ಏನ್ ರಾಜವಿದ್ಯಾ ರಾಜವಿದ್ಯಾ ಪುಟ್ಟ ತಿಳಿತವಗಿ ಏನು ಮಾಡ್ತಿರೋ ಕೆಲಸ ಪ್ರತಿಯೊಂದನು ಅವನ ಸ್ಮರಣೊಳಗೆ ಇದು ಮಾಡಬೇಕು. ಇದು ರಾಜವಿದ್ಯಾ. ಇದು ಎಷ್ಟು ಪವಿತ್ರದಲ್ಲ. ಯಾಕೆ ಪವಿತ್ರದ ಅಂತಂದ್ರೆ ಪ್ರತ್ಯಕ್ಷಾವಗಮಂ ಪ್ರತ್ಯಕ್ಷವಾಗಿ ಅನುಭವ ನಮಗೆ ಹೆಂಗೆ ಪ್ರತ್ಯಕ್ಷವಾಗಿ ಅನುಭವ ಬರ್ತದೆ. ಭಗವಂತನ ನಾಮಸ್ಮರಣೆಯೊಳಗೆ ಇಲ್ಲೊಂದೇ ಆಗುತ್ತೆ ನೋಡ್ರಿ. ನೀವು ಮನೆಗೆ ಹಿಂದೆ ಜಗಳಾಟ ಉದಾಹರಣೆಗಳು ಎಲ್ಲಿರವಲ್ಲಿ ಜಗಳಾಟ ಉದಾಹರಣೆಗಳು ಅಂತಂದ್ರು ಆ ಜಗಳಾಡೋ ಸಂದರ್ಭದೊಳಗೆ ನನ್ನ ಮಾನಸಿಕ ಅವಸ್ಥೆ ಏನಿತ್ತು ಅಂತ ಪಡ್ಕೊಳ್ಳಿ 100% ಭಗವಂತನ ಸ್ಮರಣೆ ದೇಹ ಬುದ್ಧಿ ಕೂಡಿದೆ. ಭಗವಂತನ ಸ್ಮರಣದೊಳಗಿದ್ದಾಗ ನಮಗೆ ಯಾಕಿಂದಿಗೂ ಜಗಳಾಡ್ಬೇಕಂತ ಅನ್ಸೋದಿಲ್ಲ. ಯಾಕಂದ್ರೆ ಪ್ರತಿಯೊಂದು ವಸ್ತು ಭಗವಂತನ ಸ್ವರೂಪ ಕಾಣ್ಲಿಕ್ಕತ್ತದ, ಗುರುಗಳ ಸ್ವರೂಪ ಕಾಣ್ಲಿಕ್ಕತ್ತದ. ಮತ್ತು ಗುರುಗಳ ಜೊತೆ ಜಗಳಾಡ್ತೀವನ್ರಿ ಜಗಳಾಡ್ತೀವಂದ್ರೆ ಯಾವಾಗ ಜಗಳಾಡ್ತೀವಿ ನಾವು? ಇದು ಏನೋ ಕಥೆ ಅಲ್ಲ, ಪ್ರತ್ಯಕ್ಷ ಅನುಭವ ಬರ್ತದೆ ನಿಮ್ಗೆ. ಅದನ್ನ ಹೇಳಿಕತ್ತಾರ ಪ್ರತ್ಯಕ್ಷ ಅವಗಮಂ ಸುಸುಖಂ. ಪ್ರತ್ಯಕ್ಷ ಅವಗಮಂ ಧರ್ಮಂ ಸುಸುಖಂ ಕರ್ತು ಅವ್ಯಯ. ಸಾಧನಾ ಕೇಳೋದಂತ ಕೇಳಿದ್ರೆ ನಿರಂತರವಾಗಿರುವಂತ ಕೇಳಿದ್ರೆ ಒಂದು ಸೆಲೆಯನ್ನು ಕೊಡುವಂತಹ ಈ ರಾಜವಿದ್ಯಾ ರಾಜಗುಹ್ಯ ಯೋಗ ಏನದನೋ ಇದು ಪ್ರತ್ಯಕ್ಷ ರೂಪಕ್ಕೆ ಬರ್ತದೆ. ಪ್ರತ್ಯಕ್ಷ ರೂಪ ಚಿದಂಬರ ಮಹಾರಾಜರ ಅವತಾರ ಸಂದರ್ಭದೊಳಗೆ ಇಂಥದ್ದೊಂದು ಘಟನೆ ನಡೀತದೆ. ಮಹಾರಾಷ್ಟ್ರದ ಚಿಂಚವಾಡದೊಳಗೆ ಮೂರಪತ್ ಮಹಾರಾಜ್ ಗಣಪತಿಯ ಶ್ರೇಷ್ಠ ಉಪಾಸಕ. ಇವತ್ತಿನ ತರ ನೋಡ್ರಿ, ಪುಂಡಲೀಕ ವರದ ಹರಿವಿಠ್ಠಲ ಶ್ರೀ ಜ್ಞಾನ ದೇವದುರ್ಗಾ. ಆ ವಿಠ್ಠಲ ಹೆಸರು ತಗೊಳ್ಳೋಕ್ಕಿಂತ ಮುಂಚೆ ವಿಠ್ಠಲ ಪಲ್ಲಕ್ಕೆ ಚಾರಣೆ ಪೂರ್ಣವಾಗಿರುವಂತಹ ಪುಂಡಲಿಕನ ಹೆಸರು ತಗೋತೀವಿ. ಅಂದ್ರೆ ಭಕ್ತನ ಅಷ್ಟು ಶ್ರೇಷ್ಠನ ಆ ಭಕ್ತನ ಶ್ರೇಷ್ಠತೆ ನನ್ನ ಗುಣಗಾರ. ಅದಕ್ಕೆ ಹಂಗೇನದ ಕೇಳಿದ್ರೆ ಈ ಗಣಪತಿ ಬಪ್ಪ ಏನದ ಮೋರಯ್ಯ ಮಹಾರಾಜ ಅಂತ ಹೇಳ್ಕೊಂಡು ಗಣಪತಿ ಶ್ರೇಷ್ಠ ಉಪಾಸಕ ಕೂಡ ಅವನಿಂದಾಗಿ ಗಣಪತಿ ನಾವೆಲ್ಲ ಮುಂದೆ ತಿಳಿಸಿ ಮುಂದೆ ಗಣಪತಿ ಬಪ್ಪ ಮೋರಯ್ಯ ಪುರುಷ ವರ್ಷ ನೌಕರಿಯಾಗಿ ಇಟ್ಟು ಹೋಗಿ ಪಲ್ಯ ಸೋರಯ್ಯ ಅಲ್ಲ. ಗಣಪತಿ ಬಪ್ಪ ಮೋರಯ್ಯ ಪುರುಷ ವರ್ಷ ಮುಂದಿನ ವರ್ಷ ಮತ್ತೆ ಲಘು ಬಾರಪ್ಪ ಬಿಟ್ಟಲ್ಲ ಗಣಪತಿ ಅಂತ ಆ ಮೋರಯ್ಯ ಮಹಾರಾಜ ಅವರು ಕರೆದರು. ಅವ್ರ ಕಾರಣದಿಂದ ಇವತ್ತಿಗೂ ನಮಗೇನಂತ ಕೇಳಿದ್ರೆ ಗಣಪತಿ ಬಪ್ಪ ಮೋರಯ್ಯ ಅವರು
ಇರ್ಲಿ. ಆ ಚಿಂಚವಾಡದೊಳಗೆ ಅಂತ ಕೇಳಿದ್ರೆ ಗಣಪತಿ ಶ್ರೇಷ್ಠ ಉಪಾಸನ ನಡೀತದ. ಭಕ್ತ ಅವನನ್ನ ಹಿಂಗೆ ಪ್ರತಿಷ್ಠಾಪಿಸಲ್ಲ. ಬಂದ ಭಕ್ತರಿಗೆ ಇಚ್ಛಾ ಈಡೇರದೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೇನದ ಅಂತ ಕೇಳಿದ್ರೆ ಅವನನ್ನ ಕಟ್ಟಿ ಯಾವಾಗ ಸಂಗೇರಿ ಅವರು ಸಾಸಲ ನೆನಪು ಮಾಡ್ಕೊತಿರ್ತೀವಿ. ಭಜನಿ ಬರ್ತೀವಿ, ನಮ್ಮ ಸಮಾಧಾನ ಸಿಗ್ತದೆ. ಸಮಾಧಾನ ಸಿಗೋದಕ್ಕೆ ಕಾರಣ ನಾವು ಬಹಳ ತಪಸ್ಸುಗಳಿದ್ವಿ, ಭಜನೆಗೆ ಬಹಳ ಆಳವಾಗಿ ನಮ್ಮನ್ನು ನಾವು ತೊಡಗಿಸ್ಬಿಟ್ಟಿವ್ರಿ. ಆ ಕಾರಣದಿಂದ ಸಮಾಧಾನ ಸಿಗ್ತದೆ. ಹಿಂಗೇನಿರೋದನ್ರಿ ಪುಸ್ತಕ ಅನ್ನೋದು ಹಿಂಗಿಲ್ಲದು. ಎಷ್ಟು ತೊಡಗಿಸ್ಬಿಟ್ಟಿವ್ರಿ, ಒಂಚೂರು ಆವಾದಾಗ ಎಲ್ಲರೂ ಆ ಕಡೆ ನೋಡ್ತೀವಿ ನಾವು. ಹೌದಲ್ಲ? ಇಷ್ಟೆಲ್ಲದಕ್ಕೆ ಚಂಚಲ ಸ್ವಭಾವದಿಂದ ಕೂಡಿರುವಂತಹ ನಾವು ಯಾಕಾಗಿ ಇರೋದಕ್ಕೆ ನಮಗೆ ಸಮಾಧಾನ ಸಿಗ್ತದಂತಂದ್ರೆ ಚಿದಂಬರ ಮಹಾರಾಜರನ್ನ ರಾಜಾರ ಮಹಾರಾಜರು ಕಟ್ಟಿ ಹಾಕ್ಯಾರ. ಪ್ರತ್ಯಕ್ಷೇ ಮುನಿರಹಾಗ ಭಜನಿ ದೇವಾ ಮಾಧ್ಯಮನಿ ಸಮಾಧಾನ ಬರ ಸಾಕಾಗಲ್ಲ, ಬಂದ್ರೆ ಸಾಕಾಗಲ್ಲ. ಪ್ರಸನ್ನ ಹೋಗನಿ ದೇವರ ಐಸಹಿ ಭಜನ್ ಸಾಲಭಾವೇ. ಹೀಗೆ ಭಜನೆ ನಡಿಬೇಕು. ನೀನು ಬರ ಹಂಗ ಸಾಲ ಪ್ರಸನ್ನನಾಗಿ ವರ ಕೊಡ್ಬೇಕು ನನಗೆ. ಹಿಂಗ ಅವನನ್ನು ಏನ್ ಮಾಡ್ಯಾರ ಅಂತ ಕೇಳಿದ್ರ ಭಕ್ತಿ ಒಳಗಿರೋದಂತಂದ್ರ ಭಕ್ತಿ ಕಾರಣದಿಂದಾಗಿ ಭಗವಂತನ ಕಟ್ಟಿ ಹಾಕ್ಯಾರ. ಹಂಗ ಮೌರ್ಯ ಮಹಾರಾಜ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಗಣಪತಿನಲ್ಲಿ ಕಟ್ಟಿ ಹಾಕ್ಯಾರ. ಇಂತಹ ಗಣಪತಿ ಉಪಾಸನೆ ಮಾಡೋದ್ರ ಸಲುವಾಗಿ ಒಬ್ಬ ಕುಷ್ಠರೋಗಿ ಏನದ ಅಂತ ಕೇಳಿದ್ರೆ ಬಂದಾರ. ಬಂದೇನದ ಅಂತ ಕೇಳಿದ್ರೆ ಆ ಮೌರ್ಯ ಗಣಪತಿನ ಉಪಾಸನೆ ಮಾಡ್ಯಾನ, ಅನುಷ್ಠಾನ ಮಾಡ್ಯಾನ ಸಾಕಷ್ಟು ದಿವಸ. ಅವಾಗ ಏನದ ಅಂತ ಕೇಳಿದ್ರೆ ಅವನ ಉಪಾಸನೆಗೆ ಪ್ರೀತಿಯಾಗಿರುವಂತಹ ಗಣಪತಿ ಮಹಾರಾಜ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಅವನಿಗೆ ಒಂದು ಕನಸೊಳಗೆ ಒಂದು ದೃಷ್ಟಾಂತ ಕೊಡ್ತಾನೆ. ನೋಡಪ್ಪ, ನಿನ್ನ ಕುಷ್ಠರೋಗ ನೀನ್ ಕಡಿಮೆ ಆಗುದಿಲ್ಲ. ನಿಂದೇನು ತಪಸ್ಸು ಮಾಡಿಯಲ್ಲ, ನೀನೇನು ಅನುಷ್ಠಾನ ಮಾಡಿರ್ತೀಯಲ್ಲ, ಇದನ್ನು ಪ್ರೀತಿ ಆಗತ್ತೆ. ಪ್ರೀತಿ ಆಗೋದಕ್ಕೆ ಏನ್ ಕುಷ್ಠರೋಗ ಪರಿಹಾರ ಆಗ್ತದೆ ಅಂತೀಯಲ್ಲ, ಇಷ್ಟಿಂದ ಸಾಕಾಗೋದಿಲ್ಲ. ಅದಕ್ಕೊಂದು ಏರ್ಪಾಟಿನ ಉಪಾಯ ಹೇಳ್ತೀನಿ. ಏನು ಅಂತ ಕೇಳಿದ್ರೆ ನೀನು ಒಂದು ಸುತ್ತು ಭೂಮಿಯನ್ನು ಪ್ರದಕ್ಷಿಣೆ ಹಾಕಿ ಬರಬೇಕು. ಅಂದ್ರೆ ನೀನು ಕುಷ್ಠರೋಗ ಕಮ್ಮಿ ಆಗ್ತದಂತ ಇಷ್ಟ ದೃಷ್ಟಾಂತ ಕನಸ್ಬಿದ್ದದ ಎತ್ತರ ನೋಡ್ತಾರೆ. ಏನಿದೆ ಕತಿ, ಏನಿದು ಸ್ವಾಮಿ ಅಂತ ಕೇಳಿದ್ರದ ಭಗವಂತ ಸಕಲರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಗಣಪತಿ ವಿಘ್ನ ವಿನಾಶಕ. ಅವ ಏನದ ಅಂತ ಕೇಳಿದ್ರೆ ನನಗೊಂದು ಪರಿಹಾರ ಹೇಳಿಲ್ಲ. ಏನು ಅದಕ್ಕೆ ಅಸಾಧ್ಯವಾಗಿರುವಂತಹ ಪರಿಹಾರ. ಇಡೀ ಜನ್ಮ ತುಂಬ ಏನದ ಅಂತ ಕೇಳಿದ್ರೆ ಪ್ರಯತ್ನ ಮಾಡಿದ್ರು ಸದ್ಯಕ್ಕೆ ಭೂಮಿಯನ್ನು ಒಂದು ಸುತ್ತ ಪ್ರದಕ್ಷಿಣೆ ಹಾಕೋದು ಕಷ್ಟದ. ಅಂತದ್ರಲ್ಲಿ ಈಗಾಗಲೇ ಒಂದು 50% ಆಯುಷ್ಯ ಮುಗಿದು ಬಿಟ್ಟದ. ಅಸಾಧ್ಯವಾಗಿರುವಂತಹ ಕೆಲಸವನ್ನೇನಂತೆ ನನಗೆ ಹೇಳಿ ನಿನಗೆ ಇದಕ್ಕೆ ಪರಿಹಾರ ಇಲ್ಲ ಅಂತ ಹೇಳುವುದಿಲ್ಲ ಅಂತ ಕೇಳಿದ್ರೆ ಸರಿಯಾದ ಆಗಂಗಿಲ್ಲ. ಸ್ವಾಮಿ ಅರ್ಥ ಮಾಡ್ಕೊಂಡಿರ್ತಾರ. ನೀನ್ ನೇರವಾಗಿ ಹೇಳಬೇಕಾಗಿತ್ತು, ನಿನ್ನ ಕುಷ್ಠರೋಗ ಕಡಿಮೆ ಆಗೋದಿಲ್ಲ, ನನಗೆ ಸಮಾಧಾನ ಇತ್ತು. ಆ ನೀವೇನ್ ಮಾಡಿದಿ, ಅಸಾಧ್ಯವಾಗಿರುವಂತಹ ಒಂದೇನಂತ ಕೇಳಿದ್ರೆ ಪರಿಹಾರವನ್ನು ಹೇಳಿ ನಾನೇನಂತ ಮೋಸ ಮಾಡ್ಲಿಕ್ಕೆ ಐತಿಯಲ್ಲ ಅಂತ ಎಷ್ಟು ನಾನು ಬೇಕಾಗಿ ಮಾಡು. ನಾನು ಇನ್ನೊಂದೇ ನಂಬವ, ನಾ ಏನಂತ ಹುಡುಕಿದ್ದೆ ಯಾವ ಉಪಾಯ ಮಾಡಾವಲ್ಲ, ನಾ ಏನಂತ ನಿಂದೆ ಉಪಾಸನ ಮಾಡವ ಅಂತ ಮಾಡ್ತಿದ್ದ ಮಾತಿರೋದಂತ ಕೇಳಿದ್ರೆ ಸ್ವಾಮಿಯ ಉಪಾಸನ ಮಾಡ್ಲಿಕ್ಕಂತ ಮತ್ತೆ ಎಷ್ಟೋ ದಿವಸ ಕಳೆದು ಹೋದ್ಮೇಲೆ ಅಂತ ಕೇಳಿದ್ರೆ ಈ ಸಲ ಗಣಪತಿ ಮತ್ತೆ ದೃಷ್ಟಾಂತ ಕೊಟ್ಟ. ನಿನಗೆ ಬೇರೆ ಏನು ಹಾಕಿಲ್ಲ, ನೀನು ಒಂದು ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ನಿನಗೆ ಅದಕ್ಕೆ ಕೊಟ್ಟರು ಪರಿಹಾರ. ಇದೇನು ಸಾಧ್ಯದ ಅಂತ ಇವಾಗ ಪ್ರಶ್ನೆ ಮಾಡಿರ್ತಾರೆ. ಅವ್ರು ಹೇಳ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡು, ನಿಷ್ಠಾವಂತ ಒಂದು ಬ್ರಹ್ಮಚಾರಿ ನೀನು ಒಂದು ಸುತ್ತ ಪ್ರದಕ್ಷಿಣೆ ಹಾಕಿದ್ರೆ ಭೂಮಿ ಒಂದು ಪ್ರದಕ್ಷಿಣೆ ಹಾಕಿರೋ ಫಲ ಸಿಗ್ತದೆ, ಅದರಿಂದ ಕುಷ್ಠರೋಗ ಪರಿಹಾರ ಆಗ್ತದೆ. ಇವಾಗ ಕೇಳ್ತಾನೆ ಕಲಿಯುವುದಲ್ಲ ನಿಷ್ಠಾವಂತ ಬ್ರಹ್ಮಚಾರಿ ಇದೇನು ಸಾಧ್ಯದ ಅಂತ. ದ್ವಾಪರಯುಗದೊಳಗೆ ಏನಾದ್ರು ಕೇಳಿದ್ರೆ ರಾಜಸೂರಿ ಯಾಕೊಳಗ ಕೃಷ್ಣನ ಶ್ರೇಷ್ಠತ ಹೇಳ್ಬೇಕಾಗಿರ್ತದ, ಅಥವಾ ಜಗತ್ತಿಗೆ ಈ ರಾಜವಿದ್ಯಾ ರಾಜಗುರಿಯನ್ನು ಕೂತು ಹೇಳ್ಬೇಕಾಗ್ಯದ. ಒಂದು ನಾಟಕ ಮಾಡ್ತಾರ. ಏನು ಅಂತ ಕೇಳಿದ್ರೆ ಒಬ್ಬ ಹೆಣ್ಮಗಳ ಗಂಡ ಸಾತ್ ಬಿಡ್ತಾರ, ಒಬ್ಬ ಬ್ರಾಹ್ಮಣ ಹೆಣ್ಮಗಳ ಗಂಡ ಏನ್ ಮಾಡ್ತಾರ ಸತ್ ಬಿಡ್ತಾರ. ಆ ಸಂದರ್ಭದೊಳಗೆ ನಾರದ ಮಹರ್ಷಿಗಳು ಪ್ರತ್ಯಕ್ಷ ಆಗಿ ಅವಾಗ ಏನ್ ಹೇಳ್ತಾರ ಅಂತ ಕೇಳಿದ್ರೆ ನನ್ನ ಗಂಡನ ಬದುಕಿಸ್ಕೊಡು ಅಂತ ತಿಳ್ಕೊಂಡು ನಾರದ ಮಹರ್ಷಿಗಳಿಗೆ ಶರಣಾದ ಕೂಡಲೇ ಇಲ್ಲ ಅವೇನಂತ ಕೇಳಿದ್ರೆ ಬ್ರಹ್ಮಚಾರಿ ಏನದಂತಂದ್ರೆ ಪ್ರದಕ್ಷಿಣೆ ಹಾಕಿದ್ರೆ ಅವ ಬದುಕ್ತಾನ ಅಂತ ಪರಿಹಾರ ಹೇಳ್ತಾರ.
ಅಂತಾಳ. ಇದು ದ್ವಾಪರ ನಡೆದ ಘಟನೆ ಇದೆ. ಹಾಗಾದ್ರೆ ಅದಿಷ್ಟ ಒಂದು ಬ್ರಹ್ಮಚಾರಿ ಯಾರೋ ಅವನ ನೀನ ಹೇಳು. ಏನಿಲ್ಲ, ಧರ್ಮರಾಜ ರಾಜದ್ರೋಹಿ ಯಾಕೆ ಮಾಡಿರ್ತಾನ, ಅಲ್ಲಿ ನಿನ್ನ ಗಂಡನ ಹೆಣ ತಗೊಂಡು ಹೋಗು, ಪರಿಹಾರ ಆಗ್ತದೆ ಅಂತ ಹೇಳ್ತಾರೆ. ಪರಿಹಾರ ಆಗ್ತದ ಅಂತ ಹೇಳಿದ ಕೂಡಲೇ ಇದನ್ನು ನೋಡಿ ಧರ್ಮರಾಜ ಅಂತಾರ, ಅಲ್ಲ ರಾಜದ್ರೋಹಿ ಆಗಕ್ಕೆ ಏನು ಬಂತೀಗ, ಒಂದು ಹೆಣ ಅದಂತಂದ್ರೆ ಹೆಣ ಇಟ್ಕೊಂಡು ರಾಜದ್ರೋಹಿ ಮಾಡೋದಿಲ್ಲ, ಶೌಚದ ಅದಕ್ಕೆ ಭಾಳ ಹೆದರ್ಕೊಂಡ್ಬಿಡ್ತಾನೆ. ಆನಂದ ಪಟ್ಟ ಹೋಗ್ಬಿಡ್ತಾನೆ ಮಗ ದುರ್ಯೋಧನ. ಅವ ಅಂತಾನೆ ಭಾಳ ಚಲೋ ಆಗ್ತದು. ಇಷ್ಟೆಲ್ಲ ಮಧ್ಯೆ ಧರ್ಮರಾಜ ಒಂದು ಸಮಾಧಾನ ನಮ್ಮ ಜೊತೆ ಆಗಿದ್ದಾನ. ಯತ್ರ ಯೋಗೀಶ್ವರ ಕೃಷ್ಣೋ ಯತ್ರ ಪಾತ್ರೋ ಧರ ತತ್ರ ಶ್ರೀ ವಿಜಯ. ಇದೇ ಮಾಡ್ತಾರೆ ಭಗವಂತನ ನಮ್ಮ ಜೊತೆ ಇದ್ದಾನೆ. ಆ ಒಂದು ಅಭಿಮಾನದಿಂದ ಏನದಂತ ಕೇಳಿದ್ರೆ ಕೊನೆಯದಾಗಿ ಕೃಷ್ಣನಿಗೆ ಶರಣಾಗ್ತಾನೆ. ನಾನು ಇದೇ ಪರಿಹಾರ ಏನಿಲ್ಲ. ಯಾರು ಕೃಷ್ಣ ಒಂದು ಬ್ರಹ್ಮಚಾರಿ ಅಂತಾರಲ್ಲ, ಅವ್ರ ಹೆಣ ಪ್ರಯಾಣ ಅಂತ ಕೇಳಿದ್ರೆ ನೀರು ಬಿಟ್ಟಂದ್ರೆ ಆ ಬ್ರಾಹ್ಮಣ ಎತ್ಕೊಳ್ತಾನ ಅಂತ ಹೇಳ್ತಾನ ನಾವು ಕೃಷ್ಣ. ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಮಾಡೋದಕ್ಕಿಂತ ಹೆದರ್ಕೊಂಡು ಯಾರು ಪ್ರಯತ್ನ ಮಾಡುವುದಾಗ್ಬೋದು. ಯಾಕಂದ್ರೆ ಎಲ್ಲರಿಗೂ ನಮಗೆ ನಮ್ಮ ಬ್ರಹ್ಮಚಾರ್ಯದ ಬಗ್ಗೆ ಸಂಶಯ. ಅವಾಗ ಬರೆಯಲಾಗಿರೋದ ಪರಿಹಾರಾರ್ಥವಾಗಿ ಕೃಷ್ಣ ನಾನೇ ಯಾರು ಇರಲಾರ ಸಂದರ್ಭದೊಳಗೆ ನಾನು ಇಲ್ಲಿಯವರೆಗೂ ನಿಷ್ಠೆಯಿಂದ ಬ್ರಹ್ಮಚರ್ಯವನ್ನು ಆಚರಣೆ ಮಾಡಿದ್ದೆ. ಆದ ಈ ಹೆಣ ಇದಕ್ಕೆ ಜೀವಂತ ಬರಲಿ ಅಂತ ತಿಳ್ಕೊಂಡು ಜೀವ ಬರಲಿ ಅಂತ ತಿಳ್ಕೊಂಡು ಹೇಳಿ ಅದಕ್ಕೆ ನಂತರ ನೀರು ಬಿಡ್ತಾನ. ಎದುರು ಬ್ರಾಹ್ಮಣ ಎದುರು ಹೇಳ್ಬೇಕಾದ ಇಷ್ಟ ಇವ ಏನದ ಅಂತ ಕೇಳಿದ್ರೆ ಮೊರೆಯ ಮಹಾರಾಜ ಅಂತ ಸೇವಾಕ್ ಬಂದಾರಲ್ಲ, ಅವ ವಿಚಾರ ಮಾಡ್ಲಿಕ್ಕೆ ಕುಷ್ಠರೋಗಿ ಬ್ರಾಹ್ಮಣ. ನಾವೇನಂದ್ರೆ ದ್ವಾಪರಿಕದಾಗ ಕೇಳಿದ್ವಪ್ಪ ಇಂಥವ್ರು ಹೆಸರು ಕೃಷ್ಣ ಅಂತ ತಿಳ್ಕೊಂಡು ಮತ್ತೆ ಕಲಿಯುವುದಾಗ ಆಗ್ತಾರ. ಈ ಒಂದು ದ್ವಂದ್ವೊಳಗೆ ಗೊತ್ತಾಗ ಆ ಗಣಪತಿನೇ ಏನ್ ಮಾಡ್ತಾರ ಅಂತ ಕೇಳೋರಿಗೆ ಪರಿಹಾರ ಸಲ್ಲಿಸ್ತಾರ. ಏನಿಲ್ಲ, ನೀನೇನಂತ ಅವ್ರದ್ದು ವಿಳಾಸ ಸಮೇತ ಮದುವೆ ಮಾಡ್ಕೊಂಡು ನೀನು ಹಿತ್ತಲೆ ಹೋಗುವಂತ ಮಾರ್ಗದರ್ಶನ ಕೊಡ್ತಾರ. ಹೋಗಿ ಅಂತ ಕೇಳಿದ್ರೆ ಚಿದಂಬರ ಮಹಾರಾಜ ಇರ್ತಾರೆ, ಅವ್ರಿಗೆ ಏನಪ್ಪ ಅಂತ ಕೇಳಿದ್ರೆ ನೀನು ಒಂದು ಸುತ್ತು ಪ್ರದಕ್ಷಿಣೆ ಹಾಕು, ಇದಕ್ಕೆ ಅಂತ ಕೇಳಿದ್ರೆ ಪರಿಹಾರ ಸಿಗ್ತದೆ ನಿನಗೆ. ಆ ಪ್ರಕಾರದಿಂದ ಅಂತ ಕೇಳಿದ್ರೆ ಬರ್ತಾನ ಬ್ರಾಹ್ಮಣ. ಬಂದಿರೋದಕ್ಕೆ ಚಿದಂಬರ ಮಹಾರಾಜನ ಮುಂದೆ ಎಲ್ಲ ಕಥೆ ಹೇಳ್ತಾನೆ. ನಾ ಗಣಪತಿ ಅಂತ ಏನದಂತಂದ್ರೆ ಇಷ್ಟು ಸೇವಾ ಮಾಡಿ ಅದ್ರ ಪರಿಣಾಮ ಏನಂತ ಕೇಳಿದ್ರೆ ತಮ್ಮ ಹತ್ರ ಏನಂತ ಕೇಳಿದ್ರೆ ಆ ಗಣಪತಿ ಮೊರೆಯ ಮಹಾರಾಜ್ ನಮ್ಮನ್ನೇನ್ ಮಾಡ್ಯಾರ ಇಲ್ಲಿ ಕಳಿಸ್ಕೊಟ್ಟಾರ. ದಯವಿಟ್ಟು ಅದಕ್ಕೆ ನೀವೇನ್ ಅಂತ ಕೇಳಿದ್ರೆ ಅನುಗ್ರಹ ಮಾಡಿ ನಿಮ್ಮನ್ನು ಒಂದು ಸುತ್ತು ಪ್ರದಕ್ಷಿಣೆ ಹಾಕ್ಲಿಕ್ಕೆ ನನಗೆ ಅಪ್ಪಣೆ ಕೊಡಬೇಕು. ಅವ ಸ್ವಾಮಿ ಅಂತಾನ ನಾಟಕ. ಯಾವ ಕೃಷ್ಣ ಇತ್ತು, ಯಾವ ರಾಮ ಇತ್ತು, ಅವನೇ ಇವತ್ತಿನ ದಿವಸ ಅಂತ ಕೇಳಿದ್ರೆ ನಮ್ಗೆ ಬಹಳ ಮಜಾ ಅನಿಸ್ತದ್ರಿ. ನಮ್ಗೆ ಸ್ವಲ್ಪ ನಮ್ಮ ಹತ್ರ ಜ್ಞಾನನ ಪರ್ಮನೆಂಟ್ ಅಷ್ಟು ಮಾತ್ರ ಫೈನಲ್ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಅದರ ವಿಜ್ಞಾನದ ತಿಕ್ಕಾಪಟ್ಟ ಮುಂದೆ ಇಲ್ಲ ನೋಡ್ರಿ. ಈಗ ರಾಮನ ಕಥೆ ಬರ್ತಾರ ವಾಲ್ಮೀಕಿ ಅದ್ರ ಕೃಷ್ಣನ ಉಲ್ಲೇಖ ಎಲ್ಲ ಬಂದ ಎಲ್ಲಿ ಕೃಷ್ಣ ಉಲ್ಲೇಖ ಯಾಕೆ ಕೃಷ್ಣನ ಅವತಾರ ಹೊಂದಿದ್ದ ಅಲ್ಲಿ ರಾಮನ ಚರಿತ್ರೆ ಒಳಗೆ ಕೃಷ್ಣನ ಉಲ್ಲೇಖ ಬರಂಗಿಲ್ಲ. ಅದು ವಿಚಿತ್ರ ಅಂತ ಕೇಳಿದ್ರೆ ಭಗವಂತ ಯದಾಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಈ ತತ್ವದಲ್ಲಿ ವಿಶ್ವಾಸ ಇಟ್ಟವೇನು. ರಾಮ ಅವತಾರ ಅಲ್ಲಿಗೆ ಮುಗಿಸಂಗಿಲ್ಲ, 11,000 ವರ್ಷ ಆಡಳಿತ ಮುಗಿಲಿಲ್ಲ ಅಂತ ಅವನು ಅವತಾರ ತಗೊಂಬರಾಮನ ಧರ್ಮ ಗ್ಲಾನಿ ಅದಕ್ಕೆ ಮತ್ಪರಾಮನ ಅಂತ ವಿಶ್ವಾಸ ಇಟ್ಕೊಂಡು ಕೂತೀವಿ. ಮೊದಲು ದೈವ ಏನ್ ಮಾಡ್ತಿಕ್ಕಂದ್ರೆ ನಾವೇನು ವಿಚಾರ ಮಾಡ್ಕೊಂಡು ಕೂತೀವಿ ಅಂತಂದ್ರೆ ಬಿಲ್ಲು ಬಾಣ ಹಿಡ್ಕೊಂಡು ಜಟ ಧಾರಿಯಾಗಿ ಭಕ್ತರ ಕಾಯ್ಕೋತ ಕೂತೀವಿ. ಫಳ ಹಿಡ್ಕೊಂಡ್ ಬಂದ ನಾನೇನಂತ ಗೊತ್ತದ್ರಿ ಇವ್ಯಾಕೆ ದೇವ್ರ ಆಗ್ತದ್ರಿ. ಸುಮ್ಮನೆ ಅಬ್ಸರ್ವ್ ಮಾಡ್ರಿ, ಯಾವುದೇ ಅವತಾರಿ ಪುರುಷನನ್ನ ಸಮಕಾಲೀನ ಜಗತ್ತು ಗೊತ್ತಿಡಿದಿರೋ ಉದಾಹರಣೆಗಳೇ ಇಲ್ಲ, ಸಮಗ್ರವಾಗಿ ಇಲ್ಲ ಅಂತಲ್ಲ. ಎಲ್ಲೋ ಬೆಳವಣಿಗೆ ಜನ ಏನದ ಅಂತ ಕೇಳಿದ್ರೆ ಇವಾಗ ಭಗವಂತನ ಅವತಾರ ಅಂತ ಗುರ್ತು ಹಿಡಿತಾರೆ. ಉಳಿದವ್ರು ಎಲ್ಲರೂ ಅಂತ ಕೇಳಿದ್ರೆ ಅವನ ನಮ್ಮ ಕೃಷ್ಣ, ನಮ್ಮ ಗೆಳೆಯ, ನಮ್ಮ ಪ್ರಿಯಕರ. ವಿಚಿತ್ರ ಅನ್ಸೋದ್ರಿ. ವಸುದೇವ ದೇವಕ್ಕೆ ಕೃಷ್ಣ ಗೊತ್ತಾದೇನ್ರಿ? ಕೃಷ್ಣನ ಮಕ್ಕಳ ಕಥೆ ಕೇಳಿದೇವಲ್ಲ, ಕೃಷ್ಣ ಭಗವಂತ ಅವ್ರಿಗೆ ಗೊತ್ತಾದೇನ್ರಿ? ಗೊತ್ತಾಗಂಗಿಲ್ಲ.
ಯಶೋದಮಯ್ಯನ ಅವನು ಕಟ್ಟಿ ಹಾಕ್ಲಿಕ್ಕೆ ಹಗ್ಗ ತಗೊಂಡು, ಅದಕ್ಕಿಂತ ಮುಂಚೆ ಹಗ್ಗ ತಗೊಂಡು ಕಟ್ಟಿ ಹಾಕೋದು ನೋಡ್ರಿ, ಅವ್ ಏನ್ ಬೇಕಾಗ್ತಾವ ಅಂತ ಹೇಳ್ತೀನಿ. ಅವಾಗ ಮನೆ ಮುಗಿಸಿ ಕಟ್ಟಿದ್ಲ ಕೃಷ್ಣಗೆ, ಒಲಿ ಮೇಲೆ ಹಾಲಿಟ್ಟ, ಅದು ಉಕ್ಕು ಬಂತು ಬಾ ಅಂತ ತಿಳ್ಕೊಂಡು ಕೃಷ್ಣನ ಮನೆ ಕುಡಿಸೋದನ್ನು ಬಿಡಿಸಿ ಆ ಒಲಿ ಹಾಕ್ಲಿಕ್ಕೆ ಹೋದ್ರು. ಕೃಷ್ಣ ಅಂದ, ನನಗಿಂತ ಹೆಚ್ಚಿನದಂತೆ ಹಾಲಾಗಿದೆ ಈಗ, ಏನ್ ಬೇಕಾಗಿದೆ ಭಗವಂತನ? ಅನನ್ಯವಾಗಿ ಮತ್ತೊಂದು ಅವನು ಬಿಟ್ಟು ಮತ್ತೊಂದು ವಸ್ತು ಇಲ್ಲ ಅನ್ನೋ ಭಾವದೊಳಗಿನ ಶರಣಾಗತಿ ಭಗವಂತನಿಗೆ ಪ್ರೀತ. ಇವನು ಬಿಟ್ಟು ನನಗೆ ಮತ್ತೊಂದು ಬೇಕೇ ಇಲ್ಲ, ಕೃಷ್ಣನವನ್ನ ಬಿಟ್ಟು ಮತ್ತೊಂದು ಬೇಕೇ ಇಲ್ಲ, ಈ ಭಾವ ಪ್ರತಿ ಯಶೋದಾಗಿ ಇದ್ದಿದ್ರೆ ಹಾಗೆ ಅನಿಸ್ತಿದ್ದಿಲ್ಲ. ಅಂದ್ರೆ ಗೊತ್ತಾಗಿಲ್ಲ ಯಾವ ಅವತಾರ ಬೇಕಾದ ಅವತಾರಿ ಪುರುಷನ ತಗೊಂಡು ನೀವು ಸಮಕಾಲೀನ ಜಗತ್ತು ಅವತಾರಿ ಪುರುಷನನ್ನ ಭಗವಂತ ಅಂತ ಕರೆದ ಉದಾಹರಣೆಗಳೇನಿಲ್ಲ. ಏನಂತೀವ ಅವನ ನಾವು, ಅವನು ನಮ್ಮೊಬ್ಬ ಮನುಷ್ಯನ ಅಂತ ತಿಳ್ಕೊಂಡಿವಿ. ಮತ್ತೀಗ 5000 ವರ್ಷದ ಹಿಂದೆ ಕೃಷ್ಣ ಬಂದ. ಕೃಷ್ಣನ ದೇವರು ಅಂತ ಹೇಳಿ ನಮ್ಗೆ ಎಷ್ಟು ವರ್ಷದ ಈಗ? 5000 ವರ್ಷ. ಮತ್ತೆ ನಿನ್ನೆ ಮನೆ ಬಂದಿರೋ 200 ವರ್ಷದಿಂದ ಬಂದಿರೋ ಚಿದಂಬರದ ಅವತ್ತು ಕೃಷ್ಣ ಬರ್ತಾರೆ ಕೊಳೆ ಬರ್ತಾರೆ ಕಾಯ್ಕೊಂಡು ಕೂತೀವಿ. ಗುಂಡಿದಾರೆ ಬಂದು ಹೋಗ್ಬಿಟ್ಟ, ಇದು ತಿಳಿಯಲೇ ಇಲ್ಲ ನಮಗೆ. ಇವಾಗ ಗುಂಡಿದಾರೆ ಬಂದು ಹೋಗ್ಬಿಟ್ಟ. ಕೊಳಲಿ ಹಿಡ್ಕೊಂಡ್ ಬಂದಿರೋ ಕೃಷ್ಣನ ದೇವರಲ್ಲಿ ಕೈ ಸಾಕು ಹಿಡಿದದು. ಮತ್ತ ಅವ್ ಬರೀ 200 ವರ್ಷದ ಆಗಿದ್ರು ಅವತಾರದ ಆಮ್ಯಾಗ ದೇವ್ರ ಆಗ್ತಾನೆ ಚಿದಂಬರ, ಅವ್ ಗುರು ಆಗ್ತಾನ ಹೊತ್ತು ಒಂದು ತಿಳ್ಕೊಂಡಿರುವುದು. ಗುರುನರೇನು ಜಗದ್ಗುರುನರೇನು ಅವತಾರದ ಸಂದರ್ಭದೊಳಗೆ ಅವ ಗುರುನೇ, ಅವತಾರ ಸಮಾಪ್ತಿ ಮಾಡಿದ್ರೆ ನಾವು ದೇವರೇ. ಈ ಸತ್ಯ ತಿಳ್ಕೊ. ಅವತಾರ ಸಮಾಪ್ತಿ ಮಾಡಿದಾಗ ಅದೇ ಗುರು ತತ್ವ ನಿರ್ಗುಣ ಸ್ವರೂಪದೊಳಗ ಭಗವಂತ ದರ್ಶಿಸ್ತದ. ಆಗ ನಮ್ಮ ಮಜಾ ಅಂತಂದ್ರೆ ಚಿದಂಬರ ಆಮ್ಯಾಗ ದೇವ್ರ ಆಗ್ತಾನ. ಈ ಅಂದ್ರೆ ನಮ್ಮ ತಲೆಗೆ ಹಂಗದಂತಂದ್ರೆ ಏನಲ್ಲಿ ಸತ್ತವರಕ್ಕ ದೇವರನ್ನು ಭಾವದೊಳಗದ ಜೀವಂತನಂತ ಗುರುನಾಥ ಗುರು ಸ್ವರೂಪದೊಳಗಿದ್ದ ನನ್ನದು ಭಾವನೆ ಇಲ್ಲ ನಮ್ಮ ತಲೆಗೆ ಇರಲಿ. ಅದಕ್ಕೆ ಅಂತ ಕೇಳಿದ್ರೆ ಬಂದವರಲ್ಲಿ ಏನ್ ಮಾಡಿದ್ರು, ನನಗೆ ನೀನೊಂದು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಪ್ಪ ಅಂತ ಹೇಳಿದ್ರು. ಸ್ವಾಮಿ ಅಂತ ರಾಮಕೃಷ್ಣ ಅವತಾರ ತೋಚಿಯಾತ ಚಿದಂಬರ ತೋಚಿಯಾತ ಚಿದಂಬರ ಇಂಥ ಅವತಾರ ಒಂದೇ ನಾಮ ಹರಿಯ ಚಿದಂಬರ ನಾವಂತೀವಿ. ವೇದವ್ಯಾಸರಿಂದ ಚಿದಂಬರ ಅವತಾರ ಬರ್ತಿಲ್ಲಲ್ಲಪ್ಪ. ಹಂಗಾರ ಕೃಷ್ಣನ ಅವತಾರ ಬಗ್ಗೆ ಅಂತ ಹೇಳಿದ್ರೆ ವಾಲ್ಮೀಕಿ ಪದಾರ್ಥ ಸುಳ್ಳನ. ಮತ್ತೆ ಇವತ್ತಿನ ಅದಾರು ವೇದವ್ಯಾಸರ ಅವತಾರದೊಳಗನ ರಾಜಾರ ಮಹಾರಾಜರ ಸಂತ ಶ್ರೇಷ್ಠರು ಬಂದು ಬರೀತಾರಲ್ಲ, ಇವು ಸುಳ್ಳನ. ಯಾವ ರಾಮಕೃಷ್ಣ ಯಾವ ಕೃಷ್ಣಿದ್ದು ಅವನೇ ಇವತ್ತಿನ ಸ್ಥಿರಪರಾಗಿ ಬಂದಾರ. ಮತ್ತಿಷ್ಟಕ್ಕೂ ಅವ ಅವತಾರ ಹೌದು ಅಲ್ಲ ಬಿಡಪ್ಪ. ಅವ ಅವತಾರ ಅಂತ ತಿಳ್ಕೊಂಡು ನಂಬಿ ಶ್ರದ್ಧೆಯಿಂದ ಅವನ ಉಪಾಸನ ಮಾಡಿದ್ದಾದ್ರೆ ನಿನ್ನಂತಕ್ಕಂಥ ಶುದ್ಧಿ ಆಗ್ತದೆ, ನೀನು ಪ್ರಭು ಸ್ವರೂಪ ಆಗ್ತಿ. ಅವ ದೇವರು ಹೌದು ತಗೊಂಡೆ ಸುರ ನಿಂತೀನಿ. ದೇವರಂತ ನಾವು ಶುದ್ಧ ಇಲ್ಲೊಂದು ಬರೋದು ಬಹಳ ಬರೋದಿಲ್ಲ. ಇದು ಅಡ್ರೆಸ್ ಹೋಗ್ತೋಗ ಮುಂದಾಗ ಅಶ್ರದ್ಧಾನ ಪುರುಷ ಧರ್ಮಶಾಸ್ತ್ರ ಪರಂತಪ ಅಪ್ರಾಪ್ಯಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಶ್ರದ್ಧಾ ಇರಲಿಲ್ಲ ನಿನಗೆ ಅಂತಂದ್ರೆ ಅಶ್ರದ್ಧೆಯಿಂದ ನೀನು ಕುಡಿತೆ ಆದ್ರೆ ನೀ ಸಂಸಾರದೊಳಗೆ ಸುತ್ತಾಡೋದು ಮುಕ್ತಾಗಿಲ್ಲ. ಏನ್ ಜನ ಮುಕ್ತಾಗಿಲ್ಲ ಅಂದ್ರೆ ನಾವು ಮುಕ್ತ ಆಗ್ಬೇಕಾದ ಅವ ದೇವರು ಹೌದು ಈ ತಕ್ಕಕ್ಕೆ ಬಿಡೋದಕ್ಕಿಂತ ದೇವರನ್ನು ಭಾವವನ್ನು ಶ್ರದ್ಧಾ ಇಟ್ಕೊಂಡಕ್ಕೆ ಶರಣಾಗ ಅವ ಇಂಥದೊಂದು ಪರಿಸ್ಥಿತಿ ಬರ್ತದಲ್ರಿ. ನೀನು ಮಾಡ್ತಿರೋ ತಪಸ್ಸಿಗೆ ನೀನು ಅಂತಕ್ಕಂಥವರಿಗೆ ನಂಬಿಕೆ ದೈವತ್ವ ಜಾಗೃತ ಆಗ್ತದೆ, ನೀನೇ ಭಗವತ್ ಸ್ವರೂಪ ಆಗ್ತಿ. ಇದನ್ನ ಬಿಡ್ತೀವಿ. ನಾವೇನ್ ಮಾಡ್ಲಿಕ್ಕೆ ಹೊಂಟೀವಿ ಅಂತ ಕೇಳಿದ್ರೆ ಉಪಾಧ್ಯಾಯರು ಮಾಡಿ ಅವರು ಕೃಷ್ಣ ಅನ್ನೋದ್ರಿಂದ ಏನಂತ ಕೇಳಿದ್ರೆ ನೀನು ಅಂತಕ್ಕಂಥ ಶುದ್ಧ ಆಗಿ ಕೃಷ್ಣ ಸ್ವರೂಪ ಆಗ್ತಿ. ಅದೆಲ್ಲ ಬಿಡ್ತೀವಿ. ಅವ್ನ ಹೆಂಡ್ರೆಷ್ಟು ಮಕ್ಕಳೆಷ್ಟು ಅವ್ರೇನು ಅವನೇ ಉದ್ಯೋಗ ಮಾಡ್ತಿದ್ದ, ನೀವೇನು ಉದ್ಯೋಗ ಮಾಡ್ತಿದ್ದ, ಅವನ ಜೀವನ ಕ್ರಮ ಹೇಗಿತ್ತು, ಅವನ ಜೀವನ ಚರಿತ್ರೆ ಜೀವನ
ಇಮಿಟೇಟ್ ಮಾಡ್ಲಿಕ್ಕೆ ಬಹಳ ಬಂದಿದ್ದೀವಿ ನಾವು. ನೇರವಾಗಿ ಶುದ್ಧ ವಿಶ್ವಾಸರು ಶರಣಾಗಿ ಆದರೆ ಹಂಗಿರೋದಕ್ಕೆ ನೀವ ಇದ್ದಾರಲ್ಲ ಮೌರ್ಯ ಮಹಾರಾಜನ ಮೌರ್ಯ ಗಣಪತಿ ಅವನ ಮೇಲೆ ನನಗೆ ಶುದ್ಧ ಇಟ್ಕೊಂಡಿರುವಂತವ ಅವಂದ ನನ್ನ ಸ್ವಾಮಿ ಹೇಳ ಇದು ಶುದ್ಧ, ಇದು ಶುದ್ಧ. ಯಾರು ಹೇಳ್ಯಾರ? ನನ್ನ ಉಪಾಸ್ಯ ದೈವತ, ನನ್ನ ಆರಾಧ್ಯ ದೈವತ ಮೌರ್ಯ ಗಣಪತಿ ಅವ ಹೇಳ್ಯಾರ. ಏನು ಕೇಳಿದ್ರೆ ಚಿದಂಬರಾಮ ನಿಷ್ಕಲ್ಮಪ್ಪ ಅಂತ ಹೇಳಿದ್ರೆ ನಿಷ್ಕಲ್ಮಶವಾಗಿರುವಂತಹ ಬ್ರಹ್ಮಚಾರಿ ಇದ್ದಾನೆ, ಅವ್ ಭಗವತ್ ಸ್ವರೂಪ ಇದ್ದಾನೆ, ಅವ್ ಹೋಗಿ ಶರಣಾಗಿದ್ದಾನೆ. ಉಳಿಕಿಂತ ನನಗೆ ಏನು ಗೊತ್ತಿಲ್ಲ. ನಾಯಕನಿಗೆ ನಿನಗೆ ಇನ್ನೊಂದು ಕಡೆ ಬರ್ತದೆ, ಎಲ್ಲೋ ಒಂದ್ ಕಡೆ ಇವ ಶಿವಸ್ವರೂಪ ಇದ್ದಾನ ಅಂತ ಇವ್ರು ಕಲ್ಸಿರ್ತಾರ. ಅವನು ದೃಷ್ಟಾಂತ ಕರ್ಷನ್ ದೃಷ್ಟಾಂತ ಆಗಿರ್ತದ. ಅವಾಗ ಹೇಳ್ತಾರ, ನೀ ಇಲ್ಲ ಅಂದ್ರೂ ಕೇಳಂಗಿಲ್ಲ, ನಾವು ಉಪಾಸ ಬೀಳಲ್ಲ. ನಿನ್ನೆ ಬ್ರಹ್ಮಸ್ವರೂಪ ಅಯ್ಯಂ ನಿವಾಸ ಕೈಲಾಸ ಸರ್ವ ಅಸ್ಮಿನ್ ಮಾನವತರ ತ್ವಂ ಚಿದಂಬರ ದೇವೇಶ ಸಾಕ್ಷಾತ್ ಪರಶುತ್ತೇವೆ. ನಾನೇನು ಅಂತ ಕೇಳಿದ್ರೆ ನಿನ್ನ ಅಭಿಷೇಕ ಮಾಡವನೇ. ಇದು ಶುದ್ಧ, ಇದು ಶುದ್ಧ, ಇದು ಶುದ್ಧ. ಹಾಗೇನದ ಅಂತ ಕೇಳಿದ್ರೆ ಯಾವ ಮೌರ್ಯ ಭಕ್ತ ಕುಷ್ಠರೋಗಿ ಬ್ರಾಹ್ಮಣ ಅವ ಅಂತ ನೀನೇನ್ ಮಾಡಿದ್ರು ನೀ ಏನ್ ಹೇಳಿದ್ರು ಕೇಳಂಗಿಲ್ಲ. ನಾನು ಉಪಾಸ್ಯದ ಇವತ್ತು ಹೇಳ್ಯಾರ, ನೀನು ನಿಷ್ಕಲ್ಮಶವಾಗಿರುವಂತಹ ಏನಂತೆ ಬ್ರಹ್ಮಚಾರಿ ನಾನು ಒಂದು ಸುತ್ತ ಪ್ರದಕ್ಷಿಣೆ ಹಾಕವ ದೈವಿಕ ಅನುಕೂಲ ಮಾಡಿಕೊಡು, ಅನುಕೂಲ ಮಾಡಿಕೊಡು. ಅವನ ಪ್ರಾರ್ಥನೆಗೆ ಏನಂತ ಸ್ವಾಮಿ ಹೋಗ್ಬಿಟ್ಟ, ಒಂದು ಸುತ್ತ ಏನದಂತೆ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಏನಂತ ಅವಕಾಶ ಮಾಡಿಕೊಟ್ಟ. ಅವನ ಕುಷ್ಠರೋಗದಿಂದ ಏನದಂತ ಕೇಳಿದ್ರೆ ಪೂರ್ಣ ಪ್ರಮಾಣದೊಳಗಮ್ಮ ಅವನ ಕುಷ್ಠರೋಗ ಮಾಯಾಗಿ ಅವನ ದೇಹ ಕಾಂತಿಯಿಂದ ಕೂತು ಒಂದು ಸುತ್ತ ಪ್ರದಕ್ಷಿಣೆ ಹಾಕುವುದೊಳಗೆ ತಿಳ್ಕೊಂಡು ರಾಜಾರಾಮ ಮಹಾರಾಜರಿಗೆ ಕಥಾಭಾಗಗಳು ಉಲ್ಲೇಖ ಮಾಡಿ. ತಾತ್ಪರ್ಯ ಏನು ಅಂತ ಹೇಳಿದ್ರೆ ಯಾವ ಚಿದಂಬರ ಮಹಾರಾಜರು ಅವತಾರ ಸಮಯದೊಳಗೆ ಈ ಒಂದೇನದಂತ ಕೇಳಿದ್ರೆ ಸಾಮರ್ಥ್ಯ ಬರ್ಬೇಕಾದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊ, ಈ ಸಾಮರ್ಥ್ಯ ಅವ್ರಿಗೆ ಬರ್ಬೇಕಾದ್ರೆ ಏನ್ ಸ್ಥಿತಿ ಒಳಗೆ ಇರಬೇಕು? ಆತ್ಮಭಾವದೊಳಗೆ ರಮಿಸ್ತಿರ್ಬೇಕು. ಅವ್ರು ಸದೋದಿತ್ಯನ್ನ ಭಗವಂತನ ಸ್ಮರಣದೊಳಗಿರ್ಬೇಕು. ಅಂತಹ ಈ ಒಂದು ಕಥಾಭಾಗದ ಮುಖಾಂತರ ಯಾವ ರಾಜವಿದ್ಯೆ ರಾಜಕೀಯ ಏನಿಲ್ಲ ಮಾಡುವುದು ಪ್ರತಿಯೊಂದು ಕೆಲಸಗಳು ಭಗವಂತನ ಸ್ಮರಣದೊಳಗೆ ಪ್ರಯತ್ನ ಮಾಡೋಣ. ಯಾವ ಈ ಜ್ಞಾನವನ್ನ ವಿಜ್ಞಾನ ಸಹಿತ ಚಿಂತನೆ ಮಾಡ್ಕೊಂಡ ನಾನು ಯಾರು, ಎಲ್ಲಿಂದ ಬಂದೀನಿ, ಹೆಂಗ್ ಬಂದೀನಿ, ಜಾತಿ ಕುಶೋಂಡು ಎಲ್ಲಿ ಹೋಗಬೇಕಿನಿ, ಈ ಸತ್ಯವನ್ನ ನಾನು ತಿಳ್ಕೊಂಡೇನಂದ್ರೆ ಸದೋದಿತ್ತ ಆತ್ಮಭಾವದೊಳಗೆ ಅದಕ್ಕೆ ರಮಿಸೋದಕ್ಕೆ ಕಾರಣಭೂತವಾಗಿರುತ್ತ ಭಗವಂತನ ನಾಮಸ್ಮರಣೆಯೊಳಗಿರೋದಕ್ಕೆ ಈ ಒಂದಿನ ಇವತ್ತಿನ ಪ್ರವಚನ ಚಿದಂಬರ ಮಹಾರಾಜರ ಆಖ್ಯಾನ ನಮಗೆ ನಿಮ್ಗೆ ಕಾರಣ ಆಗ್ಲಿ, ಪ್ರೇರಣೆ ಆಗ್ಲಿ, ಅಂತಹ ಭಗವಂತನ ನಾಮಸ್ಮರಣೆಯೊಳಗೆ ಉನ್ನಾತ ನಮಗೆ ನಿಮಗೆ ರುಚಿಯನ್ನು ಕಾಣುತ್ತೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಚಿದಂಬರ ಸ್ವರೂಪಿ ಸಕಲ ಭಕ್ತರ ಚರಣಾರವಿಂದಗಳಲ್ಲಿ ಸದ್ಗುರುವಿನ ಶ್ರೀಚರಣಗಳ ಸ್ಮರಣಪೂರ್ವಕ ದೀರ್ಘದಂಡ ಪ್ರಣಾಮ ಮಾಡ್ತಾರೆ. ವಿಶೇಷವಾಗಿರುವಂತಹ ಸಾಧನೆಗೆ ಸಹಕಾರಿಯಾಗಿರುವಂತಹ ಮಾಸದೊಳಗೆ, ಕಾರ್ತಿಕ್ ಮಾಸದೊಳಗೆ ನಾವೆಲ್ಲರೂ ಇಲ್ಲಿ ಸತ್ಸಂಗಗಳಲ್ಲಿ ಭಾಗಿಯಾಗಿದ್ದೀವಿ. ಬಹಳ ಸಂತೋಷದ ವಿಷಯ ಅಂತಂದ್ರೆ ಚತುರ್ವೇದಗಳ ಸಾರವನ್ನು ವೇದಗಳ ಸಂಗ್ರಹ ಮಾಡಿಬಿಟ್ಟದ ಸಮಗ್ರವಾಗಿ ಅಧ್ಯಯನ ಮಾಡೋದು ಕಷ್ಟ ಆಗ್ತದೆ. ಬರೀ ಶಾಸ್ತ್ರ ಅಧ್ಯಯನ ಮಾಡಿ ಶಾಸ್ತ್ರೀಯ ತಿಳುವಳಿಕೆ ನಾವು ಸಂಪಾದನೆ ಮಾಡಿರುವಂತೆ ವಿಶೇಷವಾಗಿರುವಂತಹ ಲಾಭ ಅದರಿಂದ ಇಲ್ಲ. ಆ ಶಾಸ್ತ್ರೀಯ ತಿಳುವಳಿಕೆ ಮನದಾಗಿ ನಮಗೆ ಬದುಕಾಗಬೇಕಂದ್ರೆ, ಜೀವನ ಆಗ್ಬೇಕಂತಂದ್ರೆ ಬಹಳ ಸುಲಭ ಹಾಗೆ ಕ್ರಮಣ ಮಾಡಬೇಕಾಗ್ತದೆ ಅನ್ನೋ ಕಾರಣದಿಂದಾಗಿ ಇದರ ಜೊತೆಗೆ ಇನ್ನೊಂದು ವೇದದೊಳಗೆ ಕೆಲವೊಂದಿಷ್ಟು ಅಧಿಕಾರಗಳನ್ನ ಸೀಮಾಗೊಳಿಸ್ಯಾರ. ಈ ಹೆಂಗಂತಂದ್ರೆ ಒಬ್ಬೊಂದು ಕಾರಣ, ವಿಶೇಷವಾದ ಕಾರಣ, ಪರ್ಟಿಕ್ಯುಲರ್ ಆಗಿ ಹೆಣ್ಮಕ್ಳು ವೇದ ಮಂತ್ರಗಳನ್ನ ಉಚ್ಚಾರ ಮಾಡೋದಕ್ಕೆ ರೆಸ್ಟ್ರಿಕ್ಷನ್ ಹಾಕ್ಯಾರ. ಬ್ರಾಹ್ಮಣ ಅಲ್ಲದೆ ಇರುವವನ್ನ ಬ್ರಾಹ್ಮಣ ಅಂದ್ಕೂಡಲೇ ದಯವಿಟ್ಟು ಜಗಳ ಬ್ರಾಹ್ಮಣ ಲಕ್ಷಣ ಮಾತಾಡೋದಿಲ್ಲ. ಯಾವಾಗ ಬ್ರಹ್ಮದನ್ನ ತಿಳ್ಕೊಂಡು ಬ್ರಾಹ್ಮಣ ಸ್ವಾಭಾವಿಕವಾಗಿ ಅವರ ಒಂದು ಶ್ರೇಷ್ಠತೆ ಇದೆ. ವಾಚ ಶುದ್ಧಿ, ವಾಚ ಶುದ್ಧಿ.
ಮಂತ್ರಗಳನ್ನ ಉಚ್ಚಾರ ಮಾಡುವಾಗ ಅಸ್ಪಷ್ಟತೆ ಇರಲಿಲ್ಲ ಅಂತಂದ್ರೆ, ಅಸ್ಪಷ್ಟವಾಗಿರೋ ಮಂತ್ರಗಳನ್ನು ಅಥವಾ ಮಂತ್ರಗಳನ್ನ ತಪ್ಪಾಗಿ ಉಚ್ಚಾರ ಮಾಡಿದ್ರೆ ಪ್ರತಿ ಕ್ಷಣವೇನು ಅಂತ ಕೇಳಿದ್ರೆ ಆ ಮಂತ್ರದ ಅಧಿದೈವತೆಗಳು ಬದಲಾದ ಬಂದಿರ್ತಾರೆ. ರಾಮಾಯಣದ ಅನುಭವ ಬರ್ತದೆ. ಇದು ಕುಂಭಕರ್ಣ ತಪಸ್ಸು ಮಾಡಿದ ಬ್ರಾಹ್ಮಣನ ಕುರಿತು. ಶಾಸ್ತ್ರ ಸಂಪನ್ನ, ಅವನೇನು ಸಾಧಾರಣ ಮನುಷ್ಯನಲ್ಲ. ಮುಂದೆ ಹಿಂದಾಗಡೆ ಏನದ ಅಂತ ಕೇಳಿದ್ರೆ ಅದಕ್ಕೆ ಬ್ರಾಹ್ಮಣನ ಕುರಿತು ತಪಸ್ಸು ಮಾಡಿದ ಕೂಡಲೇ ಅಮ್ಮ ಏನು ಅಂತ ಕೇಳಿದ್ರೆ ಚಿರಂಜೀವತ್ವವನ್ನು ಸಂಪಾದನೆ ಮಾಡಬೇಕಂತ ತಿಳ್ಕೊಂಡು ತಪಸ್ಸು ಮಾಡಿದವ. ದೇವತೆಗಳು ವಿಚಾರ ಮಾಡಿದ್ರು. ಸರಸ್ವತಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾಲ್ಗೆ ಮೇಲೆ ಅಂತ ಕೇಳಿದ್ರು. ಮಂತ್ರವನ್ನು ತಪ್ಪಾಗಿ ಉಚ್ಚಾರ ಮಾಡಿದ್ರು ಪರಿಣಾಮ ಆ ತಿಂಗಳಿರೋದಕ್ಕೆ ವರ್ಷದಾಗ 6 ತಿಂಗಳ ನೀತಿಯೊಳಗ 6 ತಿಂಗಳ ಎತ್ತಲಾಗುತ್ತೊಳಗ ಇದು ಯಾವ ಪರಿಣಾಮ? ಇದು ಮಂತ್ರವನ್ನು ತಪ್ಪಾಗಿ ಉಚ್ಚರಿಸುವ ಪರಿಣಾಮ. ಅವನಿಗೆ ಉದ್ದೇಶಪೂರ್ವಕ ಉಚ್ಚರಿಸಿರಲಿಲ್ಲ ಖರೆ, ಅದು ಉಚ್ಚಾರ ಬ್ರಾಹ್ಮಣನಿಗೆ ಅಧಿಕಾರ ಯಾಕೆ ಕೊಟ್ಟಾರಂದ್ರೆ ಈ ಕಾರಣಕ್ಕೆ ಕೊಟ್ಟಾರ, ವಾಚಾ ಶುದ್ಧದ ಅನ್ನೋ ಕಾರಣಕ್ಕಾಗಿ. ವಾಚಾ ಶುದ್ಧದ ಬ್ರಾಹ್ಮಣರ ಒಂದು ಲಕ್ಷಣ ಅಷ್ಟೇ, ಅಷ್ಟು ಮಾತ್ರ ಬ್ರಾಹ್ಮಣ್ಯ ಅಲ್ಲ. ಹೆಣ್ಮಕ್ಕಳಿಗೆ ಪ್ರತಿಯೊಂದು ಮಂತ್ರವು ಓಂಕಾರದಿಂದ ಬರ್ತದೆ. ಓಂಕಾರದ ಉತ್ಪತ್ತಿ ನಾಭಿ ಸ್ಥಿತಿ ಒಳಗೆ, ನಾಭಿ ಸ್ಥಾನದೊಳಗೆ ಅದ್ರ ಉತ್ಪತ್ತಿ. ನೀವು ಓಂಕಾರವನ್ನು ಬಹಳಷ್ಟು ಉಚ್ಚಾರಿಸುವುದರ ಕಾರಣದಿಂದಾಗಿ ಆ ನಾಭಿ ಸ್ಥಾನದ ಮೇಲೆ ಅದಕ್ಕೆ ಒತ್ತಡ ಕೊಡುವುದರಿಂದ ಹೆಣ್ಮಕ್ಕಳಿಗೆ ಮಕ್ಕಳ ಆಗೋ ಸಾಧ್ಯತೆ ಕಡಿಮೆ ಅನ್ನೋ ಕಾರಣದಿಂದಾಗಿ ಅದನ್ನು ಅವಾಯ್ಡ್ ಮಾಡೋದ್ರ ಸಲುವಾಗಿ ಏನ್ ಮಾಡ್ಯಾರ, ಹೆಣ್ಮಕ್ಕಳಿಗೆ ವೇದ ಮಂತ್ರಗಳನ್ನು ಉಚ್ಚಾರಿಸುವುದಕ್ಕೆ ಅಧಿಕಾರ ಕೊಟ್ಟಿಲ್ಲ. ಅಧಿಕಾರ ಕೊಡದೇ ಇರುವುದರಿಂದ ಏನಂತ ಋಷಿಮುನಿಗಳು ದುಷ್ಟತನ ಅಲ್ಲ ಅಥವಾ ಸಂಕುಚಿತ ಬುದ್ಧಿ ಅಂತಲ್ಲ. ಅಂತಿಮವಾಗಿ ಜಗತ್ತಿನ ಕಲ್ಯಾಣವನ್ನೇ ಅಪೇಕ್ಷೆ ಪಡ್ತಿರ್ಬೇಕಿದ್ರೆ ಸಮೃದ್ಧವಾಗಿರುವಂತಹ ಜನರೇಷನ್ ಈ ಭೂಮಿಗೆ ಇರಬೇಕು ಅಂತ ಅಪೇಕ್ಷೆ ಪಡ್ತಿರೋರು ಸ್ವಾಭಾವಿಕವಾಗಿ ಅದಕ್ಕೆ ಭಾಗ ಬರುವಂತಹ ಯಾವ ಚಟುವಟಿಕೆಗಳನ್ನು ನಿಷಿದ್ಧ ಮಾಡ್ಯಾರ. ಇರಲಿ, ಇಂತಹ ವೇದ ಮಂತ್ರಗಳನ್ನ ಅಧ್ಯಯನ ಮಾಡುವುದು, ಮನನ ಮಾಡಿಕೊಳ್ಳುವುದು, ಅದನ್ನು ಜೀವನ ಮಾಡಿಕೊಳ್ಳುವುದು ಬಹಳ ಕಷ್ಟಕರ ಅನ್ನೋ ಕಾರಣದಿಂದಾಗಿ. ಅಂದ್ರೆ ಕಷ್ಟಕರ ಅಂತಂದ್ರೆ ಅವಧಿಯ ದೃಷ್ಟಿಯಿಂದ, ಆಯುರ್ ದೃಷ್ಟಿಯಿಂದ ಕಷ್ಟಕರ. ಯಾಕಂದ್ರೆ 100 ವರ್ಷದ ಮನುಷ್ಯ ಪೂರ್ಣ ಸಮಗ್ರವಾಗಿ ಅದರೊಳಗೆ ಕಳೆದ ಅನ್ಸಕ್ಕೆ ಅದು ಅದನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಆ ಕಾರಣದಿಂದಾಗಿ ಏನ್ ಮಾಡಿದ್ರು ಅಂತಂದ್ರೆ ವೇದದ ಅಂತ್ಯದೊಳಗೆ ವೇದಾಂತ ಅಂತ ಅಂತೀವಿ. ಅವು ನೇರವಾದ ವಿಷಯಗಳು. ನೀನು ಯಾರು ಅಂತ ತಿಳಿದು, ಎಲ್ಲಿಂದ ಬಂದಿ ಅಂತ ತಿಳಿದು ಈ ಚಿಂತನೆ ಮಾಡೋಕೆ ಕಷ್ಟ ಆಗ್ತದೆ. ಯಾಕಂತ ಕೇಳಿದ್ರೆ ಅದಕ್ಕೆ ಆಳವಾಗಿರುವಂತಹ ತಪಸ್ಸು ಬೇಕು, ಶ್ರದ್ಧಾ ಬೇಕು. ಇದರೊಳಗೆ ಹೇಳ್ತಾರೆ ನಮ್ಮ ಕಡೆ ಭಗವದ್ಗೀತೆಲ್ಲ ಅಶ್ರದ್ಧಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ. ಅವನೇನಪ್ಪ ಅಂತ ಕೇಳಿದ್ರೆ ಮೃತ್ಯು ಸಂಸಾರ ಅಲ್ಲೇ ಸುತ್ತಾಡೋ. ಆದ್ರೆ ನಮ್ಮ ಹಿರಿಯರ ಅಪೇಕ್ಷೆ ಪ್ರತಿಯೊಂದು ಜೀವಿಯು ಮೋಕ್ಷಕ್ಕೆ ಅಧಿಕಾರಿ ಆಗಬೇಕು, ಅದಕ್ಕೆ ಏನನ್ನು ಬೇಕು ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅದಕ್ಕೆ ಏನ್ ಮಾಡಿದ್ರು ಅಂತ ಕೇಳಿದ್ರೆ ಪ್ರಸ್ಥಾನತ್ರಯಗಳು ಅಂತ ಮಾಡಿದ್ರು. ಪ್ರಮಾಣದ ದೃಷ್ಟಿಯಿಂದ ವೇದ ಸಂಪತ್ತಿಗೆ ಸ್ವಲ್ಪ ಕಡಿಮೆ ಪ್ರಮಾಣದ ದೃಷ್ಟಿಯಿಂದ, ಆದ್ರೆ ಸಾರದ ದೃಷ್ಟಿಯಿಂದ ಏನೂ ಕೊರತೆ ಇಲ್ಲ. ಅದಕ್ಕೆ ಪ್ರಸ್ಥಾನತ್ರಯಗಳನ್ನು ಮಾಡಿದ್ರು. ಬ್ರಹ್ಮಸೂತ್ರ, ಉಪನಿಷತ್ತು, ಇನ್ನೊಂದೇನು ಅಂತ ಹೇಳಿದ್ರೆ ಭಗವದ್ಗೀತೆ. ಅಂದ್ರೆ ವೇದದ ಸಾರವನ್ನ ಮಥನ ಮಾಡಿ ಈ ಭಗವದ್ಗೀತೆ ಒಳಗಿದ್ದಾರೆ, ಬ್ರಹ್ಮಸೂತ್ರದೊಳಗಿದ್ದಾರೆ, ಉಪನಿಷತ್ ವಾಕ್ಯದೊಳಗಿದ್ದಾರೆ. ಅಂತಹ ಒಂದೇನು ಅಂತ ಕೇಳಿದ್ರೆ ಭಗವದ್ಗೀತೆಯ ಚಿಂತನ ನಿರಂತರ ಇಲ್ಲಿ ನಡೆದುತ್ತದೆ. ಡಿಸೆಂಬರ್ 11ನೇ ತಾರೀಕಿಂದ 11ನೇ ತಾರೀಕಿಂದ ಗೀತಾ ಜಯಂತಿ ಸಿಗ್ತದೆ. ಆ ಒಂದೇನು ಅಂತ ಕೇಳಿದ್ರೆ ಸರ್ಕಾರದೊಳಗೆ ನಾವು ಎಲ್ಲರೂ ಭಾಗ್ಯವಂತರು ಅಂತ ಕೇಳ್ತಾರೆ. ಅದರೊಳಗೆ ಭಗವದ್ಗೀತೆ 9ನೇ ಅಧ್ಯಾಯ ನಡೆದ ಚಿಂತನ. ಅದು ಮೊದಲೇ ಶ್ಲೋಕ ಚಿದಂಬರನ ಬದುಕಿನ ನೀತಿ, ಬದುಕಿನ ಕ್ರಮ ನೇರವಾಗಿ ಭಗವದ್ಗೀತೆ ರಾಜವಿದ್ಯಾ ರಾಜಪ್ರಿಯ ಯೋಗ ಅಂತ ಇದೊಂದು ಹೆಸರು ಕೊಟ್ಟ. ಯೋಗ ರಾಜಯೋಗ, ಭಕ್ತಿ ಯೋಗ ಆಗ್ಯದ, ಕರ್ಮಯೋಗ ಆಗ್ಯದ, ಜ್ಞಾನ ಯೋಗ ಆಗ್ಯದ, ರಾಜಯೋಗ ಅಂತ.
ಅದು ಹೇಳಬೇಕಂತಿಲ್ಲ. ನಾವು ಸಾಮಾನ್ಯವಾಗಿ ಏನಂತ ಕೇಳಿದ್ರೆ ಭಜನೆ ಒಳಗೆ ಶಬ್ದ ಉಪಯೋಗ ಮಾಡ್ತೀವಿ. ಮುಕ್ತಿವರಿಲ ಭಕ್ತಿ ತೇಜಿ ಚರ್ಮ ಸೇವಾ. ಏನ್ ಮುಕ್ತಿವರಿಲ ಭಕ್ತಿ ಅದು? ಮುಕ್ತಿಯ ಪ್ರಾಪ್ತಿ ಮಾಡಿಕೊಂಡ ನಂತರ ಯಾವ ಪರಮಾತ್ಮನ ಜ್ಞಾನ ಪ್ರಾಪ್ತಿಯಿಂದಾಗಿ ಮುಕ್ತ ಆಗ್ತಾನೆ ಮನುಷ್ಯ, ಆ ಪ್ರಾಪ್ತಿಯ ನಂತರ ಮಾಡಿಕೊಳ್ಳುವಂತಹ ಭಕ್ತಿ ಮುಕ್ತಿವರಿಲ ಭಕ್ತಿ ಅಂತ. ಇದು ರಾಜಯುಗದ ಗುಡ್ಡ. ಆ ಗುಡ್ಡನ್ನು ಹೇಳ್ತಾರೆ, ಅರ್ಜುನ ಉಪದೇಶ ಮಾಡಿ ಹೇಳ್ತಾರೆ, ಇದಂತೇ ಬೃಹತಮ, ಇದಂತೇ ಬೃಹತಮ ಪ್ರೋಕ್ಷಾಮಿ ಅನಸೂಯವೇ ಜ್ಞಾನ ವಿಜ್ಞಾನ ಸಹಿತ ಯತ್ ಜ್ಞಾತ್ವ ಮೋಕ್ಷಸೆ ಶುಭ. ಒಂದು ಶ್ಲೋಕ ಸಾಕು, ಅದರೊಳಗೆ ಒಂದು ಎರಡು ಶಬ್ದಗಳು ನಾನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು. ಆ ಚಿಂತನೆಗಳು ಹಾಗೆ ಅವತಾರ ದೃಷ್ಟಿಯಾಗಿ ಬದುಕೋದ್ರು ಅಂತಂದ್ರೆ ಇದು ಏನ್ ಹೇಳ್ಬೇಕಂತಾರಲ್ಲ ಹಿಂಗ್ ಬದುಕಿದ್ರು. ಮನುಷ್ಯ ಜನ್ಮದ ಗುರಿಯಾದ ಸದ್ಯಕ್ಕ ಇದನ್ನ ನನಗೆ ಇಷ್ಟೆಲ್ಲ ಯಾಕೆ ನಿಶ್ಚಯ ಹೇಳಿಕಂತಾರ, ಅರ್ಜುನನ ನಿಮಿತ್ತ ಮಾಡಿಕೊಂಡು ನಿನ್ನ ಬದುಕಿನ ಕ್ರಮ ಹಿಂಗಿರ್ಬೇಕು ಅಂತ ತಿಳಿಸುವುದಕ್ಕಾಗಿ ಬರೀ ತಿಳಿಸ್ಕೊಡ್ತೇನೆ. ಅವತಾರ ಪುರುಷರು ನಮಗೆ ಏನ್ ತಿಳಿಸ್ಕೊಡ್ಲಿಕ್ಕೆ ಬದುಕಿದ್ರು. ನಿಮ್ಗ ಯಾವ ಭಗವದ್ಗೀತಾ ಬೋಧ ಮಾಡ್ಲಿಕ್ಕಂತಾರಲ್ಲ, ಈ ಕೃಷ್ಣ ಪ್ರಶ್ನೆ ಬಂದಾಗ ಹಾಗೆ ಬದುಕಿದ್ರು. ಬರೇ ನನಗೆ ಅರ್ಜುನನಿಗೆ ಹೇಳಿಲ್ಲ, ಅಥವಾ ಅರ್ಜುನ ನಿಮಿತ್ತ ಮಾಡ್ಕೊಂಡು ನಮಗೆಲ್ಲ ಕೃಷ್ಣ ಅವತಾರ ಕಲಿಸ್ಬೋದು, ಅಂತ್ಯದ ಕಲಿಸ್ಬೋದು. ಅವ್ರು ಏನ್ ಮಾಡಿದ್ರು ಅಂದ್ರೆ ವಿಚಿತ್ರ ಅನ್ನಿಸ್ತಾವ. ಕೃಷ್ಣಗ ಯಾವ ಕೃಷ್ಣ ಪರಮಾತ್ಮ ರಾಜಸೂಯ ಯಾಗದೊಳಗ ಬ್ರಾಹ್ಮಣರು ಭೋಜನ ಮಾಡಿದ ಮೇಲೆ ಆ ಎಲಿ ತೆಗೆದು ನನ್ನ ಸೌಭಾಗ್ಯ ತಂದುಕೊಂಡು ಅಂತಹ ಕೃಷ್ಣ ಪರಮಾತ್ಮರ ಮಕ್ಕಳು ಎಷ್ಟು ಉದ್ದಾಟ ಆಗುವಂತಂದ್ರೆ ಋಷಿಮುನಿಗಳಿಗೆ ಏನಂತ ಕೇಳಿದ್ರೆ ಹಿಂಸಾ ಕೊಡ್ಲಿಕ್ಕೆ ಎಷ್ಟೆಲ್ಲ ಹಿಂಸಾ ಕೊಟ್ಟು ಸದ್ಯಕ್ಕೆ ಅವ್ರನ್ನ ತಡ್ಕೊಂಡು ಒಂದೇ ಒಂದು ಕಾರಣಕ್ಕೆ ಏನು ಅಂತ ಕೇಳಿದ್ರೆ ಅವತಾರ ಪುರುಷನ ಮಕ್ಕಳಿದ್ದಾರೆ. ಅವರು ಏನಾದ್ರೂ ಅವಘಡ ಆಗ್ತಿತ್ತು ಅಂತಂದ್ರೆ ಭೂಮಿ ಮೇಲೆ ಧರ್ಮ ನಷ್ಟ ಆಗ್ತದೆ. ಇಷ್ಟೆಲ್ಲ ವಿಚಾರ ಮಾಡಿ ಸಾಕಷ್ಟು ಮಾಡಿಕೊಂಡ್ರು. ಆಗ ಒಂದು ಸಂದರ್ಭ ಧರ್ಮ ಸಭಾ ನಡೆದದ, ಸಪ್ತರ್ಷಿಗಳು ಕೂಡ್ಯಾರ. ಆ ಸಂದರ್ಭದೊಳಗೆ ಏನಂತ ಕೇಳಿದ್ರೆ ಕೃಷ್ಣ ಪರಮಾತ್ಮನ ಮಕ್ಕಳು ಉದ್ದಟ್ಟನ ಎಷ್ಟು ಅಂತ ಕೇಳಿದ್ರೆ ಋಷಿಗಳ ಅವರಿಗೆ ಶಾಖರಿದ್ದಾಗ ಶಬ್ದ ಪ್ರಯೋಗ ಮಾಡ್ತಾರೆ. ಯಾಕ ಅಂತ ಕೇಳಿದ್ರೆ ಯಾರಿಗೂ ಶಿಟಿಗೆಳವರಲ್ಲ, ಯಾರಿಗೂ ತೊಂದರೆ ಕೊಡೋರಲ್ಲ. ರಾಕ್ಷಸಿ ಪ್ರವೃತ್ತಿನೇ ಪೌರುಷತ್ವದ ಭಾವದೊಳಗೆ ಕೇಳಿದ್ರೆ ನಾವು ವ್ಯಾಖ್ಯೆ ಮಾಡ್ತಿರುವಂತಹ ಕೃಷ್ಣ ಪರಮಾತ್ಮನ ಮಕ್ಕಳು ಧರ್ಮಸಭಾ ನಡೀತಿರುವಂತಹ ಋಷಿಮುನಿಗಳಿಗೆ ಅಪ್ಪನ್ ಮಾಡ್ತಾರೆ. ಎಲ್ಲಿ ತರ ಅಂತ ಕೇಳಿದ್ರೆ ಅವ್ರು ಶಾಖಿ ಚಿರುವುದು ಇವನ್ನೆಲ್ಲ ಅಪ್ಪನ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ತಪ್ಪು ಕೆಲಸ ಮಾಡ್ತಾರೆ. ಏನಂತ ಕೇಳಿದ್ರೆ ಸಾಂಬ ಅಂತ ತಿಳ್ಕೊಂಡು ಕೃಷ್ಣನಿಂದಾಗಿ ಜಾಂಬುವತಿ ಮಗ ಬಹಳ ಚಲೋ, ಭಾರಿ ಬಹಳ ಚಲೋ. ಏನು ಅಂತ ಕೇಳಿದ್ರೆ ಕಳ ಹೆಣ್ಣಿನ ಕಳ. ಅವ್ರು ನೋಡಿದ್ರೆ ಹೆಣ್ಣೆ ಇರಬೇಕು, ಸಿರಿಗೆ ಮುಗಿಸಿದ್ರೆ ಹೆಣ್ಣೆ ಇರಬೇಕು ಅಂತ ಕಳ. ಹೆಣ್ಣಿನ ಸಿರಿ ಉಡ್ಸಿ ಅಂತ ಕೇಳಿದ್ರೆ ಹೆಣ್ಣಿನ ರೂಪ ಮಾಡಿದ್ರು. ಬಸರಿತಾಕಿ ನಮ್ಮ ಟೈಪ್ ಏನದ ಅಂತ ಕೇಳಿದ್ರೆ ಒಳಗೊಂದು ಒನಗಿ ಇಟ್ರು, ಮ್ಯಾಲೆ ಅಂತ ಕೇಳಿದ್ರೆ ಅದಕ್ಕೆ ಅಲಂಕಾರ ಮಾಡಿದ್ರು. ಆ ಸಪ್ತರ್ಷಿಗಳು ಋಷಿಮುನಿಗಳು ಏನು ಕೂತಿದ್ರಲ್ಲ ಧರ್ಮಸಭಾದೊಳಗೆ, ಈ ಸಾಮಾನ್ಯ ಕರ್ಕೊಂಡು ಹೋಗಿ ಇವೇನು ಹೇಳಿದ್ದಾನೆ ಕೇಳಿ, ಈಗ ಏನು ಹೇಳಿಲ್ಲ ಅಂತ ಹೇಳಿ ಉಳಿದು ಎಲ್ಲ ಋಷಿಮುನಿಗಳು ಸಾರ್ ಮಾಡಿಕೊಂಡ್ರು. ಸಾಕಷ್ಟು ಸಾರ್ ಮಾಡಿಕೊಂಡು ಕೊನೆಗೆ ತಡಿಲಾಕ ಆಗಲಾದಂತ ಅವಸ್ಥಾ ಪ್ರಾಪ್ತ ಆದಂತ ಏನಂತ ಕೇಳಿದ್ರೆ ದುರ್ವಾಸ ಋಷಿಗಳ ಹತ್ರ ತೋರಿಸಿ ಅವ್ರು ಹೇಳ್ತಾರೆ ನೋಡ್ರಿ. ದುರ್ವಾಸ ಋಷಿಗಳ ಹತ್ರ ಹೋದ್ರು. ದುರ್ವಾಸ ಋಷಿಗಳಿಂದ ಅಂತ ಕೇಳಿದ್ರು ಮತ್ತೆ ಕೊಟ್ಬಿಟ್ಟು ಶೀಟಿಗೆ ಅಂತ ಹೇಳಿಬಿಟ್ರು. ವನಿಕೆ ಹಿಡಿತಾಳೆ ಈಕಿ, ಅದೇ ವನಿಕೆಯಿಂದ ಯಾರು ನಾನು ಆಶ್ರಮ ಹೋಗಂದ್ಬಿಟ್ಟು ಶಾಪಗ್ರಸ್ತರಾಗಿ ಮಕ್ಕಳು ಮನೆಗೆ ಬಂದಾರ. ಉಗ್ರಸೇನ ರಾಜ ಬರೀ ಸಭಾ ಕರೆದಾರ. ಏನಕ್ಕಾಗಿ ಅಂತಂದ್ರೆ ಯಾವ ಋಷಿಮಣಿಗಳಿಗೆ ಅಪಮಾನ ಮಾಡಿ ಶಾಪಗ್ರಸ್ತ ಆಗಿ ಬಂದಾರೋ ಇದಕ್ಕೆ ಪರಿಹಾರ ಏನು ಹುಡುಕಬೇಕು. ಆ ಕಾರಣದಾಗಿ ಅದಕ್ಕೆ ಸಭಾ ಕರೆದಾರ ಉಗ್ರಸೇನ ರಾಜ. ಕೃಷ್ಣ ಪರಮಾತ್ಮ ಇಲ್ಲ.
ಕೃಷ್ಣ ಪರಮಾತ್ಮ ಕರೀಲಿಕ್ಕೆ ಕಲಿಸಿದ. ಕೃಷ್ಣ ಪರಮಾತ್ಮ ಏನ್ ಮಾಡ್ಲಿಕ್ಕೆ ಅಂತಿದ್ರು ಅಂದ್ರ ಸಂಧ್ಯಾ ವಂದನೆ ಮಾಡ್ಲಿಕ್ಕೆ ಅಂತಿದ್ರು. ವಿಚಾರ ಮಾಡ್ಬೇಕಾದಂತ ಪರಿಸ್ಥಿತಿ ಏನ್ರಿ, ಸಂದರ್ಭ ಏನ್ರಿ? ಮನೆ ಚೂರು ಹೆಚ್ಚು ಕಮ್ಮಿ ಆಲೋಸದಕ್ಕೆ ಬಿಟ್ಟರೆ ಇವತ್ತು ಸಂಧ್ಯಾ ವಂದನೆ, ಸ್ವಲ್ಪ ಮನಸ್ಸಿಗೆ ತಾಪ ಆಲೋಸದಕ್ಕೆ ಸಂಧ್ಯಾ ವಂದನೆ ಕಡೆ ನಾವು ಲಕ್ಷ್ಯ ಇಲ್ಲ. ಇಡೀ ಯಾದವ ಕುಲ ನಷ್ಟ ಆಗ್ತದೆ ಅನ್ನೋ ಭಾವದೊಳಗೆ ತೆಗೆದ್ರೆ ಶಾಪಗ್ರಸ್ತರಾಗಿ ಬಂದಾರ ಮಕ್ಕಳು. ಅಂತ ಸಂದರ್ಭದೊಳಗೂ ಏನ್ ಮಾನಸಿಕ ಅವಸ್ಥೆ ಇರ್ಬೇಕಲ್ಲ, ಈ ಮಾನಸಿಕ ಅವಸ್ಥೆಯಿಂದ ಕೃಷ್ಣ ಪರಮಾತ್ಮ ಪಡ್ಕೊಂಡದ್ದು ಹೆಂಗ ನಮಗೆಲ್ಲ ತಿಳಿಸ್ಕೊಡೋದ್ರ ಸಲುವಾಗಿರೋದಂತ ಅವಸ್ಥಾ ಏನ್ ಅವಸ್ಥೆ ಅಂತ ಪ್ರದರ್ಶನ ಮಾಡ್ತಾರ. ಕಲಿ ಕಲಿಸಿದ್ರು ಮಜಾ ಅಂತಂದ್ರೆ ಮಕ್ಕಳೆಲ್ಲ ಕೃಷ್ಣ ಪರಮಾತ್ಮನ ಮೇಲೆ ಅಂತ ಆರೋಪ ಮಾಡ್ತಾರೆ. ಏನು ಅಂತ ಕೇಳಿದ್ರೆ ನಾವೆಲ್ಲ ಕೆಟ್ಟದಕ್ಕೆ ಕಾರಣ ನೀನಪ್ಪ, ಏನ್ ಸಾಚೆ ಇದ್ದಾವಿ, 10,000 ಹೆಂಡತಿ ಮಾಡ್ಕೊಟ್ಟಿ, ಮತ್ತೆ ನಿನ್ನ ಮಕ್ಕಳು ನಾನು ಹೆಂಗೆ ಹುಟ್ಟುದು, ಮತ್ತೆ ಹಿಂಗ ಹುಟ್ಟುದಲ್ಲ ಅಂದ್ರೆ ಎಲ್ಲಿ ತನ ಮುದ್ದಾಡ್ತಾನ. ನನ್ನ ಪ್ರಶ್ನೆ ಬಂದದ್ದು ಏನು ಅಂತ ಕೇಳಿದ್ರೆ ಇಂಥ ಅವಸ್ಥೆ ಮಾನಸಿಕ ಸ್ಥಿತಿಯನ್ನು ಮೇಂಟೈನ್ ಮಾಡಿದ್ರಲ್ಲ ನಾವು. ಬರೆಯ ಹೋಗಿ ಹೇಳಿದ್ದಾವ ಯುದ್ಧದ ಸಂದರ್ಭ ತುಂಬುತ್ತಾ ಮಾನ್ಯ ಆಚಾರ್ಯ ಮಾತು ಹೇಳಿದ್ರು. ಕೃಷ್ಣ ಅರ್ಜುನ್ ಕೇಳಿದಂತ ಯುದ್ಧ ಮುಗಿದ ಕೂಡಲೇ, ಅಲ್ಲ ಕೃಷ್ಣ ನೀನು ಯುದ್ಧದ ಸಂದರ್ಭದೊಳಗೆ ನನಗೆ ಭಗವದ್ಗೀತಾ ಓದ್ ಮಾಡಿದ್ದೀರ, ಎಷ್ಟೆಲ್ಲದೋ ತಿಳಿದ ಖರೆ ಇಲ್ಲಂತಲ್ಲ, ಆದ್ರೆ ಇನ್ನೊಮ್ಮೆ ನಿನ್ನ ಸುಂದರವಾದ ವಸನದಿಂದ ಏನದಂತ ಕಚ್ಚಿ ಗೀತಾ ಮತ್ತೊಮ್ಮೆ ಕೇಳ್ಬೇಕಂತ ಅಪೇಕ್ಷೆ ಆಗಿದೆ ಹೇಳುವಂತ. ಈಗೇನು ಸಂದರ್ಭ ಇದು, ಯುದ್ಧ ಮುಗದದೆಲ್ಲ ಶಾಂತ ಕೂತಾರ. ಅವ ಕೃಷ್ಣ ಹೇಳಿದಂತ ಈಗ ಹೇಳ್ಬೇಕು ಕರೆದು ನನಗಿಲ್ಲ ಅಂದ್ರೆ ಯಾವತ್ತು ಮೂಲ ಅವಸ್ಥಾದೊಳಗೆ ಏನಂತ ಕೇಳಿದ್ರೆ ಭಗವದ್ಗೀತಾ ತಿಳಿತದೋ, ಯಾವತ್ತು ಮೂಲತೆಯನ್ನು ಅನುಭವಿಸುತ್ತಿರುವಂತಹ ಭಾವಕ್ಕೆ ಭಗವದ್ಗೀತಾ ಅರ್ಥ ಆಗ್ತದೋ, ಶಾಂತ ಸಮಾಧಾನ ಮತ್ತೊಂದು ಮುಗಿದೊಂದು ಇದ್ದಾಗ ಶಾಂತ ಸಮಾಧಾನ ಅಂತಂದ್ರೆ ಶಾಂತ ಸಮಾಧಾನ ಅಲ್ಲ, ಸುಖದ ಸುಪ್ಪತ್ತಿಯೊಳಗಿದ್ದ ಸಂದರ್ಭದೊಳಗೆ ಭಗವದ್ಗೀತಾ ಅರ್ಥ ಆಗದಲ್ಲ. ಇದು ಭಗವದ್ಗೀತೆ ಗುಹ್ಯದ ಇದಂತೆ ಗುಹ್ಯತಂ ಇದೇ ಬಿಟ್ಟಿದೆ. ಯಾಕಂದ್ರೆ ನಿನಗೆ ಇದಂತೂ ಗುಹ್ಯತಂ ಪ್ರೋಕ್ಷಾಮಿ ಅನಸೂಯವೇ. ಹೇಳ್ತೀನಿ ಕೇಳಪ್ಪ, ಹೇಳ್ತೀನಿ ಕೇಳ. ಶಬ್ದ ಬಹಳ ಅದ್ಭುತವಾಗಿದೆ. ಏನ್ ಹೇಳ್ತಾರೆ? ಇದಂತೂ ಗುಹ್ಯತಮ ಪ್ರವಕ್ಷಾಮಿ ಅನಸೂಯವೇ. ಅಸೂಯಾರಹಿತನಾಗಿರುವಂತಹ ಅರ್ಜುನನೇ. ಅಸೂಯೆ ಇತ್ತು ಅಂತಂದ್ರೆ ಈ ಗುಹ್ಯ ಏನ್ ಹೇಳ್ತಿರಲ್ಲ ಇದು ಅರ್ಥ ಆಗಂಗಿಲ್ಲ. ನೋಡ್ರಿ, ನನಗೊಂದೇನೋ ವಸ್ತು ಬೇಕಾಗಿದೆ, ಆ ವಸ್ತು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನನಗೆ ಸಿಕ್ಕಿಲ್ಲ. ಎಂಕಣ ಪ್ರಯತ್ನ ಮಾಡ್ಯಾರ ಅವ್ರಿಗೆ ಸಿಕ್ಕ, ಎಂಕಣ ಪ್ರಯತ್ನ ಮಾಡ್ಯಾರ ಅವ್ರಿಗೆ ಸಿಕ್ಕ. ಅಸೂಯ ಅಂದ್ರೆ ಏನು? ನನಗೆ ಸಿಗದೇ ಇರೋ ವಸ್ತು ಎಂಕಣ್ಣ ಸಿಕ್ಕಲ್ಲ ಅಂತ ಅವನೇನು ದ್ವೇಷ ಮಾಡ್ತಿರಲ್ಲ, ಇದು ಅಸೂಯ. ಇದು ಅಸೂಯ. ಅನಸೂಯ ತರ ನಮ್ಗೆ ಬರಬೇಕು ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ರಿಕ್ವೈರ್ಡ್ ಕ್ವಾಲಿಟೀಸ್ ಏನು? ನನಗಿದು ಬೇಕು ಅನ್ನೋ ಅಪೇಕ್ಷಾನೇ ಸತ್ತು ಬಿಟ್ಟಿವು ಅಂತಿದೆ. ನನಗಿದು ಬೇಕು ಅಂತ ಅನಿಸ್ತು ಒಂದೇದು. ಎರಡನೇದು ಆ ವಸ್ತು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ಸಿಕ್ಕಿಲ್ಲ. ಎರಡನೇದು. 3 ಗುಣಗಳವೆ. ನನಗೆ ಸಿಗದೇ ಇರೋ ವಸ್ತು ಇನ್ನೊಬ್ಬಿಗೆ ಅಂಬ ಸಿಕ್ಕದ. ಅಸೂಯೆ ಯಾವಾಗ ಬರ್ತದ? ಇಂತಹ ಸಂದರ್ಭದೊಳಗೆ ನನಗೆ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಿಗದೇ ಇರೋ ವಸ್ತು ಇನ್ಯಾವ ಹತ್ರ ಸಿಕ್ಕದ ಕೂಡಲೇ ಅವನ ಬಗ್ಗೆ ನನಗೆ ಏನಿರ್ತದ? ಅಸೂಯ ಬುದ್ಧಿ, ಅಸೂಯ ಪ್ರವೃತ್ತಿ, ಪಟ್ಟಿಕೆ. ಅಸೂಯ ಅಂದ್ರೇನು? ಪಟ್ಟಿಕೆ. ನನಗೆ ಸಿಗದಂತ ಅವ್ನು ಸಿಕ್ಕಲ್ಲ. ಹಾಗಾದ್ರೆ ಈ 3 ಅವಗುಣಗಳಿಂದ ಕೂಡಿದಾಗ ಅಸೂಯ ಪ್ರವೃತ್ತಿ ಉತ್ಪತ್ತಿ ಆಗಿದೆ. ಒಂದೇದು ಬೇಕು, ನನಗೆ ಬೇಕು ಅಂತ ಅನಿಸ್ತದೆ. ಬಹಳ ಅದ್ಭುತ. ಈ ಸಾಧಕ ಚತುಷ್ಟಯ ಅಂತ ಹೇಳ್ತಾರಲ್ಲ, ಅದ್ರೊಳಗೆ ಮೊದಲೇದು ಯಾರು? ವಿವೇಕ, ವೈರಾಗ್ಯ.
ಯಾವುದೋ ಒಂದು ವಸ್ತು ನನಗೆ ಬ್ಯಾಡ ಅಂತ ಅನಿಸ್ಬೇಕು ಅಂದ್ರೆ ಏನಾಗುತ್ತೆ ನಮಗೆ ಆ ವಸ್ತುವಿನ ಸಮಗ್ರ ಗುಣ ಗೊತ್ತಾಗ ಅಂತ ಬೇದಾಗಿದೆ. ಬಹಳ ಸಲ ಒಂದು ದೃಷ್ಟಾಂತ ನೆನಪಾಡ್ಬೇಕು. ನನಗೆ ಒಂದು 8 ದಿವಸ ಊಟ ಮಾಡಿಲ್ಲ, ಹೊಟ್ಟೆ 8 ದಿವಸ ಹಸುವಲ್ಲ. ಆ ಸಂದರ್ಭದೊಳಗೆ ನನಗೆ ಒಂದು ರೊಟ್ಟಿ ಪಲ್ಯ ಸಿಕ್ಕರೆ ಎಷ್ಟು ಆನಂದ ಆಗ್ತದೆ ನೋಡಂತ ಅಲ್ಲಿ. ಅಷ್ಟೊಂದ ಸೊನ್ನೆ ಪಂಚ ಪಕ್ವಾನಗಳ ಭಕ್ಷ ರೆಡಿ ಬಂದ್ಬಿಟ್ಟು ಎಲ್ಲಿಂದನೂ ಬಂದು ಇರ್ಬೇಕಂತ ಕೈ ಹಾಕಿದೆ. ಶರೀರವಾಣಿ ಏ ತಮ್ಮ ಅದನ್ನ ತಿನ್ಬೇಡ ಅಂತ ನಾ ಅಂತೀನಿ. ಅವಾಗ ಏನೋ ಮರೆ ತಿನ್ನದಿದ್ದು ನಾ ಈಗ ಹೊಟ್ಟೆ ಹಸಿವಿನಿಂದಾಗಿ ಸಾಯ್ತೀನಿ. ಅಶರೀರವಾಣಿ ಅಂತದ ತಿಂದ್ರೆ ಅದಕ್ಕಿಂತ ಮುಂಚೆ ಸಾಯ್ತಿ. ಯಾಕಂತಂದ್ರೆ ಆ ವಸ್ತುವಿನೊಳಗ ವಿಷ ಬರ್ತದ ಅಂತ ಗೊತ್ತ. ಅಶರೀರವಾಣಿಯಿಂದಾಗಿ ನನಗೆ ಗೊತ್ತ. ಈಗ ನಾ ತಿಂತೀನಿ ಅಂತ ತಿನ್ಲಿಲ್ಲ. ಯಾಕೆ ತಿನ್ಲಿಲ್ಲ? ಅದ್ರೊಳಗೆ ವಿಷ ಬರ್ತದ ಅನ್ನೋ ಸತ್ಯ ತಿಳಿಯಿತು. ಆ ಸತ್ಯ ತಿಳಿಯಲಿಕ್ಕಿಂತ ಮುಂಚೆ ಅದು ನನಗೆ ಬೇಕಿತ್ತು. ಅದ್ರ ಬೇಕು ಅಂತ ಯಾವಾಗ ಉತ್ಪತ್ತಿ ಆಗ್ತದೆ ನಮಗೆ ಆ ವಸ್ತುವಿನೊಳಗೆ ವಿಷ ಬರ್ತದ ಅನ್ನೋ ಸತ್ಯ ತಿಳಿಯಲಿಕ್ಕಿಂತ ಮುಂಚೆ ನನಗೆ ಬೇಕು ಅಂತ ಅನಿಸ್ತದೆ. ನೋಡ್ರಿ, ವ್ಯಕ್ತಿ ಬದಲಾಗಿದೆ, ನಾನು ಅದೇ ವ್ಯಕ್ತಿ ಇದ್ದೀನಿ. ವಸ್ತು ಏನ್ರೆ ಬದಲಾಗಿದೆ, ವಸ್ತುನು ಬದಲಾಗಿದ್ದೇನು ನನ್ನ ಭಾವ ಏನ್ ಕಾರಣದಿಂದಾಗಿ ಬದಲಾದ್ರು? ತಿಳುವಳಿಕೆ ಕಾರಣದಿಂದ. ನಾ ಯಾವ ವಸ್ತುಗಳು ಭೌತಿಕ ವಸ್ತುಗಳನ್ನ ಇವತ್ತಿಂತ ನಾನು ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸಿಕ್ಕಿಲ್ಲ ಅನ್ನೋ ಕಾರಣದಿಂದಾಗಿ ವ್ಯಥೆ ಪಟ್ಟು ಶಿಸ್ತಿಗೆ ಅಂದು ಸಿಕ್ಕವನ್ನ ದ್ವೇಷ ಮಾಡ್ತಿರಲ್ಲ, ಇನ್ಯಾವ ಸಿಕ್ಕಲ್ಲ ಅವ್ನು ದ್ವೇಷ ಮಾಡ್ತಿರಲ್ಲ. ನನಗೆ ಏನಾಗಿಲ್ಲ ಅಂತಂದ್ರೆ ಯಾವ ವಸ್ತುಗಳನ್ನು ನಾನು ಬೇಕಂತ ಅಪೇಕ್ಷೆ ಪಡ್ಲಿಕ್ಕಿರ್ತೀನೋ ಆ ವಸ್ತುವಿನ ಸಮಗ್ರವಾದ ತಿಳುವಳಿಕೆ ನನಗಿಲ್ಲ. ಎಲ್ಲಾ ಭೌತಿಕ ಸಂಪತ್ತಿಗಳು ಒಂದು ನೀನಾಗ ಅವನು ಬಿಡ್ಬೇಕಾಗ್ತದ, ಅವರೇ ನಿನ್ನನ್ನ ಬಿಡ್ಬೇಕಾಗ್ತದ. ಇಷ್ಟು ನಶ್ವರ ಅಂತ ವಸ್ತುಗಳು ಗುಣ ನನಗೆ ಗೊತ್ತಾದ್ರೆ ನಾ ಏನ್ ಮಾಡೋಲ್ಲ ಅಂತ ನಾವು ವಸ್ತುಗಳು ಸಂಗ್ರಹ ಬೇಕಾಗ್ತದಿಲ್ಲ. ಅದೇ ವೈರಾಗ್ಯ. ವೈರಾಗ್ಯ ಎದಕ್ಕೆ ಮುಟ್ಟು? ವಿವೇಕದ ಕಾರಣದಿಂದಾಗಿ. ಏನು ಅದು ನಶ್ವರ ಅದ, ಇದು ಜ್ಞಾನ, ಇದು ತಿಳುವಳಿಕೆ, ಇದು ಜ್ಞಾನ. ಆ ವಸ್ತು ನಶ್ವರ ಅಂತ ಗೊತ್ತಾದ್ರು, ಆ ನಶ್ವರ ವಸ್ತುವಿನ ಸ್ವಾಭಾವಿಕ ಪ್ರೇಮ ಕಮ್ಮಿ ಆದ್ರು, ಅವಾಗ ನನಗೆ ಕಮ್ಮಿ ಆಗಿರೋ ಪ್ರೇಮವನ್ನ ಏನಂತಾರ? ವೈರಾಗ್ಯ. ಈ ವಿವೇಕ ವೈರಾಗ್ಯಗಳಿಂದ ಕೂಡಿರುವಂತಹ ಅಧಿಕಾರಿಯೇ ಅರ್ಜುನನೇ, ಈ ವಿವೇಕ ವೈರಾಗ್ಯಗಳಿಂದ ಕೂಡಿರುವಂತಹ ಅರ್ಜುನನೇ, ಅನಸೂಯವೇ. ಅಂತಹ ಸಂದರ್ಭದೊಳಗ ಈ ಗುಯ್ಯ, ಈ ಗುಟ್ಟು ಅರ್ಥ ಆಗ್ತದಪ್ಪ. ಇಲ್ಲ ಅಂದವನಿಗೆ ಉಳಿದವರಿಗೆ ಈ ದೋಷಗಳನ್ನೆಲ್ಲ ಇಟ್ಟುಕೊಂಡ್ರು. ಮನೆಯೊಬ್ಬರು ಬಹಳ ಚಂದ ಮಾಡ್ತಿದ್ದೀವಿ. ಮೊಬೈಲು ಚಾರ್ಜಿಂಗ್ ಹಾಕಿ, ಮೊಬೈಲ್ ಚಾರ್ಜಿಂಗ್ ಹಾಕಿದಾಗ ಚಾರ್ಜಿಂಗ್ ಏನೋ ಹಾಕಿರಿ, ನೆಟ್ ಆನ್ ಮಾಡಿರಿ, ಮೇಲೆ ಅದನ್ನು ನೋಡ್ಕೊತಿದ್ದೀರಿ, ಚಾರ್ಜ್ ಯಾವಾಗ ಹಾಗಾಗಿಲ್ಲ. ಅದಕ್ಕೆ ನಾವು ಹೇಳಿದ ಮೊಬೈಲು ಚಾರ್ಜ್ ಮಾಡೋದು ಸ್ವಿಚ್ ಆಫ್ ಮಾಡೋದು. ಈ ಅನಸೂಯೆಗೆ ಕಾರಣವಾಗಿರುವಂತಹ ಅವಗುಣಗಳು ಏನವಲ್ಲ ಅವ್ರು ಬ್ಲಾಕ್ ಮಾಡೋ ಮತ್ತೆ ಅನಸೂಯೆ ಅನಿಸ್ಕೋಬೇಕಂದ್ರೆ ಆ ಶ್ರೇಷ್ಠತೆಯನ್ನು ನಿನ್ನದಾಗಿ ಮಾಡ್ಕೋಬೇಕಂದ್ರೆ ಅಸೂಯ ಪ್ರವೃತ್ತಿ ಅಥವಾ ಅಸೂಯ ಪ್ರವೃತ್ತಿ ಹುಟ್ಟುವುದಕ್ಕೆ ಕಾರಣೀಭೂತವಾಗಿರುವಂತಹ ಅವಿವೇಕ ಅಥವಾ ರಾಗ. ವೈರಾಗ್ಯದ ವಿರೋಧ ಪದ ಏನು? ರಾಗ. ಆ ರಾಗಗಳನ್ನ ಏನ್ ಮಾಡುವಂತಂದ್ರೆ ಬ್ಲಾಕ್ ಮಾಡ. ಒಂದು ಸಣ್ಣದಲ್ಲಿ ಅನಸೂಯ ವೇಷಾಬ್ದೊಳಗೆ ಎಷ್ಟೆಲ್ಲ ಕೊಟ್ಟಿರ್ತಾರ ಅಂದ್ರೆ ನನ್ನ ಬದುಕಿಗೆ ಏನ್ ಪಾಠ ಹೇಳಿ ಕೊಟ್ಟಾರಲ್ಲ, ನನ್ನ ಜೀವನ ಹೆಂಗಿರ್ಬೇಕು ಅನ್ನೋದನ್ನ ಹೇಳಿ ಕೊಟ್ಟಾರಲ್ಲ, ಅಥವಾ ನನ್ನ ಜೀವನ ಹಿಂಗಿರ್ಬೇಕು ಅಂತ ಹೇಳೋದ್ರ ಜೊತೆಗೆ ನಾನು ಹಂಗಿದ್ದು ಬದುಕಿ ತೋರಿಸ್ಬೇಕಲ್ಲ, ಅದಕ್ಕೆ ಹೇಳಿಕೊಟ್ಟಾರ. ಏನಪ್ಪಾ ಅಂದ್ರೆ ಇದಂತೂ ಗುಯ್ಯತನ, ಇದು ಗುಟ್ಟದ. ಈ ಗುಟ್ಟು ತಿಳಿಬೇಕಂತಂದ್ರೆ ನಮಗೆ ಇವತ್ತಿನ ನಾವು ಈ ಗುಟ್ಟು ಯಾಕೆ ಕಲಿವತ್ರಿ? ನಾವು ಅಧಿಕಾರಿಗಳಿಲ್ಲ, ಅಧಿಕಾರ ಪ್ರಾಪ್ತ ಮಾಡ್ಕೊಳ್ಳೋ ಕಡೆ ಲಕ್ಷ್ಯ ಇಲ್ಲ. ಅಧಿಕಾರ ಪ್ರಾಪ್ತ ಮಾಡ್ಕೊಳ್ಳೋ ಕಡೆ ಲಕ್ಷ್ಯ
ಇಲ್ಲ. ಅದಕ್ಕೆ ಹೇಳುದ್ರಿ ಗುಹ್ಯವನ್ನ ಮೊಟ್ಟ ಮೊದಲನೇದಾಗಿ ಗುಹ್ಯ ತಿಳ್ಕೋಬೇಕು ಬೇಕು, ಅದನ್ನು ನನಗೆ ತೀವ್ರವಾದಂತ ಹಂಬಲಬೇಕು. ಹಾಗಾದ್ರೆ ಈ ಗುಹ್ಯ ತಿಳಿಸಬೇಕಾದ್ರೆ ಏನ್ ಮಾಡಿದ್ರೆ ತಿಳಿತದ ಅನ್ನುವಂತಹ ರಸ್ತಾನು ಗೊತ್ತಿರ್ಬೇಕು. ಇವು ಎರಡನ್ನು ತಿಳಿಸಿಕೊಡುವುದೇ ಭಗವದ್ಗೀತಾ. ಇವೆರಡನ್ನು ತಿಳಿಸಿಕೊಡುವುದೇ ಭಗವದ್ಗೀತಾ. ಚಿದಂಬರ ಮಹಾರಾಜರು ಅವತಾರ ವೈಶಿಷ್ಟ್ಯತೆ ಏನಂತಂದ್ರೆ ಅದು ಶಬ್ದ ವಿಷಯ ಕೊಟ್ಟಿರ್ತೇನೆ, ಅದನ್ನ ವಿಚಿತ್ರ ಅಂತದ ನೋಡ್ರಿ. ಅವರು ಅನ್ನ ಹೆಂಗ್ ಮಾಡಿದ್ರು ಅಂತ ಹೇಳ್ತೀನಿ. ಸದೋದಿತ ಆತ್ಮಾನುಸಂಧಾನದೊಳಗೆ ಇದಕ್ಕೊಂದು ಚೂರು ಪೀಠಿಕಾ ಅಂತ ಹೋಗ್ತೇನೆ ಅಂತ ಕೇಳಿ ಭಾವದ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೀಠಿಕಾ ಹಾಕಿ ಅದನ್ನು ತಿಳ್ಕೊಂಡಿವಂತ ತಿಳಿತದೆ. ಭಾವಗಳೊಳಗೆ 3 ಭಾವ. ಒಂದು ದೇಹ ಭಾವ, ಇದು ಸೀಮಿತ ಅವಧಿಗೆ ಬಂದಿರುವಂತಹ ಅರುಣ್ ದೇಸಾಯಿ ಹೆಸರನ್ನು ಹೊಂದ್ಕೊಂಡಿರುವಂತಹ ಅದೇ ನಾನಿದ್ದೀನಿ ಅರುಣ್ ದೇಸಾಯಿ. ಅರುಣ್ ದೇಸಾಯಿ ನಾನಿದ್ದೀನಿ, ಅರುಣ್ ದೇಸಾಯಿ. ನಮ್ಗೆಲ್ಲ ಸಮಸ್ಯೆ ಇದೆ. ನಾನು ಈ ಸದ್ಯಕ್ಕೆ ಇಲ್ಲಿ ಖುಷಿಲ್ಲ, ಯಾರ ಬಂದ ಬಹಳ ಸರಿ ಅರ್ಥ ಕೂಡ ನೋಡ್ಬೇಕು. ನನಗೆ ಹೇಳಿಕತ್ತ ಅವ್ರು ಯಾರು ಕೂಡ ತಂದೆ ನೋಡ್ರಿ, ಇದೇ ಅರುಣ್ ದೇಸಾಯಿ ಇದೆ ಹಾಕಲ್ಲ. ಸಿಟ್ಟಿಗೆ ಏನ್ ಮಾಡ್ತೀನಿ ನಾವಾಗ ಸಿಟ್ಟಿ ಬರ್ತೀನಿ, ಯಾಕ ನಾನು ಅರುಣ್ ದೇಸಾಯಿನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ. ಸಮಸ್ಯೆನ ಅಲ್ಲ. ಎರಡನೇದು ಜೀವಭಾವ. ಸೂಕ್ಷ್ಮ ದೇಹ ಇದು ಗುಹ್ಯ ಅಂತ ಏನ್ರಿ? ಇನ್ನೊಂದಂದ್ರೆ ಗುಟ್ಟು. ಇವೆಲ್ಲ ಗುಟ್ಟು. ನಾವು ದೇಹ ಅಂತ ಕೂಡಲೇ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಈ ಭಾಗ ಜಡದೇಹ ಅಂತ ಕಾಣಿಸ್ತದ. ಇದ್ರ ಗುಟ್ಟು ಬೇರೆ ಆಗಲೇ ವಸ್ತು ನನಗೆ ಬೇಡ ಅಂತ ಅನಿಸ್ಬೇಕಾದ್ರೆ ಹೆಂಗೆ ಸಮಗ್ರವಾಗಿ ನಮ್ಗೆ ಆ ವಿಷಯದ ಬಗ್ಗೆ ಸಮಗ್ರವಾದ ತಿಳುವಳಿಕೆಯನ್ನು ಹೊಂದಿದಾಗ ವೈರಾಗ್ಯ ಹೆಂಗ್ ಬಿಡ್ತೀವೋ, ಸಮಗ್ರವಾಗಿ ಅಂತ ಕೇಳಿದ್ರೆ ನಾನಂತ ಏನು ಅಂದ್ಕೊಳ್ಳಿಕತ್ತೀನಲ್ಲ, ಇದ್ರ ಬಗ್ಗೆ ಸಮಗ್ರವಾಗಿ ತಿಳುವಳಿಕೆಯನ್ನು ಹೊಂದಿದಾಗ ನನ್ನ ಕೆಲಸ ಇಲ್ಲಿ ಗುಹ್ಯ ಅಂತ ಇದ್ದು ಹುಟ್ಟದ್ರೆ ಇದು ನಾಲ್ವಟ್ಟಿಗೆ ಏನು ಗೊತ್ತಾಗಲ್ಲ. ಅದು ನಾಲ್ವಟ್ಟಿಗೆ ಏನ್ರಿ? ನಾ ಯಾರಂತ ಏನಂತೀವಿ ನಾವು? ಯಾರ ಅನ್ಕಂತೀವಿ, ಯಾರ ಅನ್ಕಂತೀವಿ, ಮತ್ತೆ ಇನ್ಯಾರ ನಮ್ಮ ಈ ಕ್ಷಣಿಕ ಸೀಮಿತ ಅವಧಿಗೆ ಬಂದಿರೋ ಈ ಹೆಸರು ಹೇಳ್ತೀವಿಲ್ಲೋ, ಅದೇ ನಾವಂತ ತಿಳ್ಕೊಂಡಿವಿಲ್ಲೋ, ಅದೇ ನಾವಂತ ತಿಳ್ಕೊಂಡಿವಿ ಅಂತ ಆದ್ರೆ ಸಣ್ಣದೊಂದು ಉತ್ತರ ಕೊಟ್ಕೊಳ್ಳೋದು. ಒಳ್ಳೆ ಗತಿ ಬಂದರೆ ಹುಟ್ಟಿಗೆ